ಗುಡ್ ಈವ್ನಿಂಗ್. ಎಲ್ರಿಗೂ ಗುಡ್ ಈವ್ನಿಂಗ್. ಹೋಪ್ಫುಲಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ಸೊ ಎನಿ ಸಿಗ್ನಲ್ ಸಿಂಬಲ್ಸ್ ಏನಾದರೂ ಕೊಡಿ, ನಾನು ಕಂಟಿನ್ಯೂ ಮಾಡ್ತೇನೆ. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಎಲ್ರಿಗೂ ಗೊತ್ತಿದೆ, ಇವತ್ತು 5 ಇಯರ್ LLB, ಸಾರಿ 3 ಇಯರ್ LLB ಥರ್ಡ್ ಸೆಮಿಸ್ಟರ್. 3 ಇಯರ್ LLB ಥರ್ಡ್ ಸೆಮಿಸ್ಟರ್ನ BNS ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ BNS ಸಬ್ಜೆಕ್ಟ್ನಲ್ಲಿ ಇದರ ಸಿಲೆಬಸ್ ಏನು, ಈ BNS ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಮತ್ತೆ ಈ BNS ಸಬ್ಜೆಕ್ಟ್ ಮೇಲೆ ಏನೇ ನಿಮಗೆ ಡೌಟ್ಸ್ಗಳಿದೆ. ಸೊ ಯಾರ್ಯಾರು ಆಲ್ರೆಡಿ ನೋಡಿದ್ರೆ ಅವ್ರಿಗೆ ಹೇಳ್ತಾ ಇರುವಂಥದ್ದು, ಆಲ್ರೆಡಿ ಸ್ಟಡೀಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿರ್ತೀರಾ. ಸೊ BNSSನ ಎಲ್ಲ ಕ್ಲಾಸಸ್ಗಳನ್ನು ಆಲ್ಮೋಸ್ಟ್ ನಾನೇ ಮಾಡಿದ್ದೇನೆ 100%. ಸೊ ಏನಾದರೂ ವೇರಿಯೇಷನ್ಸ್ಗಳಿದ್ರೆ ಮತ್ತೆ ಕಂಟಿನ್ಯೂ ಈಗ ಮಾಡುವಂಥ ಕ್ಲಾರಿಫಿಕೇಶನ್ಸ್ಗಳಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಸೀಕ್ವೆನ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಲಾಸ್ಟ್ ಕ್ಲಾಸು ಕೂಡ ಕೇಳಿದ್ದೀರಾ. ಆಮೇಲೆ ಸುಮಾರು 1 ವರ್ಷ ನಮ್ಮ ಜೊತೆ ಜರ್ನಿ ಮಾಡಿದ್ದೀರಾ. 1 ವರ್ಷ ಇಲ್ಲಿ 1.5 ವರ್ಷ ಆಯಿತು. ಸೊ 1.5 ಇಯರ್ ನಮ್ಮ ಜೊತೆ ಜರ್ನಿ ಮಾಡಿದ್ದೀರಾ ಎಲ್ಲರೂ ಕೂಡ. ಸೊ ಅದ್ರ ಪ್ರಕಾರ ಸೀಕ್ವೆನ್ಸ್ ಏನು ಅಂದರೆ, ಇವತ್ತಿನ ಒಂದು ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಿದ್ರು ಅವ್ರಿಗೋಸ್ಕರ ಹೇಳ್ತಾ ಇರುವಂಥದ್ದು ಸೀಕ್ವೆನ್ಸ್ ಏನು ಅಂತಂದರೆ, ಇವತ್ತಿನ ಒಂದು ಕ್ಲಾಸ್ ಏನಿದೆ ಇದು 3 ಪಾರ್ಟಲ್ಲಿ ಡಿವೈಡ್ ಆಗುತ್ತೆ. ಸೊ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಸಿಲೆಬಸ್ ಬಗ್ಗೆ ನಾನು ಮಾತಾಡ್ತೇನೆ. ಸೊ ಸಿಲೆಬಸ್ಸಲ್ಲಿ ಏನೇನಿದೆ ಕಾನ್ಸೆಪ್ಟ್ಸ್ಗಳು, ಸೊ ನೀವು ಯಾವ್ಯಾವ ಕಾನ್ಸೆಪ್ಟ್ಸ್ಗಳನ್ನು ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಕೆಲವೊಂದು ಕಾನ್ಸೆಪ್ಟ್ಸ್ಗಳೇನಾದರೂ ಕಾಂಪ್ಲಿಕೇಶನ್ ಇದ್ದಲ್ಲಿ ಅಥವಾ ಇಂಪಾರ್ಟೆಂಟ್ ಇದ್ದಲ್ಲಿ ನಾನು ಅಲ್ಲೇ ಒಂದು ಸ್ವಲ್ಪ ಹಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ. ಇದು ಫಸ್ಟ್ ಪೋರ್ಷನಲ್ಲಿ ನಡೆಯುತ್ತೆ. ಸೆಕೆಂಡ್ ಪೋರ್ಷನಲ್ಲಿ ಅಂತ ಬಂದಾಗ, ಸೆಕೆಂಡ್ ಪಾರ್ಟಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆಲ್ಲ ಬೇಕಾಗಿರುವಂಥದ್ದು. ಹೊಸ ಸಿಲೆಬಸ್ಸು BNSS, ಬಟ್ CRPCಗೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ನಾನು ನಿಮಗೆ ಹೇಳ್ತೇನೆ, ಸಬ್ಜೆಕ್ಟ್ ಶುರು ಮಾಡೋದಕ್ಕಿಂತ ಮುಂಚೆ ಅದನ್ನು ಕ್ಲಾರಿಫಿಕೇಶನ್ ತೊಗೊಂಡೆ. ಹಳೇ ನಿಮ್ಮ ಸೀನಿಯರ್ಸ್ಗಳು ಓದಿದ್ದಂಥ CRPC ಮತ್ತು ನೀವು ಓದ್ತಾ ಇರುವಂಥ BNSS ಏನು ವ್ಯತ್ಯಾಸ ಇದೆ, ಏನು ಡಿಫ್ರೆನ್ಸ್ ಇದೆ, ಸೊ ಏನೋ ಹೊಸ ಸಬ್ಜೆಕ್ಟ್ ಹೊಸ ಸಿಲೆಬಸ್ ಕಷ್ಟ ಇದೆಯಾ ನಮಗೆ, ಇದನ್ನೆಲ್ಲ ಕ್ಲಾರಿಫೈ ಮಾಡೋಣ. ಫಸ್ಟ್ ಸ್ಟಾರ್ಟಿಂಗ್ ಇನ್ ಸಿಲೆಬಸ್ ಪೋರ್ಷನ್ಲೇ ಕ್ಲಾರಿಫೈ ಮಾಡೋಣ. ಲಾಸ್ಟ್ ಸೆಷನ್ ಇರುತ್ತೆ ನಮ್ದು ಯಾವಾಗಲೂ ಕೂಡ ಡೌಟ್ ಸೆಷನ್ ಅಂತ. ಸೊ ನಿಮ್ಗಳ ಜೊತೆ ಒಂದಿಷ್ಟು ಮಾತುಕತೆ, ಏನು ನಿಮ್ಮ ಡೌಟ್ ಬರ್ತಾ ಇದೆ, ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾತುಕತೆ, ಅದನ್ನು ನಾನು ಮಾತಾಡ್ತಾ ಹೋಗ್ತೇನೆ. ಸ್ವಲ್ಪ ಹಾಗೇ ಇರಿ, ಜಸ್ಟ್ ಒಂದು 1 ಮಿನಿಟ್ ಹಾಗೇ ಇರಿ. ಸೊ ಇನ್ನು ಯಾರ್ಯಾರಾದ್ರೂ ಬೇರೆ ಗ್ರೂಪಲ್ಲಿ ಜಾಯ್ನ್ ಆಗಬೇಕಾ ಏನು ಅಂತ ನೋಡ್ಬಿಟ್ಟು ನಾನು ಒಂದ್ಸಲ ಸರ್ಕ್ಯುಲೇಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಬ್ಯಾಕ್ ಬರ್ತೇನೆ. ಥ್ಯಾಂಕ್ ಯು. ಅಂದರೆ ಈ ಮೂರು ಪೋರ್ಷನಲ್ಲಿ ನಡೀತಾ ಹೋಗುತ್ತೆ ಕ್ಲಾಸಸ್ಗಳೆಲ್ಲ. ಓಕೆ, ಕ್ಯಾನ್ ಐ ಸ್ಟಾರ್ಟ್ ಸರ್? ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಈಗ ಯಾವ್ದ್ಯಾವ್ದಿದೆ ಏನೇನಿದೆ ಸಿಲೆಬಸ್ ಅಂತ ನಾವು ನೋಡ್ತಾ ಬಂದ್ವಿ. ಸೊ ಅದ್ರ ಪ್ರಕಾರ ನೋಡೋಣ. ಸೊ ಯಾರು ಪೆನ್ನಿಂಗ್ ಮಾಡಬೇಡಿ, ರಿಮೂವ್ ಮಾಡೋಕ್ಕೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ಬಟ್ ಅದು ಚೆನ್ನಾಗಿ ಕಾಣಲ್ಲ. ಓಕೆ, ನಿಮ್ಮ ಡಿಸ್ಪ್ಲೇ ಚೆನ್ನಾಗಿದೆ ನನಗೆ ಗೊತ್ತಿದೆ. ಥ್ಯಾಂಕ್ ಯು. ಇಲ್ಲಿ ನಾನು ಸ್ಟುಡಿಯೋದಲ್ಲೂ ಕೂಡ ನೋಡ್ತಾ ಇರ್ತೇವೆ, ಸೊ ಏನಿದು ಅಂತೇಳಿ ಸೊ ಗೊತ್ತಾಗ್ತಾ ಇರುತ್ತೆ. ಯಾರು ಬೋರ್ಡ್ ಮೇಲೆ ರೈಟ್ ಡೌನ್ ಮಾಡಬೇಡಿ. ಓಕೆ, ನಾನು ರೈಟ್ ಡೌನ್ ಮಾಡ್ತೇನೆ, ಆಮೇಲೆ ರೈಟ್ ಡೌನ್ ಮಾಡ್ತೀರಾ ಅಂತ ನಿಮಗೂ ಅವಕಾಶ ಕೊಡ್ತೇನೆ. ಎಲ್ಲರೂ ಇರ್ತಾರೆ. ಏನು ಈ ಥರ್ಡ್ ಫೇಸ್ ನಾವು ಮಾತಾಡ್ತಾ ಇರ್ತೀವಿ ಗೊತ್ತಾ, ಡೌಟ್ ಸೆಷನಲ್ಲಿ ನೀವೇ ಒಂದು ಕ್ಲಾಸ್ ತೊಗೊಳ್ಳಿ, ನನಗೇನು ಬೇಜಾರಿಲ್ಲ. ನಾನು ಕೂಡ ಕೇಳ್ತೇನೆ, ನೀವು ಮಾಡುವಂಥ ಪಾಠನ ಕೇಳ್ತೇನೆ, ಅದ್ರಲ್ಲಿ ನನಗೇನು ಬೇಜಾರಿಲ್ಲ. ನಾನು ಆರಾಮಾಗಿ ಕುತ್ಕೊಳ್ತೇನೆ. ಡೌಟ್ ಸೆಷನ್ ಟೈಮಲ್ಲಿ ಬೋರ್ಡು ಕೊಡ್ತೇನೆ, ಆರಾಮಾಗಿ ರೈಟ್ ಡೌನ್ ಮಾಡ್ತಾ ಒಂದು ಕ್ಲಾಸ್ ತೊಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಎನಿಯೋ, ನಮ್ಮ ಒಂದು ಸಿಲೆಬಸ್ ಪ್ರಕಾರ ಏನು ಯಾವ ರೀತಿ ನಮ್ಮ ಒಂದು ಸಿಲೆಬಸ್ಸು ಏನು ಪ್ಲಾನ್ ಮಾಡಿದ್ವಿ ಅದ್ರ ಪ್ರಕಾರ. ಸೊ ಫಸ್ಟ್ ಒಂದು ಸಿಲೆಬಸ್ ಸೆಷನ್ ಹೋಗುತ್ತೆ, ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಆಮೇಲೆ ಡೌಟ್ ಸೆಷನ್ ಆಗುತ್ತೆ. ನಾನು ಬಿಫೋರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ BNSS ಸಬ್ಜೆಕ್ಟನ್ನ ಇದನ್ನ ಒಂದು ಸ್ವಲ್ಪ CRPC ಜೊತೆ ನಾನು ಕ್ಲಬ್ ಮಾಡಿ ಮಾತಾಡ್ತೇನೆ. ಸೊ ಎಲ್ರಿಗೂ ಏನಾಗಿದೆ, ಒಂದು ಭಯ ಇದೆ. ನಾವೇನೋ ಹೊಸ ಸಿಲೆಬಸ್ ಓದ್ತಾ ಇದ್ದೀವಿ, ನಿಮ್ಮ ಸೀನಿಯರ್ಸ್ ಆಗಿರ್ಬೋದು, ಲೆಕ್ಚರ್ಸ್ಗಳಾಗಿರ್ಬೋದು, ಸೀನಿಯರ್ಸ್ಗಳು ಲೆಕ್ಚರ್ಸ್ಗಳು ಹೊರಗಡೆ ಅವ್ರು ಎಲ್ಲರೂ ಹೇಳೋ ಪ್ರಕಾರ ಎಲ್ರಿಗೂ ಕೂಡ ಒಂದು ರೀತಿ ಯಾವ ರೀತಿ ಭಾವನೆ ಇದೆ ಅಂತಂದ್ರೆ, ನಾವು CRPC ಹಳೆ ಸೀನಿಯರ್ಸ್ ಓದಿದ್ದಂತೆ ನಾವೆಲ್ಲ BNS ಓದ್ತಾ ಇದ್ದೀವಿ, BNS ಏನೋ ತುಂಬಾ ಟಫ್ ಇರುತ್ತಂತೆ, ಅಥವಾ ಏನೋ ಬೇರೆ ಇದೆ ಅಂತದ್ರಲ್ಲಿ, ನಾವು ಪಾಸ್ ಆಗೋದು ಕಷ್ಟ ಅಂತೆ, ಹಳೆ ಕ್ವಶನ್ ಪೇಪರ್ ಯಾವುದೂ ಇಲ್ಲ ನಮ್ಮ ಹತ್ರ, ನಾವು ಪ್ರೆಡಿಕ್ಟ್ ಮಾಡೋದು ಕ್ವಶನ್ ಕಷ್ಟ, ಈ ರೀತಿಯಾದಂಥ ಸುಮಾರು ನೆಗೆಟಿವ್ ಥಾಟ್ಸ್ಗಳಿದೆ. ಫಸ್ಟ್ ಅದನ್ನ ನಾನು ಕ್ಲಾರಿಫೈ ಮಾಡ್ಕೊಂಡು ಮುಂದೆ ಹೋಗ್ತೇನೆ. ಫಸ್ಟ್ ಥಿಂಗ್, ಮೊದಲನೇದು BNSಗೆ CRPCಗೆ
ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲ. ಸೊ BNS ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ ಅಂತ 2023 ಜಾರಿಗೆ ಬರುತ್ತೆ. CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಇದೆ, ತುಂಬಾ ಹಳೆ ಆಕ್ಟ್ ಅದು. ಹಂಗಂತೇಳಿ ಇದ್ರಲ್ಲೂ ಅಮೆಂಡ್ಮೆಂಟ್ ಆಗ್ತಾ ಬರ್ತಾ ಇತ್ತು ವರ್ಷ ಎರಡು ವರ್ಷಕ್ಕೊಂದ್ಸಲ. ಎಲ್ಲದನ್ನೂ ಕನ್ಕ್ಲೂಡ್ ಮಾಡಿ BNSS ಅಲ್ಲಿ ಹಾಕಿದ್ರು. ಇದು ಫಸ್ಟ್ ಕ್ಲಿಯರ್ ಇರ್ಲಿ ಸರ್. ಹಾಗಾದ್ರೆ ವ್ಯತ್ಯಾಸ ಏನಿದೆ ಅಂತ ಹೇಳ್ತೇನೆ. 95% CRPC ಅಲ್ಲಿ ಏನಿತ್ತು ಅದೇ BNSS ಅಲ್ಲಿ ಇರೋದು. ಹಾಗಿದ್ದಲ್ಲಿ ಆ 5% ವೇರಿಯೇಷನ್ ಏನಿದೆ? ಸೊ ಆ 5 to 10% ವೇರಿಯೇಷನ್ ಏನಿದೆ ಅಂದ್ರೆ CRPC ಅಲ್ಲಿ ಇದ್ದಂತ ಸೆಕ್ಷನ್ ನಂಬರ್ಸ್ ಗಳೇನಿದೆ ಅದು ಅಮೆಂಡ್ಮೆಂಟ್ ಆಗ್ತಾ ನಿಮ್ಗೆ ಗೊತ್ತಿದೆ. ಅಮೆಂಡ್ಮೆಂಟ್ ಆದ್ರೆ 3A, 3 ಕ್ಲಾಸ್ 2, 3 ಕ್ಲಾಸ್ B ಅಂತ ಅಲ್ಲಲ್ಲೇ ಸೇರಿಸ್ತಾ ಹೋಗ್ತಾರೆ, ಕಾನ್ಸ್ಟಿಟ್ಯೂಷನ್ ಸೇರಿಸಿರ್ಲಾಗ. ಹಾಗೆಲ್ಲ ಆಡ್ ಮಾಡಿ ಸೇರಿಸಿದ್ದು ಅದು ಇದು ಎಲ್ಲದನ್ನು ತೆಗೆದ್ಬಿಟ್ಟು CRPC ಇಂದ BNSS ಗೆ ಇದು ಸೀಕ್ವೆನ್ಸ್ ಆಗಿ ಸೀರಿಯಲ್ ನಂಬರ್ನ ಕೊಡ್ತಾ ಹೋದ್ರು. ಅಂದ್ರೆ ಜಸ್ಟ್ ಸೆಕ್ಷನ್ ನಂಬರ್ಗಳು ಚೇಂಜ್ ಆಗಿದೆ ಬಿಟ್ರೆ ಮ್ಯಾಟರ್ ಚೇಂಜ್ ಆಗಿಲ್ಲ. ಇದ್ರ ಒಂದು ಎವಿಡೆನ್ಸ್ ಬೇಸಲ್ಲಿ ನಾನು ಹೇಳ್ತೇನೆ. ಸೊ ಅವಾಗ CRPC ಇದ್ದಾಗ್ಲೂ ಕೂಡ ಬೇಲ್ ಸಿಗ್ತಾ ಇತ್ತು, BNSS ಇದ್ದಾಗ್ಲೂ ಕೂಡ ಬೇಲ್ ಸಿಗ್ತಾ ಇದೆ. ಬೇಲ್ ಅಂದ್ರೆ ಅವಾಗ್ಲೂ ಅದೇ ಮೀನಿಂಗು, ಅದೇ ಡೆಫಿನೇಷನ್, ಇವಾಗ್ಲೂ ಅದೇ ಮೀನಿಂಗು, ಅದೇ ಡೆಫಿನೇಷನ್. ಸರಿನಾ? FIR ಅನ್ನುವಂತ ಕಾನ್ಸೆಪ್ಟು CRPC ಇದ್ದಾಗ್ಲೂ ಇತ್ತು, ಇವಾಗ್ಲೂ ಇದೆ. ಅವತ್ತು ಕೂಡ FIR ಅಂತಂದ್ರೆ ಅದೇ ಮೀನಿಂಗು, CRPC ಅಲ್ಲೂ ಇವತ್ತು ಕೂಡ ಅದೇ ಮೀನಿಂಗು. ಅರೆಸ್ಟ್ ಅಂತ ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ಈ ರೀತಿಯಾಗಿ ನೀವು ಏನಾದ್ರೂ ಕಾನ್ಸೆಪ್ಟ್ ತಗೊಳ್ಳಿ, ಜಡ್ಜ್ಮೆಂಟ್, ಅರೆಸ್ಟ್, ಡಿಸ್ಮಿಸಲ್, ಕಂಪ್ಲೇಂಟ್ಸ್, ಆಮೇಲೆ ಪ್ರೈವೇಟ್ ಕಂಪ್ಲೇಂಟ್, ಎನಿಥಿಂಗ್ ಎಲ್ಲವೂ ಕೂಡ CRPC ಅಲ್ಲಿ ಇದ್ದಾವೆ. ಈಗ ಅದನ್ನೇ ಮತ್ತೆ BNSS ಅಲ್ಲಿ ಹಾಕಿದ್ದಾರೆ. ಚೇಂಜಸ್ ಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಸೆಕ್ಷನ್ ನಂಬರ್ಸ್ ಗಳು ಚೇಂಜ್ ಆಗಿದೆ. ಅಂತಂದ್ರೆ ಪಕ್ಕದಲ್ಲಿರೋ ಸೀರಿಯಲ್ ನಂಬರ್ ಬರುತ್ತಲ್ವಾ, ಸೊ ಅದೊಂದು ಚೇಂಜ್ ಆಗಿದೆ. ಎರಡನೇದು ಸ್ವಲ್ಪ ಪನಿಷ್ಮೆಂಟ್ ಕ್ಲಾಸ್ಗಳು. ಸೊ ಆಗಿದ್ದಂತ ಪನಿಷ್ಮೆಂಟ್ ಅಲ್ಲಿ ಸುಮಾರು ಹಳೇದಲ್ವಾ, ಕಡಿಮೆ ಇತ್ತು. 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಇತ್ತು. ಆ ಫೈನ್ ಈಗ ಒಂದ್ 5,000, 10,000 ಈಗಿನ ಇನ್ಫ್ಲೇಷನ್ ರೇಟಿಗೆ ಪನಿಷ್ಮೆಂಟ್ ನ ಫೈನ್ ಅಮೌಂಟ್ ನ ಜಾಸ್ತಿ ಮಾಡಿದ್ರು. ಆಮೇಲೆ ಕೆಲವೊಂದ್ ಕಡೆ ಜೈಲ್ ಶಿಕ್ಷೆ ಹೆಚ್ಚು ಕಮ್ಮಿ ಮಾಡುವಂತ ಅವಕಾಶಗಳಿತ್ತು, ಅದನ್ನ ಹೆಚ್ಚು ಕಮ್ಮಿ ಮಾಡಿದ್ರು. ಹೊಸ ಕಾನ್ಸೆಪ್ಟ್ 0 FIR ಅಮೆಂಡ್ಮೆಂಟ್ ಮಾಡಿದ್ರು, ಅದನ್ನ ಡೈರೆಕ್ಟ್ ಆಗಿ ತಂದ್ರು. ಈ ರೀತಿಯಾದಂತ ಸಣ್ಣ ಪುಟ್ಟ ವೇರಿಯೇಷನ್ ಆಗಿರೋದ್ ಬಿಟ್ರೆ ಕ್ರಿಮಿನಲ್ ಲಾದಲ್ಲಿ ಪ್ರಾಕ್ಟಿಕಲ್ಟಿ ಆಗಿ ನಾವು ಯಾವುದೇ ಡಿಫ್ರೆನ್ಸಸ್ ಗಳನ್ನ ನೋಡಿಲ್ಲ. ಸೊ ಸ್ಟಿಲ್ ಈಗ ನಾವು ಡ್ರಾಫ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ, ಕೇಸ್ನ ಫೈಲ್ ಮಾಡ್ತಾ ಇರ್ಬೇಕಾದ್ರೆ BNSS ಅಂತಾನೆ ಮೆನ್ಷನ್ ಮಾಡ್ತೀವಿ, ಬ್ರಾಕೆಟ್ ಅಲ್ಲಿ CRPCನೂ ಮೆನ್ಷನ್ ಮಾಡ್ತೀವಿ, ಏನೂ ಸಮಸ್ಯೆ ಇಲ್ಲ. ಸೊ ಈ ರೀತಿಯಾಗಿ ಸೇಮ್ ಸೆಕ್ಷನ್ಸ್ ಗಳು, ಸೇಮ್ ಆಕ್ಟ್ ಗಳು, ಅದನ್ನೇ ಮತ್ತೆ ಹೊಸದಾಗಿ ಬಂದಿದೆ ಅನ್ನೋದ್ ಬಿಟ್ರೆ ಬೇರೆ ಏನು ಇಲ್ಲ. ಈಗ ಇದ್ರಲ್ಲಿ ಆಸ್ ಎ ಸ್ಟೂಡೆಂಟ್ ಆಗಿ ನೀವ್ ಹೇಳಿದಂತ ಈ ಫಿಲಾಸಫಿಗೆ ನಮ್ಗೇನ್ ಯೂಸು? ಇದು ಮತ್ತೆ ಪ್ರಶ್ನೆ. ಸೊ ನಿಮ್ಗೇನ್ ಯೂಸು ಅಂತಂದ್ರೆ, ನೀವು CRPC ಮೇಲೆ ಇದ್ದಂತ ಭಯ ಅಥವಾ BNSS ಹೊಸ ಸಬ್ಜೆಕ್ಟ್ ಮೇಲೆ ಇದ್ದಂತ ಭಯ, ಇದೇನೋ ಹೊಸದು, ಕ್ವಶನ್ನೇ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ, ನಾವೇನೋ ಹೊಸದ್ ಕಲಿತಾ ಇದೀವಿ, ನಾವೇ ಏನೋ ಒಂದು ರಾಕೆಟ್ಸ್, ನಾವೇ ಏನೋ ಒಂದು ಕಂಡುಹಿಡಿತಾ ಇದ್ದೀವಿ, ನಾವೇನೋ ಸೈಂಟಿಸ್ಟ್ ಗಳಾಗ್ಬಿಟ್ಟಿದೀವಿ, ಅದೆಲ್ಲ ಫೀಲ್ ಬೇಡ. ಏನ್ CRPC ದಲ್ಲಿ ನಿಮ್ ಸೀನಿಯರ್ಸ್ ಗಳು ಅಥವಾ ನಾವೆಲ್ಲ ಓದ್ ಬಂದಿದ್ವಿ, ಅದೇ ಥಿಂಗ್ BNS ಅಲ್ಲಿ ಇದೆ. ಯಾಕಂದ್ರೆ ಸುಮ್ನೆ ಹೇಳ್ತಾ ಇಲ್ಲ ನಾನು, BNSS ಕ್ಲಾಸ್ಗಳನ್ನ 100% ಮಾಡಿದ್ಮೇಲೆ ಮಾತಾಡ್ತಾ ಇರೋದು, ಇದ್ರ ಮೇಲೆ ಕೇಸ್ಗಳು ನಡೆಸಿದ ಮೇಲೆ ಮಾತಾಡ್ತಾ ಇರುವಂತದ್ದು. ಓಕೆ. ಸೊ BNSS ಅಲ್ಲಿ ನೀವು ತಲೆಗೆಡ್ಸ್ಕೊಳ್ಳುವಂತ ವಿಷಯ ಇಲ್ಲ. ಆಮೇಲೆ ಸರ್ ಈಗ ಇಂಪಾರ್ಟೆಂಟ್ ಕ್ವಶನ್ ಈಗ ಹೇಗ್ ಮಾಡ್ತೀರಾ ಸರ್? ಇಂಪಾರ್ಟೆಂಟ್ ಕ್ವಶನ್ CRPC ಅಲ್ಲಿ ಇದ್ದಂತ ಕ್ವಶನ್ಸ್ ಗಳೇ BNSS ಅಲ್ಲಿ ಕೇಳೋದು. ನೀವು ಇದನ್ನ CRPC ಪೇಪರ್ನ ವೆರಿಫೈ ಮಾಡಿದ್ರೆ CRPC ಬದಲಿಗೆ BNSS ಹಾಕೊಂಡ್ರೆ ಅದನ್ನೇ ಕೇಳೋದು. ಆದ್ರೆ ನೀವು ಹಳೆ ಪೇಪರ್ ಅಲ್ಲಿ CRPC ಬರೀತೀರಾ, ಇಲ್ಲಿ BNSS ಬರೀತೀರಾ. ಸೊ ಇಂಪಾರ್ಟೆಂಟ್ ಕ್ವಶನ್ ಏನ್ ಕಮ್ಮಿ ಇಲ್ಲ. ಸೊ ಇರುವಂತ ಇಂಪಾರ್ಟೆಂಟ್ ಕ್ವಶನ್ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ. ಸೊ ಇವತ್ತು ಆ ಇಂಪಾರ್ಟೆಂಟ್ ಕ್ವಶನ್ ಮೇಲೂ ನಾನು ಮಾತಾಡ್ತೀನಿ. ಇಫ್ ಇನ್ ಕೇಸ್ ಆ ರೀತಿ ನಿಮ್ಮಲ್ಲಿ ಇನ್ನೂ ಕೂಡ ಭಯ ಉಳ್ಕೊಂಡಿದ್ರೆ, ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅಂತ ಏನಾದ್ರು ಭಯ ಉಳ್ಕೊಂಡಿದ್ರೆ, ಸೊ ಅದ್ರ ಮೇಲೆ ನಾನು ಮತ್ತೆ ಮಾತಾಡ್ತೀನಿ. ಈಗ ಯಾವ್ದಾವ್ದು ಇಂಪಾರ್ಟೆಂಟ್ ಕ್ವಶನ್ ಇದೆ ಅಂತ ಸೀರಿಯಲ್ ನಂಬರ್ ಹಾಕೊಡ್ತೇನೆ, ಇದ್ರ ಪ್ರಕಾರ ನೀವೆಲ್ಲ ಓದ್ತಾ ಹೋಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಯ್ತು, BNSS ಅಂತ ಸ್ಪೆಷಲ್ ಸಬ್ಜೆಕ್ಟ್ ಏನಲ್ಲ. ಇಲ್ಲಿವರೆಗೂ ಏನ್ ಸೊಸೈಟಿಯಲ್ಲಿ ನಡೀತಾ ಇದೆ, ಲಾ ಆಫೀಸ್ ಅಲ್ಲಿ ನಡೀತಾ ಇದೆ, ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ, ಕೋರ್ಟ್ಸ್ ಗಳಲ್ಲಿ ನಡೀತಾ ಇದೆ, ಅದೇ BNSS ಸಬ್ಜೆಕ್ಟ್. ಸೊ ಹೆದರ್ಕೊಳ್ಳುವಂಥದ್ದು ಏನಿಲ್ಲ. ಹಳೆ ಕ್ವಶನ್ ಪೇಪರ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ, ಎಲ್ಲದೂ ಕೂಡ ಕಂಪ್ಲೀಟ್ ಆಗಿ ಅವೈಲೇಬಲ್, ನಾವು ಆರಾಮಾಗಿ ಓದ್ಬೋದು ಅಂತ. ಇದನ್ನ ಕ್ಲಾರಿಫೈ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಬರ್ತಾನೆ ಸಿಲೆಬಸ್ ಡಿಸ್ಕಸ್ ಮಾಡ್ಲಿಕ್ಕೆ. ನೀವು ಇದೇನಾದ್ರು ಚೆಕ್ ಮಾಡ್ತೀರಾ ಅಂತಂದ್ರೆ, ಒಂದ್ಸಲ CRPC ಸಿಲೆಬಸ್ ನ ಓಪನ್ ಮಾಡಿ, ಓಲ್ಡ್ ಸಿಲೆಬಸ್, BNSS ಸಿಲೆಬಸ್ ನ ಓಪನ್ ಮಾಡಿ. ಇಲ್ಲೇನು ಯೂನಿಟ್ 1, 2, 3, 4 ಅಲ್ಲಿ ಕಾಣ್ತಾ ಇದೆ ಗೊತ್ತಾ ನಿಮಗೆ? 1, 2, 3, 4, 5 ಅಲ್ಲಿ ಕಾಣ್ತಾ ಇದೆ. ಇದೇ ವರ್ಡ್ಸ್ ಗಳಿರುವಂತದ್ದು, ಏನೂ ವರ್ಡ್ಸ್ ಗಳು ಚೇಂಜ್ ಆಗಿಲ್ಲ. ಆದ್ರೆ ನೀವು ಬರಿತಾ ಇರ್ಬೇಕಾದ್ರೆ ಇನ್ ಪರ್ಸ್ಪೆಕ್ಟಿವ್ ಯಾವ್ದ್ರಲ್ಲಿ ಬರೀತೀರಾ ಅಂದ್ರೆ BNSS ಅಲ್ಲಿ ಬರೀತೀರಾ ಅಷ್ಟೇ. ಸೊ ಅದ್ ಬಿಟ್ರೆ ಬೇರೆ ಏನೂ ಚೇಂಜಸ್ ಆಗಿಲ್ಲ. ಅಂದ್ರೆ ಕ್ರಿಮಿನಲ್ ಏನಿತ್ತು, ಕ್ರಿಮಿನಲ್ ಲಾಸ್ ಗಳೇನಿತ್ತು 2023ರಲ್ಲಿ ನಿಮ್ಮ ಜೂನಿಯರ್ಸ್ ಓದ್ತಾ ಇರುವಂತ BNS, ನೀವು ಓದ್ತಾ ಇರುವಂತ BNSS, ನೀವು ನಿಮ್ಮ ಸೀನಿಯರ್ಸ್ ಗಳಿನ್ನು ಓದಿಲ್ಲ, ನೆಕ್ಸ್ಟ್ ಟೈಮ್ ಓದ್ತಾರೆ, ಅದು BSA, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ರಿಪ್ಲೇಸ್ಮೆಂಟ್. ಅದು BNSS CRPC ರಿಪ್ಲೇಸ್ಮೆಂಟ್.
BNS, IPCಯ ರಿಪ್ಲೇಸ್ಮೆಂಟ್. ಈ ರೀತಿಯಾಗಿ ಕೆಟಗರೈಸೇಷನ್ ಮಾಡಿದ್ದಾರೆ. ಕೆಟಗರೈಸ್ ಮಾಡಿಬಿಟ್ಟು 2023ರಲ್ಲಿ ಮಾಡಿದಂತ ಅಮೆಂಡ್ಮೆಂಟ್ಗಳನ್ನ ಸೀರಿಯಲ್ ವೈಸ್ ಸೆಕ್ಷನ್ಸ್ಗಳು ಚೇಂಜ್ ಮಾಡಿದಾರೆ ಬಿಟ್ರೆ ನೇಮಿಂಗ್ ಚೇಂಜ್ ಮಾಡಿಬಿಟ್ಟು ನಮ್ಮ ಇಂಡಿಯಾ ಕಲ್ಚರ್ ಪ್ರಕಾರ, ನಮ್ಮ ಭಾರತೀಯ ಒಂದು ಏನು ಸಂಸ್ಕೃತಿ ಇದೆ, ಸೊ ಅದ್ರ ಪ್ರಕಾರ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ನೀಟಾಗಿ ನಮ್ಮ ಭಾಷೆಯಲ್ಲಿ ಇಟ್ಟಿದ್ದಾರೆ. ನಮ್ಗೆ ಅರ್ಥ ಆಗುವಂತ ಭಾಷೆ, ನಮ್ಮ ಸಾಮಾನ್ಯ ಭಾಷೆಯಲ್ಲಿ, ಲೋಕಲ್ ಭಾಷೆಯಲ್ಲಿ ನೇಮಿಂಗ್ ಮಾಡಿದ್ದಾರೆ. ಅದು ಬಿಟ್ರೆ ಅದ್ರಲ್ಲಿ ಏನೂ ಚೇಂಜಸ್ ಮಾಡಿಲ್ಲ, ತಲೆ ಕೆಡ್ಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಸೊ ನೆಕ್ಸ್ಟ್ ನೀವು ಓದುವಂತ BSc ಟೈಮಲ್ಲೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ನೀವು ಬೇಕಿದ್ರೆ ಚೆಕ್ ಮಾಡಿ ಹೋಗಿ, ಸೇಮ್ ಇರುತ್ತೆ, ಇದೇ ಪಾಯಿಂಟ್ಸ್ಗಳಿರುತ್ತೆ. ಮೇ ಬಿ ಯೂನಿಟ್ಸ್ ಆ ಕಡೆ ವೇರಿಯೇಷನ್ ಆಗಿರ್ಬೋದು ಅನ್ನೋದು ಬಿಟ್ರೆ, ಅಂದ್ರೆ ಕೆಲವೊಂದು ಪಾಯಿಂಟ್ಸ್ಗಳು, ಬಟ್ ನೀವು ಇದೇ ಪಾಯಿಂಟ್ಸ್ಗಳು ಎಲ್ಲಾ ಪಾಯಿಂಟ್ಸ್ಗಳು ನೋಡ್ತೀರಾ. ಸೊ ನಿಮ್ಮ ಸಿಲೆಬಸ್ಗೆ ಬರ್ತಾ ಇದೆ. ನಾನು ಇದಿಷ್ಟು ಓವರ್ ಆಲ್ ಒಂದು ಇಂಟ್ರೊಡಕ್ಷನ್ ಕೊಟ್ಟಾದ್ಮೇಲೆ ನಾನು ಸಿಲೆಬಸ್ಗೆ ಬರ್ತಾ ಇದ್ದೇನೆ. ನನ್ಗೆ ಗೊತ್ತಿದೆ ನಿಮ್ ಸಿಲೆಬಸ್ನ ಅಷ್ಟು ಅವಶ್ಯಕತೆ ಇಲ್ಲ, ನೀವೆಲ್ಲ ಕಾಯ್ತಾರ ಡೈರೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಅಂತ. ಬಟ್ ಆದ್ರೆ ನಮ್ದು ಒಂದು ಎಥಿಕ್ಸ್ ಇರುತ್ತೆ, ಏನಾದ್ರೂ ಸ್ವಲ್ಪನಾದ್ರೂ ಅರ್ಥ ಆಗ್ಲಿ ಅನ್ನುವಂಥದ್ದು. ಅದಕ್ಕೆ ನಾನು ಹೇಳ್ತೀನಿ. ಸೊ ಜಾಸ್ತಿ ಏನು ಟೈಮ್ ತಗೊಳಲ್ಲ, ಒಂದು 20 ಮಿನಿಟ್ಸ್ ಅಲ್ಲಿ ನಾನು ಸಿಲೆಬಸ್ನ ಕ್ಲೋಸ್ ಮಾಡ್ತೇನೆ. 20-25 ಮಿನಿಟ್ಸ್. ಯಾಕಂದ್ರೆ ಈಗ ಪ್ರಾಕ್ಟಿಕಲ್ ಆಗಿ ನಿಮ್ಗೆಲ್ಲ ಅರ್ಥ ಆಗ್ಬಿಟ್ಟಿದೆ, ಯಾವ ರೀತಿ ಓದ್ಬೇಕು ಏನು ಎಲ್ಲ ಅರ್ಥ ಆಗ್ಬಿಟ್ಟಿದೆ ನಿಮ್ಗೆ. ಆಮೇಲೆ ಇಲ್ಲಿರುವಂತ ಕಾನ್ಸೆಪ್ಟ್ಸ್ಗಳು ಕೂಡ ಎಲ್ಲ ನೋಡಿದಂತ ಕಾನ್ಸೆಪ್ಟ್ಸ್ಗಳು. ಯಾಕೆ ಹೇಳ್ತಾ ಇದ್ದೀನಿ, 1, 2, 3, 4 ಯೂನಿಟ್ ಅಲ್ಲಿ BNSS ಆಕ್ಟ್ ನ ಬಗ್ಗೆ ಮಾತಾಡುತ್ತೆ. ಸೊ ಇದರಲ್ಲಿ ಬರುವಂತ ಕಾನ್ಸೆಪ್ಟ್ಸ್ಗಳು ಯಾವ್ದು ಗೊತ್ತಾ? ಸಿಂಪಲ್ ಆಗಿ ಈ ಜಡ್ಜ್ಮೆಂಟ್ ಅಂದ್ರೆ ಏನು, ಆಮೇಲೆ ಬೇಲ್ ಏನು, FIR ಏನು, ಸೊ ಈ ರೀತಿಯಾದಂತ ಸಿಂಪಲ್ ಕಾನ್ಸೆಪ್ಟ್ಸ್ಗಳೇ ನಿಮ್ಗೆ ರಿಪೀಟ್ ಆಗೋದು. ಕೋರ್ಟ್ ಅಲ್ಲಿ ಹೇಗೆ ಸೆಷನ್ ಕೋರ್ಟ್ಸ್ಗಳು ನಡೆಯುತ್ತೆ, ಟ್ರಯಲ್ ಕೋರ್ಟ್ಸ್ ಹೇಗೆ ನಡೆಯುತ್ತೆ, ಅಪೀಲ್ ಹೇಗ್ ಮಾಡ್ತೀರಾ, ಎಲ್ಲಾ ವರ್ಡ್ಸ್ಗಳು ಕೂಡ ಗೊತ್ತಿರುವಂತವು. ಆದ್ರೆ ನಿಮ್ ಥಿಂಕಿಂಗ್ ಅಲ್ಲಿ ಹೋಗುತ್ತಷ್ಟೇ, ನೀವ್ ಹೆಂಗ್ ಥಿಂಕ್ ಮಾಡ್ತೀರಾ ಅಂತ. ಆದ್ರೆ ಯೂನಿಟ್ 5 ಒಂದ್ ಸ್ವಲ್ಪ BNSS ಬಿಟ್ಟೋಗಿದೆ. KSLU ಯೂನಿಟ್ 1, 2, 3, 4 BNSS ಬಗ್ಗೆ ಮಾತಾಡ್ತಾ ಇದೆ. ಆದ್ರೆ ಯೂನಿಟ್ 5 ಏನಿದೆಯಲ್ವಾ, ಸೊ ಯೂನಿಟ್ 5 ಸ್ವಲ್ಪ ಹೊರಗಡೆ ಇದೆ. 2 ಬೇರೆ ಆಕ್ಟ್ಗಳು ಬರುತ್ತೆ. ಇಲ್ಲಿದೆಯಲ್ಲ ಯೂನಿಟ್ 5. ಸೊ ಇದರಲ್ಲಿ ಫಸ್ಟ್ ಆಕ್ಟ್ ಬರುತ್ತೆ ಜುವೆನಲ್ ಜಸ್ಟಿಸ್ ಆಕ್ಟ್ 2015. ಈ ಆಕ್ಟ್ ಬರುತ್ತೆ. ಅಂದ್ರೆ ಮಕ್ಕಳು ಏನಾದ್ರೂ ಅಪರಾಧ ಮಾಡಿದಾಗ ಸೊ ಅವ್ರಿಗೆ ಹೇಗೆ ನಾವು ಟ್ರೀಟ್ ಮಾಡ್ತೀವಿ ಅಂತ. ಇನ್ನೊಂದು ಪ್ರೊಬೇಷನ್ ಆಫ್ ಅಫೆಂಡರ್ ಆಕ್ಟ್ ಅಂತ ಬರುತ್ತೆ 1958. ಈ ಆಕ್ಟ್ ಗಳ ಬಗ್ಗೆ ಲಾಸ್ಟ್ ಯೂನಿಟ್ ಅಲ್ಲಿ ಓದ್ತೀರಾ. ಅದು BNSS ಸಂಬಂಧಪಟ್ಟಿಲ್ಲ. BNSS ಸಂಬಂಧಪಟ್ಟಿರುವಂತದ್ದು ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಮಾತ್ರ. ಸರಿ, ನಾವು ಒಂದೊಂದೇ ಯೂನಿಟ್ ನ ನೋಡ್ತಾ ಹೋಗೋಣ. ಒಂದು ಬರ್ಡ್ ವ್ಯೂ ಅಷ್ಟೇ, ಪಕ್ಷಿ ನೋಟ ಅಂತೀವಿ, ಮುನ್ನುಡಿ, ಪಕ್ಷಿ ನೋಟ, ಬರ್ಡ್ ವ್ಯೂ. ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದೊಂದೇ ಯೂನಿಟ್ ಇಂಟರ್ ಕನೆಕ್ಟ್ ಮಾಡ್ತಾ ಪ್ರಾಕ್ಟಿಕಲ್ ಲೈಫಿಗೆ, ಸೊ ಹೇಗಿದು ರಿಯಲ್ ಲೈಫಿಗೆ ಕನೆಕ್ಟ್ ಆಗುತ್ತೆ, ಹೇಗಿದನ್ನ ರಿಯಾಲಿಟಿಯಲ್ಲಿ ಚೆಕ್ ಮಾಡ್ತೀರಾ ಅಂತ ಹೇಳ್ತಾ ನಾನು ಈ ಯೂನಿಟ್ ನ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಈ ಯೂನಿಟ್ ಅಂತಲ್ಲ, 5 ಯೂನಿಟ್ ನ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಫ್ಟರ್ ದಟ್ ಇಂಪಾರ್ಟೆಂಟ್ ಕ್ವಶನ್ ನಾವು ಹೋಗೋಣ. ಸೊ ನೀವು ಯೂನಿಟ್ 1 ಅಂತ ಬಂದಾಗ, ಸೊ ಯೂನಿಟ್ 1 ಅಲ್ಲಿ ಇಂಟ್ರೊಡಕ್ಷನ್, ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್. ಆಲ್ವೇಸ್ ನಿಮ್ಗೆ ಗೊತ್ತಿದೆ, BNSS ಆಗ್ಲಿ ಯಾವುದೇ ಸಬ್ಜೆಕ್ಟ್ ಆಗ್ಲಿ ಇಲ್ಲಿವರೆಗೂ 10 ಸಬ್ಜೆಕ್ಟ್ ಓದ್ಕೊಂಡು ಬಂದಿದ್ದೀರಾ, ನಿಮ್ಗೆಲ್ಲ ಐಡಿಯಾ ಇದೆ. ಸೊ ಆಲ್ವೇಸ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಫಸ್ಟ್ ಯೂನಿಟ್ ಯಾವಾಗ್ಲೂ ಕೂಡ ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಆ ಸಬ್ಜೆಕ್ಟ್ ಏನು, ಅದರ ಹಿಸ್ಟ್ರಿ ಏನು, ಸಣ್ಣ ಪುಟ್ಟ ಡೆಫಿನೇಷನ್ಸ್, ಈ ರೀತಿಯಾದಂತ ವಿಷಯಗಳ ಬಗ್ಗೆನೇ ಮಾತಾಡುತ್ತೆ. ಸೊ ಅದೇ ರೀತಿ ಇದು ಅಷ್ಟೇ. ಈ BNSS ನ ಒಂದು ಸ್ಟಾರ್ಟಿಂಗ್ ಬೇಸ್ ಇರುವಂತದ್ದೇ ಕ್ರಿಮಿನಲ್ ಪ್ರೊಸೀಜರ್ ಮೇಲೆ, ಅಂತಂದ್ರೆ ಒಂದು ಅಪರಾಧದ ಪ್ರಕ್ರಿಯೆ ಮೇಲೆ. ಸೊ ಈ ಅಪರಾಧದ ಪ್ರಕ್ರಿಯೆಯ ಅರ್ಥ ಏನು, ಮೀನಿಂಗ್ ಏನು, ಇದರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದನ್ನ ಫಸ್ಟ್ ಸ್ಟಾರ್ಟಿಂಗ್ ಕಲಿತೀರಾ ಈ BNS ಸಬ್ಜೆಕ್ಟಿಗೆ ಬೇಸ್ ಆಗಿ. ಆಮೇಲೆ ಒಂದು ಸ್ವಲ್ಪ ಸೈಲೆಂಟ್ ಫ್ಯೂಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಕತ್ತಿದಲ್ಲ, ಅದೇ ರೀತಿ ಈ BNSS ಏನಿದೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆ, ಸೊ ಇದರ ಕೆಲವೊಂದು ಪ್ರಮುಖ ಲಕ್ಷಣಗಳನ್ನ ಕಲಿತೀರಾ, ಸೈಲೆಂಟ್ ಫ್ಯೂಚರ್ಸ್ ಗಳನ್ನ ಕಲಿತಾ ಹೋಗ್ತೀರಾ. ಇನ್ ದ ಇಂಟ್ರೆಸ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡೈಮೆನ್ಷನ್, ಅಂದ್ರೆ ಭಾರತದ ಸಂವಿಧಾನ ಏನಿದೆ, ಅದರ ಫಂಡಮೆಂಟಲ್ ರೈಟ್ ಆರ್ಟಿಕಲ್ 20, 22 ಇವನ್ನೆಲ್ಲ ಆರ್ಟಿಕಲ್ 21 ಹೇಗೆ ಡಿಸ್ಟರ್ಬ್ ಮಾಡ್ತಾ ಇದೆ, ಆರ್ಟಿಕಲ್ 15 ಆಗಿರ್ಬೋದು. ಸೊ ಇದ್ರಲ್ಲೆಲ್ಲ ಏನಾದ್ರೂ ಸಮಸ್ಯೆ ಮಾಡ್ತಾ ಇದೆಯಾ? ಯಾಕಂದ್ರೆ BNSS ಅಲ್ಲಿ ಏನ್ ಹೇಳಿರ್ತಾರೆ, ಪ್ರೊಸೀಜರ್ ಬಗ್ಗೆ ಮಾತಾಡಿರ್ತಾರೆ, ಹೇಗೆ ಅರೆಸ್ಟ್ ಮಾಡ್ಬೇಕು, ಬೇಲು, ಅದು ಇದು, FIR ಅಂತೆಲ್ಲ ಮಾತಾಡಿರ್ತಾರೆ. ಸೊ ಅದ್ರಲ್ಲಿ ಕಾನ್ಸ್ಟಿಟ್ಯೂಷನ್ ಏನ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅದು ಓದ್ತೀರಾ. ನಾ ಇದನ್ನ ಮತ್ತೆ ಇನ್ನೂ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡ್ತಾನೆ. ಆಲ್ರೆಡಿ ಸುಮಾರು ಟೈಮ್ ನಾನು ಕೊಟ್ಟಿದ್ದೇನೆ. ಲಾದಲ್ಲಿ 2 ತರ ಬರುತ್ತೆ, ಇದನ್ನ ಓದಿರ್ತೀರಾ. ಒಂದು ಸಬ್ಸ್ಟಾನ್ಶಿಯಲ್ ಲಾ ಅಂತ, ಇನ್ನೊಂದು ಪ್ರೊಸೀಜರಲ್ ಲಾ ಅಂತ. ನಾನು ನೀವು ಓದಿರುವಂತ ಲಾಸ್ ಗಳನ್ನೇ ಕ್ಯಾಟಗರೈಸ್ ಮಾಡಿ ತೋರಿಸ್ತೇನೆ. ಸಬ್ಸ್ಟಾನ್ಶಿಯಲ್ ಲಾ ಅನ್ನುವಂಥದ್ದು BNS ಅಥವಾ ಹಳೆಯ IPC. ಪ್ರೊಸೀಜರ್ ಲಾ ಅನ್ನುವಂಥದ್ದು BNSS ಅಥವಾ CRPC. ಸರ್, ಯಾಕೆ ಇದನ್ನ ಸಬ್ಸ್ಟಾನ್ಶಿಯಲ್ ಲಾದಲ್ಲಿ ಹಾಕಿದ್ರಿ, ಯಾಕೆ ಇದನ್ನ ಪ್ರೊಸೀಜರ್ ಲಾ ಹಾಕಿದ್ರಿ, ಇದು ನಿಮ್ಮ ಪ್ರಶ್ನೆ.
ಸೊ ಸಬ್ಸ್ಟಾನ್ಷಿಯಲ್ ಲಾ ಏನ್ ಹೇಳುತ್ತೆ ಅಂತಂದ್ರೆ ವಾಟ್ ಇಟ್ ಈಸ್ ಅಂತ ಹೇಳುತ್ತೆ. ಅಂದ್ರೆ ಹೇಗೆ ನಿಮ್ಗದ್ ಕಾಣ್ತಾ ಇದೆ, ನೀವು ಅದನ್ನ ಪನಿಷ್ಮೆಂಟ್ ಹೇಗ್ ಕೊಡ್ಬೇಕು, ಅದರ ಮೀನಿಂಗ್ ಏನು, ಕ್ರೈಮ್ ಅಂತಂದ್ರೆ ಏನು, ಜಡ್ಜ್ಮೆಂಟ್ ಟೈಮಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಆದ್ರೆ ಪನಿಷ್ಮೆಂಟ್ ಕೊಡೋದ್ಕಿಂತ ಮುಂಚೆ, ಜಡ್ಜ್ಮೆಂಟ್ ಕೊಡೋದ್ಕಿಂತ ಮುಂಚೆ ಯಾವ ಒಂದು ಪ್ರೊಸೀಜರ್ ಅಲ್ಲಿ ಅದನ್ನ ಫಾಲೋ ಮಾಡ್ಬೇಕು. ಉದಾಹರಣೆಗೆ ಈಗ ಪೊಲೀಸ್ ಅವರು ಹೇಗ್ ಬೇಕಾಗಿ ಇಷ್ಟ ಬಂದಾಗೆಲ್ಲ ಹಿಡ್ಕೊಂಡು ಹೋಗಕ್ ಬರಲ್ಲ. ಪೊಲೀಸ್ ಅವರಿಗೆ ಒಂದಿಷ್ಟು ಪ್ರೊಸೀಜರ್ ಇರ್ಬೇಕಾಗುತ್ತೆ. ಅರೆಸ್ಟ್ ಮಾಡೋ ಟೈಮಲ್ಲಿ ಒಂದಿಷ್ಟು ಪ್ರೊಸೀಜರ್ ಇದೆ, FIR ಹಾಕ್ಲಿಕ್ಕೆ ಒಂದಿಷ್ಟು ಪ್ರೊಸೀಜರ್ ಇದೆ, ಟ್ರಯಲ್ ನಡೆಸ್ಲಿಕ್ಕೆ ಒಂದಿಷ್ಟು ಪ್ರೊಸೀಜರ್ ಇದೆ, ಯಾವ ಕೋರ್ಟಲ್ಲಿ ಹಾಕ್ಬೇಕು ಅನ್ನೋದು ಒಂದಿಷ್ಟು ಪ್ರೊಸೀಜರ್ ಇದೆ ಪೊಲೀಸ್ ಅವರಿಗೆ. ಅವರು ಯಾಕಂದ್ರೆ ಕ್ರಿಮಿನಲ್ ಕೇಸ್ ಅಲ್ವಾ, BNSS ಕ್ರಿಮಿನಲ್ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೆ. 90% 10% ಸಿವಿಲ್ ಕೇಸಸ್ಗಳು ಕೂಡ BNSS ಅಲ್ಲಿ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ, ಕ್ಯಾಚ್ ಆಗುತ್ತೆ, ಅದರಲ್ಲೂ ಕೂಡ ನಡೆಸ್ತಾ ಹೋಗ್ತಾರೆ. ಬಟ್ ಕನ್ಫ್ಯೂಷನ್ ಬೇಡ. ಮೋರ್ ಓವರ್ BNSS ಅನ್ನೋದು ಕ್ರಿಮಿನಲ್ ಲಾಸ್ ಗಳಂತಾನೆ ತಗೊಳ್ತಾ ಹೋಗೋಣ. ಸೊ ಈ ಕ್ರಿಮಿನಲ್ ಲಾದಲ್ಲಿ ಏನಾದ್ರೂ ಸೆಕ್ಷನ್ಸ್ಗಳು ಅಥವಾ ಆಕ್ಟ್ಗಳು ಎನಿಥಿಂಗ್ ಆಯ್ತಾ, ಅದೇನಾದ್ರೂ ಪ್ರೊಸೀಜರ್ ಬಗ್ಗೆ ಮಾತಾಡ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಪ್ರೊಸೀಜರ್ ಲಾ ಅಂತ ಕರಿತೀವಿ. ಅಂದ್ರೆ ಯಾವ ರೀತಿ ಕಾರ್ಯವಿಧಾನ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಕಾರ್ಯವಿಧಾನದ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ರೆ ನಾವು ಅದನ್ನ ಪ್ರೊಸೀಜರ್ ಲಾ ಅಂತ ಕರಿತೀವಿ. ಸೊ ಪ್ರೊಸೀಜರ್ ಲಾ BNSS ಅಂದ್ರೆ BNSS ಸಬ್ಜೆಕ್ಟ್ ಏನಾದ್ರೂ ಒಂದು ಕ್ರಿಮಿನಲ್ ಕೇಸ್ ನಡೆಸಬೇಕು ಅಂತಂದ್ರೆ ಆ ಕ್ರಿಮಿನಲ್ ಕೇಸ್ ಯಾವ ರೀತಿಯಾದಂತ ಒಂದು ಪ್ರೊಸೀಜರ್ ನಲ್ಲಿ ನಡಿಬೇಕು ಅಂತ ಮಾತಾಡುತ್ತೆ. ಉದಾಹರಣೆಗೆ ಬೇಲ್ ಅಂದಿದ ತಕ್ಷಣ ಬೇಲ್ ಅನ್ನುವಂಥದ್ದು ಫೈನಲ್ ಜಡ್ಜ್ಮೆಂಟ್ ಅಲ್ಲ, ಬೇಲ್ ಅನ್ನುವಂಥದ್ದು ಒಂದು ಕ್ರೈಮ್ ಅಲ್ಲ. ಬೇಲ್ನ ಹೇಗ್ ತಗೊಳ್ಬೇಕು, FIR ಅನ್ನುವಂಥದ್ದು ಕ್ರೈಮ್ ಅಲ್ಲ ಆಯ್ತಾ. ಈ FIR ನ ಮರ್ಡರ್ ಮೇಲೆ ಹಾಕಿದ್ರೆ ಅಂಡರ್ BNS IPC ಅದು ಕ್ರೈಮ್. ಸೊ ಅದಕ್ಕೊಂದಿಷ್ಟು ಪನಿಷ್ಮೆಂಟ್, ಅದೆಲ್ಲ ಸಬ್ಸ್ಟಾನ್ಶಿಯಲ್ ಸ್ಟ್ಯಾಟಿಕ್ಸ್ ಲಾ, ನಿಂತ್ಕೊಂಡಿರುವಂತಲ್ಲ ಆಯ್ತಾ. ಬಟ್ ಪ್ರೊಸೀಜರ್ ಲಾದಲ್ಲಿ ಆ ಬೇಲಿಗೆ ಏನ್ ಅಪ್ಲಿಕೇಶನ್ ಹಾಕ್ತೀರಾ, FIR ಗೆ ಏನ್ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಮಾತಾಡುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು, ಲಾದಲ್ಲಿ 2 ಟೈಪ್ ಇದೆ ಅಂತ. ಸೊ ಈಗ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ. ಸೊ ನೀವೆಲ್ಲ ಈಗ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಹೇಳ್ಬೇಕು ಅಂದ್ರೆ, ನೀವೆಲ್ಲ ಈಗ ಓದ್ತಾ ಇರುವಂತ ವಿಷಯ ಏನಿದೆ, ನೀವೆಲ್ಲ ಓದ್ತಾ ಇರುವಂತ ವಿಷಯ ಪ್ಯೂರ್ಲಿ ಇದ್ರ ಆಧಾರದ ಮೇಲೆ, ಪ್ರೊಸೀಜರ್ನ ಆಧಾರದ ಮೇಲೆ, ಅಂದ್ರೆ ಯಾವ ರೀತಿ ಏನ್ ಪ್ರೊಸೀಜರ್ ಇದೆ ಅನ್ನುವಂತ ಒಂದು ವಿಷಯನ ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ಇದನ್ನ ಯಾಕೆ ಅಡ್ವಾನ್ಸ್ ಆಗಿ ಹೇಳಿದೆ ಅಂತಂದ್ರೆ, ನೀವು ಓದ್ತಾ ಇರ್ಬೇಕಾದ್ರೆ ನಿಮ್ ಮೈಂಡ್ ಸೆಟ್ ಅಲ್ಲಿ ಕ್ಲಿಯರ್ ಇರಬೇಕು. ಪ್ರತಿಯೊಂದು ಕೂಡ ಪ್ರೊಸೀಜರ್ಸ್ ಬಗ್ಗೆ ಮಾತಾಡ್ತಾ ಇರೋದು, ಪ್ರತಿಯೊಂದು ಕೂಡ. ಇಲ್ಲಿ ನಾನು ಯಾವುದೇ ಕ್ರೈಮ್ ಗಳ ಬಗ್ಗೆ ಮಾತಾಡೋದಿಲ್ಲ. ಯಾಕಂದ್ರೆ ಕ್ರೈಮ್ ಗಳಲ್ಲಿ ಯಾವ್ದು ಕ್ರೈಮ್ ಗಳು ಬರುತ್ತೆ, ಮರ್ಡರ್, ರೇಪ್, ಕಳ್ತನ, ರಾಬ್ರಿ, ಎಕ್ಸ್ಟಾರ್ಷನ್, XYZ ಎನಿಥಿಂಗ್ ಆಯ್ತಾ, ಹರ್ಟ್, ಗ್ರೀವಿಯಸ್ ಹರ್ಟ್ ಎಲ್ಲದನ್ನು ನೋಡ್ಕೊಂಡು ಬಂದಿದ್ದೀರಾ. ಫೋರ್ಜರಿ, ಫಾಲ್ಸ್ ಎವಿಡೆನ್ಸ್ ಎಲ್ಲದನ್ನು IPCL BNS ಅಲ್ಲಿ ನೋಡ್ಕೊಂಡು ಬಂದಿರ. ಅಲ್ಲಿ ಕಲ್ತ್ಬಿಟ್ರೆ ನೀವು ಕ್ರೈಮ್ಸ್ ಗಳು ಏನೇನಾಗುತ್ತೆ ಅಂತ. ಆದ್ರೆ ಒನ್ಸ್ ಕ್ರೈಮ್ ಆದ್ಮೇಲೆ ಅದನ್ನ ಹೇಗೆ ಅರೆಸ್ಟ್ ಮಾಡ್ತಾರೆ, ಹೇಗೆ ಕೇಸ್ ನಡೆಯುತ್ತೆ, ಹೇಗೆ FIR ಹಾಕ್ತಾರೆ, ಅದನ್ನ ನೀವು ಕಲಿಯಕ್ಕೆ ತಗೊಂಡಿರುವಂತದ್ದು ನಿಮ್ಮ ಸೆಮಿಸ್ಟರ್ ಅಲ್ಲಿ BNSS. ಸೊ BNSS ಏನಕ್ಕೆ ಬೇಕು ಅನ್ನುವಂತ ವಿಷಯ ನಿಮಗೆ ಅರ್ಥ ಆಗಿದೆ ಹೋಪ್ಫುಲಿ. ಓಕೆ, ಸೊ ಈಗ ಈ ಕಾನ್ಸೆಪ್ಟ್ ಅಲ್ಲಿ ಥಿಂಕ್ ಮಾಡಿ. ನಾನು ಕ್ರೈಮ್ಸ್ ಗಳ ಬಗ್ಗೆ ಓದ್ತಾ ಇಲ್ಲ, ನಡೆದಿರುವಂತ ಕ್ರೈಮ್ಸ್ ಗಳನ್ನ ಹೇಗೆ ನಡ್ಸ್ಕೊಡ್ಬೇಕು, ನಡೆದಿರುವಂತ ಕ್ರೈಮ್ಸ್ ಗಳನ್ನ ಹೇಗೆ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕು, ಆ ಸಬ್ಜೆಕ್ಟ್ ಬಗ್ಗೆನೇ ನೀವು ಯೂನಿಟ್ 1, 2, 3, 4 ಅಲ್ಲಿ ಕಂಪ್ಲೀಟ್ ಆಗಿ ಕಲಿಯುವಂತದ್ದು. ಇಲ್ಲಿ ಕ್ರೈಮ್ಸ್ ಗಳ ಬಗ್ಗೆ ಕಲಿಯಲ್ಲ, ಆಲ್ರೆಡಿ ಕ್ರೈಮ್ಸ್ ಕಲ್ಕೊಂಡ್ ಬಂದಿದ್ದೀರಾ. ನಾನು ಮತ್ತೆ ಮತ್ತೆ ರಿಪೀಟ್ ಮಾಡುವಂತ ಉದ್ದೇಶ ಏನು ಅಂತಂದ್ರೆ, ನಾನು ಯಾವ ಒಂದು ದೃಷ್ಟಿಯಲ್ಲಿ ಹೋಗ್ತಾ ಇದ್ದೀನಿ, ಅಥವಾ ನೀವು ಯಾವ ಒಂದು ದೃಷ್ಟಿಯಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು, ಯಾವ ಒಂದು ಆಂಗಲ್ ಅಲ್ಲಿ ನೀವು ಥಿಂಕ್ ಮಾಡಿದಾಗ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ತಲೆ ಒಳಗೆ ಹೋಗುತ್ತೆ. ಸೊ ಅದಕ್ಕೆ ಇದನ್ನ ಫಸ್ಟ್ ಅಡ್ವಾನ್ಸ್ ಗೈಡ್ ಮಾಡ್ತಾ ಇದ್ದೇನೆ. ಸೊ ಇದಿಷ್ಟು ಅರ್ಥ ಆದ್ಮೇಲೆ ನಾನು ನೆಕ್ಸ್ಟ್ ಏನೇನ್ ಟಾಪಿಕ್ ಕೊಟ್ಟಿದ್ದಾರೆ ಅಂತ ಬರ್ತೇನೆ. ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಆಗಿರೋದ್ರಿಂದ ಡೆಫಿನೇಷನ್ ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಅಫೆನ್ಸ್ ನ ಕೊಟ್ಟಿದ್ದಾರೆ. ಸೊ ಬೇಲ್ ಅಂತಂದ್ರೆ ಏನು, ಬೇಲ್ ಬಾಂಡ್ ಅಂತಂದ್ರೆ ಏನು, ಅಥವಾ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತಂದ್ರೆ ಏನು. ಇದು ಆಕ್ಚುಯಲ್ ಆಗಿ ಹಳೆ CRPC ಅಲ್ಲಿ ಇರ್ಲಿಲ್ಲ. ಆಮೇಲೆ ಬೇಲ್ ಜಾಮೀನ್ ಕೊಡೋದು, ಇದು ನಾನು ಮತ್ತೆ ಹೇಳುವಂತದ್ದು ಏನಿಲ್ಲ. ಯಾರಾದ್ರೂ ಒಳಗೆ ಹೋಗಿರ್ತಾನೆ, ಸೊ ಅವನು ಹೊರಗಡೆ ಇದ್ದು ಕೇಸ್ ನಡೆಯೋ ತನಕ ಇರುವಂತದ್ದು. ಆದ್ರೆ ಬೇಲ್ ನ ಕಾನ್ಸೆಪ್ಟ್ ಬಗ್ಗೆ ನಾನು ಒಂದು ಕ್ಲಾರಿಟಿ ಕೊಡ್ತೇನೆ. ಫಸ್ಟ್, ಸುಮಾರು ಜನ ಲಾಯರ್ಸ್ ಗಳಿಗೆ ಬೇಲ್ ಅಂದಿದ ತಕ್ಷಣನೇ ಏನಾದ್ರೂ ಕ್ರೈಮ್ ಮಾಡಿದ ತಕ್ಷಣ ಸಿಕ್ಬಿಡುತ್ತೆ, ಆ ರೀತಿ ಎಲ್ಲ ಇದೆ. ಅದ್ ನನ್ನ ಕಾನ್ಸೆಪ್ಟ್ ಕ್ಲಾರಿಟಿ ಕೊಡ್ತೇನೆ ನಿಮಗೆ. ನೋಡಿ, ಒಂದು ಕ್ರಿಮಿನಲ್ ಕೇಸು ಪ್ರೊಸೀಜರ್ ಏನಿರುತ್ತೆ ಅಂದ್ರೆ, ಒಂದು FIR ಬೀಳುತ್ತೆ ಆಯ್ತಾ ಅವನ ಮೇಲೆ, ಅಥವಾ PCR, ಅದ್ರ ಬಗ್ಗೆನೂ ಕೂಡ ಇಲ್ಲಿದೆ ಸೆಕ್ಷನ್. ಸೊ FIR ಇಂದನೋ ಅಥವಾ ಪ್ರೈವೇಟ್ ಕಂಪ್ಲೇಂಟ್ ಇಂದನೋ ಒಂದು ಕೇಸ್ ಫೈಲ್ ಆಗುತ್ತೆ. ಇದರ ಆಧಾರದ ಮೇಲೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಒಂದು ಚಾರ್ಜ್ ಶೀಟ್ ನ ಫೈಲ್ ಮಾಡ್ತಾರೆ. ಸೊ ಒನ್ಸ್ ಅದು ಚಾರ್ಜ್ ಶೀಟ್ ಫೈಲ್ ಆದ್ಮೇಲೆ ಕೋರ್ಟ್ ಮೆಟ್ಲು ಹತ್ತುತ್ತೆ ಕೇಸ್, ಜಡ್ಜ್ ಸಾಹೇಬ್ರ ಹತ್ರ ಬರುತ್ತೆ. ಜಡ್ಜ್ ಸಾಹೇಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ಸಮನ್ಸ್ ಕಳಿಸ್ತಾರೆ, ವಿಟ್ನೆಸಸ್ ಅನ್ನು ಕರೆಸ್ತಾರೆ, ಆರ್ಗ್ಯುಮೆಂಟ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಅಲ್ಲಿ ಜಿದ್ದಿ ಹೋರಾಟ ನಡೆಯುತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಎಲ್ಲ ನಡೆದ್ಬಿಟ್ಟು ಜಡ್ಜ್ ಸಾಹೇಬ್ರು ಒಂದೇನ್ ಮಾಡ್ತಾರೆ, ಫೈನಲ್ ಜಡ್ಜ್ಮೆಂಟ್ ಕೊಡ್ತಾರೆ. ಜಡ್ಜ್ಮೆಂಟ್ ಅಲ್ಲಿ ಏನಾದ್ರೂ ಬರ್ಬೋದು. ಇಲ್ಲೇನ್ FIR ಅಲ್ಲಿ ಪೊಲೀಸ್ ಅವರು ಬರ್ದಿಟ್ಟಿದ್ರು, ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು, ಆ ರೀತಿಯಾಗಿ ಇವ್ನು ಕ್ರೈಮ್ ಮಾಡಿದ್ನಾ ಅಂತ ಒಂದ್ ಬರ್ಬೋದು, ಅಥವಾ ಕ್ರೈಮ್ ಮಾಡಿಲ್ಲ ಅಂತ ಬರ್ಬೋದು.
ಮಾಡಿದ್ನ ಅಂತ ಏನಾದ್ರು ಬಂತು ಅಂದ್ರೆ ಕ್ರೈಮ್, ಅವನಿಗೆ ಪನಿಷ್ಮೆಂಟ್ ಆಗುತ್ತೆ. ಮಾಡಿಲ್ಲ ಅಂತಂದ್ರೆ ಅಕ್ವೈಟಲ್ ಆಗ್ತಾನೆ, ಬಿಡುಗಡೆ ಆಗ್ತಾನೆ, ಹೊರಗ್ ಬರ್ತಾನೆ. ಆದ್ರೆ ಇಲ್ಲಿ ಬೇಲ್ ಅನ್ನುವಂತ ಕಾನ್ಸೆಪ್ಟ್ ಎಲ್ಲಿ ಬಂತು, ಇದು ಮುಖ್ಯ. ಸೊ ಸುಮಾರು ಜನರಿಗೆ ಒಂದು ಅಸಂಪ್ಷನ್ ಇದೆ, ಮಿಸ್ ಅಸಂಪ್ಷನ್ ಇದೆ. ಬೇಲ್ ಅಂದಿದ ತಕ್ಷಣನೇ ಕೇಸ್ ಬುಕ್ ಆಗುತ್ತೆ, ಕೇಸಿಂದ ಹೊರಗಡೆ ಬರ್ಬೇಕು ಅಂದ್ರೆ ಬೇಲ್ ಕೊಟ್ಬಿಟ್ರೆ ಹೊರಗಡೆ ಬಂದ ಅಂತ. ಅದು ರಾಂಗ್. ಅವನು ಹೊರಗಡೆ ಬರೋದಿಲ್ಲ. ಅವನ್ ಜಸ್ಟ್ ಕೇಸ್ ಮುಗಿಯೋ ತನಕ ಮಾತ್ರ ಹೊರಗಡೆ ಇರ್ತಾನೆ. ಆ ಕೇಸಲ್ಲಿ ಏನಾದ್ರೂ ಅವ್ನ್ ಗೆದ್ದ ಅಂತಂದ್ರೆ ಕಂಪ್ಲೀಟ್ ಆಗಿ ಹೊರಗಡೆ ಇರ್ತಾನೆ. ಬಟ್ ಸೋತ ಅಂತಂದ್ರೆ ಅಥವಾ ಏನಾದ್ರೂ ಅವ್ನ್ ಮಾಡಿದಂತ ಕ್ರೈಮ್ ಪ್ರೂವ್ ಆಯ್ತು ಅಂತಂದ್ರೆ ಅವ್ನ್ ಜೈಲ್ ಒಳಗೆ ಹೋಗ್ಬೇಕಾಗುತ್ತೆ. ಸೊ ಎಲ್ಲಿ ಬೇಲ್ ನ ಅಪ್ಲಿಕೇಶನ್ ಹಾಕೊಳ್ತಾರೆ ಅಂತಂದ್ರೆ FIR ಬಿದ್ದಿದ ತಕ್ಷಣ ಅಥವಾ PCR ಬಿದ್ದಿದ ತಕ್ಷಣ ಅಥವಾ ಚಾರ್ಜ್ ಶೀಟ್ ಬಿದ್ದಿದ ತಕ್ಷಣ ಅಥವಾ ಇಲ್ಲಿ ಯಾವುದೇ ಒಂದು ಸ್ಟೇಜ್ ಅಲ್ಲಿ ಬಿಫೋರ್ ಜಡ್ಮೆಂಟ್. ಸೊ ಜಡ್ಜ್ಮೆಂಟ್ ಆಗದ್ಕಿಂತ ಮುಂಚೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಜಡ್ಜ್ಮೆಂಟ್ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಕಲ್ಸ್ಕೊಡ್ತೇನೆ, ಇದೇ ಯೂನಿಟ್ ಅಲ್ಲಿ ಇದೆ. ಜಡ್ಜ್ಮೆಂಟ್ ಆಗೋದ್ಕಿಂತ ಮುಂಚೆ ಬೇಲ್ ಅನ್ನುವಂತ ಕಾನ್ಸೆಪ್ಟ್ ಏನು ಅಂದ್ರೆ, ಜಾಮೀನ್ ಅನ್ನುವಂತ ಕಾನ್ಸೆಪ್ಟ್ ಏನಂತಂದ್ರೆ, ಒಬ್ಬ ವ್ಯಕ್ತಿ ಯಾರ ಮೇಲೆ FIR ಆಗಿದೆ, ಯಾರು ಅಕ್ಯೂಸ್ಡ್ ಇದ್ದಾನೆ. ನೋಡಿ, ಇದಕ್ಕೂ ವ್ಯತ್ಯಾಸ ಇದೆ. ಯಾವಾಗ ಕೇಸ್ ಫೈಲ್ ಆಗುತ್ತೆ ಅವನು ಅಕ್ಯೂಸ್ಡ್ ಆಗ್ತಾನೆ, ಆರೋಪಿ ಆಗ್ತಾನೆ, ಆರೋಪ ಪ್ರೂವ್ ಆಗಿರೋದಿಲ್ಲ. ಜಡ್ಜ್ಮೆಂಟ್ ಹತ್ರ ಬಂದಾಗ ಅದೇನಾದ್ರೂ ಪ್ರೂವ್ ಆಯ್ತು ಅಂದ್ರೆ ಅವನು ಅಫೆಂಡರ್ ಆಗ್ತಾನೆ, ಅಲ್ಲ ಅವನು ಅಪರಾಧಿ ಆಗ್ತಾನೆ. ನೀವು ಇಲ್ಲಿ ಎಲ್ಲೂ ಕೂಡ ಅವನಿಗೆ ಅಪರಾಧಿ ಅಂತ ಕರೆಯಂಗಿಲ್ಲ. ಜಡ್ಜ್ಮೆಂಟ್ ಬರೋ ತನಕ ಅಕ್ಯೂಸ್ಡ್ ಅನ್ಬೇಕು, ಆರೋಪಿ ಅನ್ಬೇಕು. ಕೋರ್ಟ್ಸ್ ಗಳಲ್ಲಿ ಯೂಸ್ ಮಾಡುವಂತ ಲ್ಯಾಂಗ್ವೇಜ್ ಕ್ಲಿಯರ್ ಇರಬೇಕು. ಅಲ್ಲೇ ನಿಮ್ಮ ನಾಲೆಜ್ ಅರ್ಥ ಆಗುತ್ತೆ. ಓಕೆ, ನಾವು ಅದನ್ನ ಅಬ್ಸರ್ವ್ ಮಾಡ್ತೀವಿ ಕೋರ್ಟ್ಸ್ ಗಳಲ್ಲಿ, ಯಾರು ಬಂದಿದ್ದಾರೆ, ಏನ್ ಮಾತಾಡ್ತಾ ಇದಾರೆ ಅಂತ. ನೀವು ಅಕ್ಯೂಸ್ಡ್ ನ ಹೋಗ್ಬಿಟ್ಟು ಅಫೆಂಡರ್ ಅನ್ನೋದು, ಅಫೆಂಡರ್ ನ ಅಕ್ಯೂಸ್ಡ್ ಅನ್ಬಿಟ್ರೆ ನಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ, ಇವ್ರು ತುಂಬಾ ಒಳ್ಳೆ ಕಡೆ ಕಲ್ತ್ ಬಂದಿದ್ದಾರೆ ಅಂತ. ಸೊ ಎಲ್ಲಿವರೆಗೂ ಅವನು ಅಕ್ಯೂಸ್ಡ್ ಇರ್ತಾನೆ, ಏನಿಲ್ಲ ನಾನು ಡಯಾಗ್ರಾಮ್ ಹಾಕಿದೀನಿ, ಕಂಪ್ಲೀಟ್ ಆಗಿ ಜಡ್ಜ್ಮೆಂಟ್ ಆಗೋದಕ್ಕಿಂತ ಮುಂಚೆ ಅವಾಗ ಅವ್ನು ಬೇಲ್ ಅಪ್ಲಿಕೇಶನ್ ಹಾಕೊಳ್ಬಹುದು. ಬೇಲ್ ಅಪ್ಲಿಕೇಶನ್ ಏನ್ ಬರೀತಾನೆ, ಜಡ್ಜ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಜಡ್ಜ್ ಸಾಹೇಬ್ರೆ ನನ್ ಮೇಲೆ FIR ಬಿದ್ದಿದೆ, ನನ್ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿದೆ, ನನ್ ಮೇಲೆ ಹಿಯರಿಂಗ್ ನಡೀತಾ ಇದೆ, ನಾನೇನು ತಪ್ಪು ಮಾಡಿಲ್ಲ, ನಾನು ತುಂಬಾ ಮುಗ್ಧ, ನಾನು ಇನ್ನೂ ಅಕ್ಯೂಸ್ಡ್ ಅಷ್ಟೇ, ನಾನೇನು ಅಪರಾಧಿ ಅಲ್ಲ, ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ, ನಾನು ಹೊರಗಿರ್ತೇನೆ. ಹಂಗಂತೇಳಿ ಹೊರಗಿರ್ತೀನಿ ಅಂದಿದ ತಕ್ಷಣ ನೀವು ಕರೆದಾಗ ಬರಲ್ಲ ಅಂತಲ್ಲ, ನಿಮ್ ಹಿಯರಿಂಗೂ ಬರ್ತೇನೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಸೈನ್ ಮಾಡಿ ಬನ್ನಿ ಅಂದ್ರೂ ಸೈನ್ ಮಾಡಿ ಬರ್ತೇನೆ, ಬಟ್ ನನಗೆ ಹೊರಗಿರಕ್ ಅವಕಾಶ ಕೊಡಿ ಅಂತೇಳಿ ಅಪ್ ಟು ಜಡ್ಜ್ಮೆಂಟ್ ತನಕ ಅವ್ನು ತಗೊಳ್ಳುವಂತ ಪರ್ಮಿಷನ್ ಅದು, ನಾನು ಹೊರಗಿರ್ತೀನಿ ಅಂತ. ಬಟ್ ಆಫ್ಟರ್ ಜಡ್ಜ್ಮೆಂಟ್ ಬೇಲ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಆಫ್ಟರ್ ಜಡ್ಜ್ಮೆಂಟ್ ಇಲ್ಲ ಅವನು ರಿಲೀಸ್ ಮಾಡ್ಬೇಕು, ಇಲ್ಲ ಅವನು ಜೈಲ್ ಒಳಗೆ ಹೋಗ್ಬೇಕು. ಆಮೇಲೆ ಜೈಲ್ ಒಳಗೆ ಹೋದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕೇಳಿರ್ತೀರಾ ಮೂವೀಸ್ ಗಳಲ್ಲಿ, ಅಲ್ಲಿ ಇಲ್ಲೆಲ್ಲ ಪೇರೋಲ್ ಅಂತ ಒಂದು ವಿಷಯ ಕೇಳಿರ್ತೀರಾ. ಪೇರೋಲ್ ಅನ್ನುವಂತ ವಿಷಯ ಬಿಫೋರ್ ಜಡ್ಜ್ಮೆಂಟ್ ಬರಲ್ಲ, ಆಫ್ಟರ್ ಜಡ್ಜ್ಮೆಂಟ್ ಬರುತ್ತೆ. ಪೇರೋಲ್ ಅಂತಂದ್ರೆ ಏನು ಅಂದ್ರೆ, ಪೇರೋಲ್ ಅಂದ್ರೆ ಏನು ಅಂದ್ರೆ ಒಂದೇನೋ ಸಮ್ ಎಮರ್ಜೆನ್ಸಿ ಅಪ್ಪ, ಯಾರೋ ಒಳಗಿರನ ಹೆಲ್ತ್ ಸಮಸ್ಯೆ ಇತ್ತು, ಮಕ್ಕಳು ಮದ್ವೆ ಇತ್ತು, ವೆಕೇಶನ್ಸ್ ಇತ್ತು, ಅವನ ಒಂದು ಗುಡ್ ಬಿಹೇವಿಯರ್ ಆದಾದ್ಮೇಲೆ ಅಪ್ ಟು ಮ್ಯಾಕ್ಸಿಮಮ್ 1 ಮಂತ್ ಇದೆ ಅಷ್ಟೇ, ಅದು ಎಕ್ಸ್ಟೆನ್ಷನ್ ತಗೊಳ್ತಾ ಹೋಗ್ಬೇಕು. 3 ದಿನ, 4 ದಿನ, 1 ವಾರ, 15 ದಿನ, ಸ್ವಲ್ಪ ಹೊರಗಡೆ ಹೋಗ್ಬಾ ಅಂತ. ಆಲ್ರೆಡಿ ಇವನು ಅಫೆಂಡರ್ ಆಗಿರ್ತಾನೆ, ಇವನು ಅಕ್ವೈಟಲ್ ಆಗಿರಲ್ಲ. ಸೊ ಈ ರೀತಿಯಾಗಿ ಕಾನ್ಸೆಪ್ಟ್ಸ್ ಗಳನ್ನ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾಳೆ ದಿನ ಪ್ರಾಕ್ಟಿಕಲ್ ಆಗಿ ನೀವು ಹೊರಗಡೆ ಬರ್ತೀರಾ. ಸೊ ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. BNS ನ ಬಗ್ಗೆ, BNSS ನಲ್ಲಿ ಬೇಲ್ ಅಂದ್ರೆ ಏನು ಅಂತ ಹೇಳಿದೀನಿ. ನಿಮ್ ಮುಂದೆ ಬರುತ್ತೆ ಬೇಲ್ ಅಂದ್ರೆ ಏನು ಅಂತ, ಆ ಟೈಮಲ್ಲಿ ಮತ್ತೆ ಡೀಪ ಹೋಗೋದ್ ಬೇಡ. ಫಸ್ಟ್ ಬೇಲ್ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಾಳೆ ದಿನ ನೀವು ಲಾಯರ್ ಆಗಿರ್ತೀರಾ, ನಿಮ್ ಫ್ರೆಂಡ್ ಯಾವ್ದ್ರಲ್ಲ ಬುಕ್ ಆಗಿರ್ತಾನೆ, ನನ್ ಬೇಲ್ ಬೇಕು ಸರ್, ನನ್ ಬೇಲ್ ಬೇಕು ಅಂತ ಎಲ್ಲ ಕೇಳಿದಾಗ ನೀವು ಬೇಲಾ, ಆಯ್ತು ಕೊಡಿಸ್ತೀನಿ ಅಂತೇಳಿ ಜಡ್ಜ್ಮೆಂಟ್ ಅಲ್ಲ ಅವ್ನ ಅಫೆಂಡರ್ ಆಗಿ ಅವೆಲ್ಲ ಜಡ್ಜ್ಮೆಂಟ್ ಸ್ಟೇಟಸ್ ಗೊತ್ತಿಲ್ಲದೆ ಅವನ್ನೆಲ್ಲ ಹೂ ಅಂತ ಹೇಳುವಂತದಲ್ಲ. ಫಸ್ಟ್ ಗೊತ್ತಿರ್ಬೇಕು ಬೇಲ್ ಎಲ್ಲಿವರೆಗೂ ಸಿಗುತ್ತೆ ಅಂತ. ನೀವು ಸೊ ಐ ಹೋಪ್ ನಿಮಗೆ ಬೇಲು, ಪೇರೋಲು ಗೊತ್ತಾಗಿದೆ. ಆ ಕಾನ್ಸೆಪ್ಟ್ BNSS ಅಲ್ಲಿ ಇದೆ, ಸುಮ್ನೆ ಹೇಳ್ತಾ ಇಲ್ಲ ನಾನು. ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಲ್ಲಿ, ಹೇಗೆ ಬೇಲ್ ತಗೊಳ್ತೀರಾ, ಯಾವ ಗ್ರೌಂಡ್ಸ್ ಅಲ್ಲಿ ತಗೊಳ್ತೀರಾ, ಬೇಲ್ ನಲ್ಲಿ ಟೈಪ್ಸ್ ಆಫ್ ಬೇಲ್ ಯಾವುದು, ಮತ್ತೆ ಬೇಲಲ್ಲೇ ಇದೆ ರೆಗ್ಯುಲರ್ ಬೇಲ್, ಇಂಟ್ರಿಮ್ ಬೇಲ್, ಈ ರೀತಿ ಸುಮಾರು ಬೇಲ್ಸ್ ಗಳಿದೆ. ಸೊ ಅದ್ರಲ್ಲಿ ಯಾವ ಬೇಲ್ ಏನ್ ಹೇಳುತ್ತೆ, ಇದನ್ನೆಲ್ಲ ನೀವು ಕಲಿತಾ ಹೋಗ್ತೀರಾ. ಸೊ ಯಾರಾದ್ರೂ ಕ್ರಿಮಿನಲ್ ಲಾಯರ್ ಆಗ್ಬೇಕು, ನಾನು ಕ್ರಿಮಿನಲ್ ಲಾಯರ್ ಆಗಕ್ ತುಂಬಾ ಆಸೆ ಇದೆ ಅಂತಂದಾಗ ನೀವು 3 ಆಕ್ಟ್ ಅನ್ನ ತುಂಬಾ ಚೆನ್ನಾಗಿ ಓದ್ಬೇಕು. BNS, BNSS, BSA, ಇವ್ 3 ನೀವು ತುಂಬಾ ಚೆನ್ನಾಗಿ ಕರ್ಸ್ಕೊಂಡ್ಬಿಟ್ರೆ, ಅಂದ್ರೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ನೀವು ಕ್ರಿಮಿನಲ್ ಲಾಯರ್ ಆರಾಮಾಗಿ ಆಗ್ತೀರಾ. ಎಲ್ರಿಗೂ ಒಂದು ಅಸಂಪ್ಷನ್ ಇದೆ ಕ್ರಿಮಿನಲ್ ಲಾಯರ್ ಆಗೋದು ತುಂಬಾ ಕಷ್ಟ ಅಂತ. ಬಟ್ ನಾನು ಪ್ರಾಕ್ಟಿಕಲ್ ಥಿಂಗ್ ಹೇಳ್ತೇನೆ, ಕ್ರಿಮಿನಲ್ ಲಾಯರ್ ಆಗುವಂಥದ್ದು ತುಂಬಾ ಸುಲಭ. ಕ್ರಿಮಿನಲ್ ಲಾಯರ್ ಆಗಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ, ಆರಾಮಾಗಿ ಕ್ರಿಮಿನಲ್ ಲಾಯರ್ಸ್ ಗಳಾಗಬಹುದು. ಆದ್ರೆ ಸಿವಿಲ್ ಲಾಯರ್ ಆಗುವಂಥದ್ದು ತುಂಬಾ ಕಷ್ಟ. ಸಿವಿಲ್ ಲಾಯರ್ ಆಗೋದು ಯಾಕೆ ತುಂಬಾ ಕಷ್ಟ ಅಂತಂದ್ರೆ, ನೆಕ್ಸ್ಟ್ ಸೆಮ್ ಅಲ್ಲಿ ನೀವು ಓದುವಂತ CPC ಓದ್ಬೇಕು, ಮೋಸ್ಟ್ ಟಫೆಸ್ಟ್ ಸಬ್ಜೆಕ್ಟ್. ನಾನೇ ಕ್ಲಾಸ್ ಮಾಡಿದ್ದೇನೆ ಅದು 100%. CPC ಆದ್ಮೇಲೆ ಅದ್ರ ಜೊತೆ ಎಲ್ಲಾ ಲಾಸ್ಗಳು, ಕಾಂಟ್ರಾಕ್ಟ್ ಲಾ, ಫ್ಯಾಮಿಲಿ ಲಾ, ಪ್ರಾಪರ್ಟಿ ಲಾ, ನೀವು ಓದಿರೋದು ಮಾತ್ರ ಹೇಳ್ತಾ ಇರೋದು ನಾನು. ಪ್ರಾಪರ್ಟಿ ಲಾ, ಕಾನ್ಸ್ಟಿಟ್ಯೂಷನ್ ಲಾ, ಲೇಬರ್ ಲಾ, ಎಲ್ಲದು ಕೂಡ ಬರೋದು CPC ಅಲ್ಲಿ.
ಮತ್ CPC ಯಲ್ಲೂ ಕೂಡ ಸೆಕ್ಷನ್ಸ್ ಅಂತೆ ರೂಲ್ಸ್ ಅಂತೆ ಬಹಳ ಕಾಂಪ್ಲಿಕೇಟೆಡ್ ಇದೆ. ಸೊ CPC ಯಲ್ಲಿ ಸಿವಿಲ್ ಲಾಯರ್ ಆಗುವಂತದ್ದು ತುಂಬಾ ಕಷ್ಟ, ಅರ್ಥ ಮಾಡ್ಕೊಂಡು ಕ್ರಿಮಿನಲ್ ಲಾಯರ್ ಆಗೋದು ತುಂಬಾ ಈಸಿ. BNS ಗೊತ್ತಿದ್ದು, BNSS ಗೊತ್ತಿದ್ದು, ಭಾರತೀಯ ಸಾಕ್ಷ್ಯ ಅಧಿನಿಯಮ ಗೊತ್ತಿತ್ತು ಅಂದ್ರೆ ನೀವು ಬೆಸ್ಟ್ ಕ್ರಿಮಿನಲ್ ಲಾಯರ್ಸ್ ಗಳು ಆಗ್ತೀರಾ. ಅಷ್ಟೇ ಬೇಕಾಗಿರೋದು. ಸಣ್ಣ ಪುಟ್ಟ ಒಂದಿಷ್ಟು CPC ಸೆಕ್ಷನ್ಸ್ ಗಳು ಗೊತ್ತಿದ್ರೆ ಎನಫ್, ಸಾಕು. ಸೊ ಅಡ್ವಾನ್ಸ್ ಲೆವೆಲಿಗೆ ಮಾತಾಡ್ತಾ ಇದ್ದೇನೆ. ಓಕೆ, ಸೊ ಯಾರ್ಯಾರು ಕ್ರಿಮಿನಲ್ ಲಾಯರ್ ಆಗ್ಬೇಕು ಅನ್ಕೊಂಡಿದ್ದೀರಾ ಈ ಸಬ್ಜೆಕ್ಟ್ ನ ತುಂಬಾ ಚೆನ್ನಾಗಿ ಕಲೀರಿ. ಯಾಕಂದ್ರೆ ಕ್ರಿಮಿನಲ್ ಅಫೆನ್ಸಸ್ ಗಳ ಮೇಲೆ ಇದು ಬೇಸ್ ಆಗಿರುವಂತದ್ದು. ಸೊ ಅದಾದ್ಮೇಲೆ ನೆಕ್ಸ್ಟ್ ವಿಕ್ಟಿಮ್ ಅಂತಂದ್ರೆ ಯಾರು, ಬಲಿಪಶು ಅಂತ ಕರಿತೀವಿ. ವಿಕ್ಟಿಮ್ ಅಂತಂದ್ರೆ ಯಾರು, ಇನ್ವೆಸ್ಟಿಗೇಷನ್ ಅಂತಂದ್ರೆ ಏನು, ತನಿಖೆ ಅಂದ್ರೆ ಏನು. ಸೊ BNSS ಪ್ರಾವಿಷನ್ಸ್ ಗಳು ಯಾವ ರೀತಿ ರೀಪ್ಲೇಸ್ ನಾವು ಮಾಡ್ತಾ ಹೋಗ್ತೀವಿ ಆರ್ಗನೈಸೇಷನ್ ಅಲ್ಲಿ, ಏನೇನ್ ಫಂಕ್ಷನ್ಸ್ ಗಳಿರುತ್ತೆ, ಸೊ ಯಾವ್ಯಾವ ರೀತಿಯಾದಂತ ಕಾರ್ಯಗಳು ನಡೀತಾ ಹೋಗುತ್ತೆ, ಸೊ ಡ್ಯೂಟೀಸ್ ಏನು, ಪವರ್ಸ್ ಏನು, ಕೋರ್ಟ್ಸ್ ಗಳ ಡ್ಯೂಟೀಸ್ ಪವರ್ಸ್ ಗಳೇನಿದೆ, ಸೊ ಪೊಲೀಸ್ ಅವರು ಹೇಗೆ ಪ್ರಾಸಿಕ್ಯೂಷನ್ ಮಾಡ್ತಾರೆ ಅಂತಂದ್ರೆ ವಿಚಾರಣೆಗಳನ್ನ ನಡೆಸ್ತಾರೆ, ಪೊಲೀಸ್ ಅಧಿಕಾರಿಗಳು ಹೇಗೆ ತನ್ನ ಕಾರ್ಯಗಳನ್ನ ಮಾಡ್ತಾರೆ. ಸೊ ಒಂದು ಕೇಸ್ ಫೈಲ್ ಆಗ್ಬೇಕು ಅಂತಂದ್ರೆ ಸ್ಟಾರ್ಟ್ ಎಲ್ಲಿಂದ ಆಗುತ್ತೆ ಅನ್ನುವಂತ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ಸೊ ಫಸ್ಟ್ ಕೇಸ್ ಸ್ಟಾರ್ಟ್ ಆಗೋದೇನು, ಒಬ್ಬ ಪೊಲೀಸ್ ಅವನು ಅರೆಸ್ಟ್ ಮಾಡ್ತಾನೆ. ಅರೆಸ್ಟ್ ಮಾಡಿದ ತಕ್ಷಣ ಏನ್ ಮಾಡ್ತಾನೆ, FIR ಹಾಕ್ತಾನೆ. FIR ನ ಫುಲ್ ಫಾರ್ಮ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, ಕನ್ನಡದಲ್ಲಿ ಪ್ರಥಮ ಮಾಹಿತಿ ವರದಿ. FIR ನ ವರ್ಡ್ ಕೇಳದೆ ಇರುವಂತವ್ರು ಯಾರು ಇಲ್ಲ, ಅದು ಸ್ಪೆಷಲಿ ಲಾಯರ್ಸ್ ಗಳಾದ್ಮೇಲೆ. ಆಯ್ತಾ, ಅದು ಬಿಫೋರ್ ನೀವು ಲಾ ಓದೋದ್ಕಿಂತ ಮುಂಚೆ FIR ವರ್ಡ್ ಕೇಳಿದಿರಲ್ಲ, ನನಗೆ ಗೊತ್ತಿಲ್ಲ. ಬಟ್ FIR ಅನ್ನುವಂತ ವರ್ಡ್ ಸರ್ವೇ ಸಾಮಾನ್ಯ. ಪೊಲೀಸ್ ಅವರು ಎದುರಿಸುವಂತ ಒಂದು ವೆಪನ್, ಸುಳ್ಳು ವೆಪನ್ನೋ ನಿಜ ವೆಪನ್ನೋ, ನಾಟಕ ಮಾಡ್ತಾರೋ ಆಟ ಆಡ್ತಾರೋ ದುಡ್ಡಿನ ಆಸೆಗೆ, ಬಟ್ ಪೊಲೀಸ್ ಅವ್ರು ಇರೋಂತ ವೆಪನ್. FIR ಅಂದ್ರೆ ಏನು ಅಂತಂದ್ರೆ ತುಂಬಾ ಸಿಂಪಲ್ ಸರ್. FIR ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಡಿ. ಪೊಲೀಸ್ ಅವ್ರ ಹತ್ರ ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಆಸ್ ಪರ್ ಕಂಪ್ಲೇಂಟ್ ಯಾವ ಟೈಮ್ ಅಲ್ಲಿ, ಯಾವ ಜಾಗದಲ್ಲಿ, ಯಾವ ಇನ್ಸಿಡೆಂಟ್, ಯಾರ್ ಮಾಡ್ದ, ಯಾರ್ ಕಂಪ್ಲೇಂಟ್ ಕೊಟ್ಟ, ಏನು ಅಂತೇಳಿ ಜಸ್ಟ್ ಕಂಪ್ಲೇಂಟ್ ಬರ್ಕೊಳ್ಳೋದಷ್ಟೇ, ಅದು FIR. ಈಗ ಆ FIR ನ ಡೆವಲಪ್ಮೆಂಟ್ ಮಾಡಿ 0 FIR ಅಂತ ಮಾಡಿದ್ರು. ಇದೇನ್ ಸರ್ 0 FIR ಅಂತ ಬಂದಾಗ, ಕೆಲವು ಪೊಲೀಸ್ ಸ್ಟೇಷನ್ ಅವರು ನಾವು ಕೇಸ್ನ ಫೈಲ್ ಮಾಡ್ಕೊಳ್ಳಲ್ಲ, ಕೇಸು ನಮ್ಮ ಜೂರಿಸ್ಡಿಕ್ಷನ್ ಬರಲ್ಲ. ಯಾಕಂದ್ರೆ ಅವ್ರ ತಲೆ ಮೇಲೆ ಬಂದಾಗ FIR ಫೈಲ್ ಮಾಡ್ಕೊಂಡ್ರೆ ಮತ್ತೆ ಅವ್ರ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಕ್ ಹೋಗ್ಬೇಕಾಗತ್ತಲ್ಲ. ಇನ್ವೆಸ್ಟಿಗೇಷನ್ ಮಾಡೋದು, ಅದೇನಾಯ್ತು ಅಂತ ಚೆಕ್ ಮಾಡೋದು, ಇದೆಲ್ಲ ಅವ್ರ ತಲೆ ಮೇಲೆ ಬರುತ್ತಲ್ಲ. ಸೊ ಅದಕ್ಕೆ ನಮ್ಮ ತಲೆ ಮೇಲೆ ತಗೊಳ್ಬಾರ್ದು ಅಂತೇಳಿ ಕೆಲವು ಪೊಲೀಸ್ ಸ್ಟೇಷನ್ ಏನ್ ಮಾಡ್ತಾರೆ, ಫಸ್ಟ್ ಹೋಗಿದ ತಕ್ಷಣ ಹೇಳ್ತಾರೆ ಎಲ್ಲ ಒಂದ್ ಕಡೆ ಕ್ರೈಮ್ ನಡೆದಿದೆ, ನಮ್ ಪೊಲೀಸ್ ಸ್ಟೇಷನ್ ಬರಲ್ಲ, ಬೇರೆ ಪೊಲೀಸ್ ಸ್ಟೇಷನ್ ತಗೊಳ್ರಿ ಅಂತ. ಸೊ ಅಂತ ಸಂದರ್ಭದಲ್ಲಿ 0 FIR ಅನ್ನುವಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಸೊ ಇಂಡಿಯಾದಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಆಗ್ಲಿ ನಿಮ್ಮ FIR ನ ರಿಜಿಸ್ಟರ್ ಮಾಡ್ಕೊಳ್ಬೇಕು ಫಸ್ಟ್. ಆಯ್ತಾ, ಈ ಉದಾಹರಣೆಗೆ ಹೇಳ್ತಾ ಇರೋದು, ಒಂದು ರೇಪ್ ವಿಕ್ಟಿಮ್ ಹೋಗ್ಬಿಟ್ಟು ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ದೂರ ಹೋಗಕ್ ಆಗದೆ, ನನಗೆ ಈ ರೀತಿ ಸಮಸ್ಯೆ ಆಯ್ತು, ರೇಪ್ ಆಗಿದೆ ಅಥವಾ ಹೊಡೆದಿದ್ದಾರೆ ಬಡ್ದಿದ್ದಾರೆ, ಸೊ ನನ್ ಕೇಸ್ ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದ್ರೆ ರಿಯಲ್ ಇನ್ಸಿಡೆಂಟ್ ಮೂವೀಸ್ ಗಳಿದೆ ಇದ್ರದ್ ಮೇಲೆ. ಆಯ್ತಾ, ಬಟ್ ಬರ್ಕೊಳ್ಳಲ್ಲ ಯಾರು FIR. ಅಂತ ಸಂದರ್ಭದಲ್ಲಿ 0 FIR ಅಂತ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಯಾವುದೇ ಪೊಲೀಸ್ ಸ್ಟೇಷನ್ ಆಗ್ಲಿ ಫಸ್ಟ್ FIR ಬರ್ಕೊಳ್ಬೇಕು. ಆಮೇಲೆ ಅದು ಯಾವ ಜೂರಿಸ್ಡಿಕ್ಷನ್ ಅಲ್ಲಿ ಬರುತ್ತೆ, ನ್ಯಾಯಾಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಇದು 0 FIR ನ ಬಗ್ಗೆ. ಸೊ ಡೀಪ್ ಆಗಿ ನಾನು ಹೇಳಿದ್ದೀನಿ. ಸೊ ಇನ್ವೆಸ್ಟಿಗೇಷನ್ ಪವರ್ಸ್ ಗಳು ಯಾವ್ಯಾವ ರೀತಿ ಇದೆ, ಸೊ ಏನೇನ್ ಇನ್ವೆಸ್ಟಿಗೇಷನ್ ಪವರ್ಸ್ ಗಳಿದೆ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಿಲಿಮಿನರಿ ಎನ್ಕ್ವೈರಿನ ಯಾವ ರೀತಿ ಮಾಡ್ತೀವಿ ಅಂತ, ಸೊ ಅದ್ರ ಬಗ್ಗೆ ಕಾನ್ಸೆಪ್ಟ್ ಇದೆ. ಸೊ ನೆಕ್ಸ್ಟ್ ಕಂಪ್ಲೇಂಟ್ ನ ಬಗ್ಗೆ ಇದೆ, ಅರೆಸ್ಟ್ ನ ಬಗ್ಗೆ ಇದೆ. ಸಾರಿ, ಒಂದ್ ನಿಮಿಷ. ಒಂದೇ ನಿಮಿಷ, ಟೆಕ್ನಿಕಲ್ ಇಶ್ಯೂ ಇದೆ. ಐ ಥಿಂಕ್ ರೈಟಿಂಗ್ ಬೋರ್ಡ್ ನೋಟ್ ಡೌನ್ ಸರಿಯಾಗಿ ಮಾಡ್ತಾ ಇಲ್ಲ. ಬ್ಯಾಕ್ ಆಗಿದೆ. ನಾನು ಹೇಳ್ತಾ ಇದ್ದೆ ಪ್ರಿಲಿಮಿನರಿ ಇನ್ಕ್ವೈರಿ. ಪ್ರಿಲಿಮಿನರಿ ಇನ್ಕ್ವೈರಿ ಅಂತಂದ್ರೆ ಯಾರಾದ್ರೂ ಕಂಪ್ಲೇಂಟ್ ಕೊಡಕ್ ಬಂದಾಗ ಯಾವ ರೀತಿ ಎನ್ಕ್ವೈರಿ ಮಾಡ್ಬೇಕು. ಸೊ ಅದಾದ್ಮೇಲೆ ಬರುತ್ತೆ ಕಂಪ್ಲೇಂಟ್. ಕಂಪ್ಲೇಂಟ್ ಕೇಳಿರ್ತೀರಾ, ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡುವಂತದ್ದು, ದೂರ್ ಕೊಡೋದು. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ಅರೆಸ್ಟ್, ಬಂಧನ, ಹೇಗೆ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡುವಂತ ಕಾನ್ಸೆಪ್ಟ್ ಏನು, ಅರೆಸ್ಟ್ ಮಾಡಕ್ಕೆ ಪ್ರೊಸೀಜರ್ ಏನು, ಸೇಫ್ ಗಾರ್ಡ್ಸ್ ಗಳೇನಿದೆ. ಅರೆಸ್ಟ್ ಮಾಡೋದು ಅಂದಿದ ತಕ್ಷಣ ಸುಮ್ನೆ ಬಂದ್ ಏಕಾಏಕ್ದಮ್ ಹೇಗ್ ಬೇಕಾಗಿ ಸಣ್ಣ ಪುಟ್ಟ ಕೇಸ್ಗಳಿಗೆ ಅರೆಸ್ಟ್ ಮಾಡೋದಲ್ಲ. ಪೊಲೀಸ್ ಅವರ ದೌರ್ಜನ್ಯ, ನನ್ ಸ್ಟೂಡೆಂಟ್ಸ್ ಗಳು ಪೊಲೀಸ್ ಅವ್ರು ಇದಾರೆ, ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಓಕೆ, ಯಾರ್ಯಾರ ಕ್ಲಾಸ್ ಅಲ್ಲಿ ಪೊಲೀಸ್ ಅವ್ರು ಇದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ದೌರ್ಜನ್ಯ ಮಾಡುವಂತ ಪೊಲೀಸ್ ಅವ್ರ ಮೇಲೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇರೋದು. ಸೊ ಯಾರ್ಯಾರು ದೌರ್ಜನ್ಯ ಮಾಡ್ತಾ ಇದಾರೆ ಅವ್ರದ್ದು ಸ್ಟೇಷನ್ಸ್ ಗಳಲ್ಲಿ ನಾವು ನೋಡಿದೀವಿ, ಸರಿನಾ. ಸೊ ಪೊಲೀಸ್ ಅವರು ಅರೆಸ್ಟ್ ಮಾಡೋದೇ ಒಂದ್ ದೊಡ್ಡ ಭಯ, FIR ಹಾಕ್ತೀನಿ ಅನ್ನೋದೇ ಒಂದ್ ದೊಡ್ಡ ಭಯ, ಚಾರ್ಜ್ ಶೀಟ್ ಫೈಲ್ ಮಾಡ್ತೀನಿ ಅನ್ನೋದೇ ಒಂದ್ ದೊಡ್ಡ ಭಯ. ಬಟ್ ಲಾಯರ್ಸ್ ಗಳಾಗಿ ನೀವು ಇವಕ್ಕೆ ಯಾವಕ್ಕೂ ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಯ್ತಾ. ಸೊ ನಿಮ್ಮ ಒಂದು ನಾಲೆಜೇ ಬೇರೆ, ನಿಮ್ಮ ಒಂದು ತೂಕನೇ ಬೇರೆ. ಸಾವಿರಾರು ಆಕ್ಟ್ ಗಳನ್ನ ಓದ್ಕೊಂಡ್ ಬಂದಿರ್ತೀರಾ.
ಪೊಲೀಸ್ ಅವ್ರ ಹತ್ರ ಇರುವಂತ BNSS ನ ಮೇಲೆ ನೀವು ನೀಟಾಗಿ ಏನಾದ್ರು ಅರೆಸ್ಟ್ ಮಾಡೋ ಪ್ರೊಸೀಜರ್ ತಿಳ್ಕೊಂಡ್ರೆ ನೀವೇ ಶಾಕ್ ಆಗ್ತೀರಾ. ಅರೆಸ್ಟ್ ಮಾಡಿದಾಗ ಮೆಜಿಸ್ಟ್ರೇಟಿಗೆ ಇನ್ಫಾರ್ಮ್ ಮಾಡ್ಬೇಕು, ಅವನ ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು, ಮನೆಯವರಿಗೆ ಕನ್ಸಲ್ಟ್ ಮಾಡಕ್ ಬಿಡ್ಬೇಕು, ಅಡ್ವೊಕೇಟಿಗೆ ಕಾಂಟ್ಯಾಕ್ಟ್ ಮಾಡಕ್ ಬಿಡ್ಬೇಕಾದ್ರೆ ಈಗಿನ ಪೊಲೀಸ್ ಹಂಗಲ್ಲ. ಅರೆಸ್ಟ್ ಮಾಡಿದ ತಕ್ಷಣ ಅವ್ನ ಫೋನ್ ಜಪ್ತಿ ಮಾಡಿ ಮನೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್. ಎಲ್ಲರೂ ಅಲ್ಲ, ಯಾರ್ಯಾರು ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ತಗೊಳ್ಳೋದು, ಏನ್ ಬೇಕಾದ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಇದಕ್ಕೆಲ್ಲ ನೀವು ನಿಂತ್ಕೊಳ್ಬೇಕಷ್ಟೇ ಲಾಯರ್ಸ್ ಗಳಾಗಿ. ಸೊ ಅದನ್ನೆಲ್ಲ ನೀವು ಕಲಿಬೇಕು ಅಂತಂದ್ರೆ ಇಲ್ಲಿ ಅರೆಸ್ಟ್ ಮತ್ತು ಅವರ ಪ್ರೊಸೀಜರ್ ಸೇಫ್ ಗಾರ್ಡ್ಸ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಅರೆಸ್ಟ್ ಮಾಡಕ್ಕೆ ಏನೇನ್ ಕಾರ್ಯ ವಿಧಾನಗಳಿದೆ, ಯಾವ್ಯಾವ ರೀತಿಯಾದಂತ ಸುರಕ್ಷತೆಗಳನ್ನು ತೆಗೆದುಕೊಳ್ತಾರೆ ಅಂತ. ಪ್ರೊಕ್ಲಾಮಿನೇಷನ್ ಅನ್ನುವಂತ ಕಾನ್ಸೆಪ್ಟ್ ನೋಡ್ತಾ ಹೋಗ್ತೀರಾ. ಆಮೇಲೆ ಅರೆಸ್ಟೆಡ್ ಪರ್ಸನ್ ಆಗಿರುವಂತ ವ್ಯಕ್ತಿಗೆ ಯಾವ ಯಾವ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ನೋಡ್ತೀರಾ. ಲಾಸ್ಟ್ ಕಾನ್ಸೆಪ್ಟ್ ಇದೆ ಕೈಕೋಳ, ಹ್ಯಾಂಡ್ ಕಫಿಂಗ್ ಅಂತೀವಿ. ಅಂದ್ರೆ ಕೈಗೆ ಬೇಡಿ ಹಾಕ್ತಾರಲ್ವಾ, ಸೊ ಅದು ವ್ಯಾಲಿಡಾ, ಒಬ್ಬ ವ್ಯಕ್ತಿನ ಬಂಧನ ಮಾಡುವಂತದ್ರ ಮೇಲೆ ಸುಮಾರು ಡಿಸ್ಕಷನ್ಸ್ ಗಳು ನಡೆದಿದೆ, ಸುಪ್ರೀಂ ಕೋರ್ಟ್ ಕೇಸ್ ಲಾಸ್ ಗಳೆಲ್ಲ ಬಂದಿದೆ. ಬಟ್ ಆದ್ರೆ ಇದು ಎಕ್ಸಾಮ್ ಇಂಪಾರ್ಟೆನ್ಸ್ ಅಲ್ಲಿ ಏನಿಲ್ಲ. ಹ್ಯಾಂಡ್ ಕಫಿಂಗ್ ಅಂತಂದ್ರೆ ಕೈಗೆ ಇದು ಹಾಕ್ತಾರಲ್ಲ ಬೇಡಿಗಳು, ಆ ಕಾನ್ಸೆಪ್ಟ್. ಸೊ ಈ ರೀತಿಯಾಗಿ ಯೂನಿಟ್ 1 ಜಾಸ್ತಿ ಟೈಮ್ ತಗೊಂಡು ಹೇಳಿದೀನಿ ನಾನು, ಸುಮಾರು ವಿಷಯಗಳು ನಿಮಗೆ ಕ್ಲಾರಿಫೈ ಆಗ್ಲಿ ಅಂತ ಹೇಳಿ. ಸೊ ಯೂನಿಟ್ 2 ಅಂತ ಬಂದಾಗ ಯೂನಿಟ್ 2 ದಲ್ಲಿ ಕ್ಲಿಯರ್ ಆಗಿ ನೋಡಿ ಏನ್ ಹೆಸರಿದೆ, ಪ್ರೀ ಟ್ರಯಲ್ ಪ್ರೋಸೆಸ್ ಅಂಡ್ ಕಮೆನ್ಸ್ಮೆಂಟ್ ಆಫ್ ಪ್ರೊಸೀಡಿಂಗ್ ಅಂತ ಇದೆ. ಓಕೆ, ಯೂನಿಟ್ 3 ಅಂತ ನೀವೇನಾದ್ರೂ ಬಂದಾಗ ಟ್ರಯಲ್ ಪ್ರೋಸೆಸ್ ಅಂತ ಇದೆ. ಯೂನಿಟ್ 4 ಅಂತ ನೀವೇನಾದ್ರೂ ಬಂದಾಗ ಮಿಸ್ಲೇನಿಯಸ್ ಪ್ರೊಸೀಜರ್ ಅಂತ ಇದೆ. ಹೆಡ್ಲೈನ್ಸೇ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇವ್ರು ಏನ್ ಹೇಳಕ್ ಹೋಗ್ತಾ ಇದಾರೆ KSLU ದವರು, ಯೂನಿಟ್ 2 ದಲ್ಲಿ ನೀವು ಕಲೀರಿ, ಇನ್ನು ಜಸ್ಟ್ ಸ್ಟಾರ್ಟ್ ಆಗಿದೆ ಒಂದು ಕಂಪ್ಲೇಂಟ್, ಒಂದು FIR ಸ್ಟಾರ್ಟ್ ಆಗಿದೆ ಸರ್. ಇದು ಸ್ಟಾರ್ಟ್ ಆಗಿದ ತಕ್ಷಣ ಏನ್ ಪ್ರೊಸೀಜರ್ ನಡೆಯುತ್ತೆ, ಜಸ್ಟ್ ಸ್ಟಾರ್ಟ್. ಪ್ರೀ ಟ್ರಯಲ್ ಅಂತೀವಿ, ಟ್ರಯಲ್ ಆಗದ್ಕಿಂತ ಮುಂಚೆ. ಟ್ರಯಲ್ ಅಂದ್ರೆ ಏನು? ಟ್ರಯಲ್ ಅಂತಂದ್ರೆ ಕೋರ್ಟ್ ಅಲ್ಲಿ ಹಿಯರಿಂಗ್ ಆಗುವಂತದ್ದು. ಕೋರ್ಟ್ ಅಲ್ಲಿ ಹಿಯರಿಂಗ್ ಆಗದ್ಕಿಂತ ಮುಂಚೆ, ಇನ್ನು ಕೋರ್ಟಿಗೆ ಬಂದಿಲ್ಲ, ಕೇಸ್ ಇನ್ನು ಕೋರ್ಟಿಗೆ ಬಂದಿಲ್ಲ, ಯೂನಿಟ್ 2 ದಲ್ಲಿ ಸ್ಟಿಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಕೋರ್ಟಿಗೆ ಹೋಗ್ತಾ ಇರುತ್ತೆ, ಮೆಜಿಸ್ಟ್ರೇಟ್ ಪರ್ಮಿಷನ್ ಅದು ಇದು ಅಂತ ಓಡಾಟ ಇರುತ್ತೆ, ಬಟ್ ಹಿಯರಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ. ಜಸ್ಟ್ ಈಗ ಪ್ರೊಸೀಡಿಂಗ್ಸ್ ಗಳು ಸ್ಟಾರ್ಟ್ ಆಗಿದೆ, ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಪೂರ್ವ ವಿಚಾರಣೆಗೆ ಇನ್ನೂ ಕೂಡ ಜಡ್ಜ್ ಸಾಹೇಬ್ರು ಕರೆದಿಲ್ಲ ಮಾತಾಡ್ಸ್ಲಿಕ್ಕೆ, ಅದು ಯೂನಿಟ್ 2 ಹೇಳುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನೇನಿರುತ್ತೆ, ಮೊದಲನೇದು ಮೆಜಿಸ್ಟ್ರೇಟ್ ನ ಪವರ್ ಏನಿದೆ, ಕಾಗ್ನಿಸೆನ್ಸ್ ಅಂಡ್ ಟೈಮ್ ಲೈನ್ ಟು ಕಂಪ್ಲೀಟ್ ದ ಪ್ರೊಸೀಡಿಂಗ್ಸ್. ಅಂದ್ರೆ ಒಬ್ಬ ಮೆಜಿಸ್ಟ್ರೇಟ್ ಅಂತ ಏನಿರ್ತಾರೆ, ಸೊ ಅವರು ಯಾವ ರೀತಿ ಕಾಗ್ನಿಸೆನ್ಸ್ ನ ತೆಗೆದುಕೊಳ್ಬಹುದು, ಯಾವ ರೀತಿ ಒಂದು ಕೇಸಿಗೆ ಅವರಾಗೆ ಖುದ್ದಾಗಿ ಇವನನ್ನ ಅರೆಸ್ಟ್ ಮಾಡಿ ಈ ಪ್ರೊಸೀಡಿಂಗ್ಸ್ ಇಷ್ಟಲ್ಲಿ ಕ್ಲೋಸ್ ಮಾಡಿ ಅಂತ ಹೇಳ್ಬೋದು ಅನ್ನುವಂತ ಪ್ರೊಸೀಜರ್ ಕಲಿತೀರಾ. ಸೊ ಇಫ್ ಇನ್ ಕೇಸ್ ಏನಾದ್ರೂ ಕಂಪ್ಲೇಂಟ್ ಇನ್ವ್ಯಾಲಿಡ್ ಆಗಿದ್ದಲ್ಲಿ ಅದನ್ನ ವಜಾ ಹೇಗ್ ಮಾಡೋದು, ಇನ್ನು ಕಂಪ್ಲೇಂಟ್ ಹತ್ರನೇ ಇದೆ, ಅದನ್ನ ವಜಾ ಹೇಗ್ ಮಾಡೋದು, ಆಮೇಲೆ ಪ್ರೊಸೀಡಿಂಗ್ ಸ್ಟಾರ್ಟ್ ಹೇಗಾಗುತ್ತೆ, ಕಮೆನ್ಸ್ಮೆಂಟ್ ಹೇಗಾಗುತ್ತೆ, ಪ್ರಕ್ರಿಯೆ ಆರಂಭ ಹೇಗಾಗುತ್ತೆ ಅಂತ. ಸೊ ಅದಾದ್ಮೇಲೆ ನಾನು ನಿಮಗೆ ಹೇಳಿದ್ನಲ್ವಾ, FIR ಅಥವಾ PCR ಆಗುತ್ತೆ, ಇದಾದ್ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ. ಚಾರ್ಜ್ ಶೀಟ್ ಅನ್ನುವಂತ ಕಾನ್ಸೆಪ್ಟ್ ನ ಇಲ್ಲಿ ಕಲಿತಾ ಹೋಗ್ತೀರಾ. ಫ್ರೇಮಿಂಗ್ ಆಫ್ ಚಾರ್ಜ್ ಅನ್ನುವಂಥದ್ದೇ ಚಾರ್ಜ್ ಶೀಟ್. ಮೂವೀಸ್ ಗಳಲ್ಲಿ ಇಲ್ಲಿ ಕೇಳಿರ್ತೀರಾ, ಚಾರ್ಜ್ ಶೀಟ್ ಫೈಲ್ ಆಯ್ತಾ, ಆರೋಪಗಳ ಜೋಡಣೆ ಅಂತೀವಿ, ಚಾರ್ಜ್ ಶೀಟ್ ಫೈಲ್ ಆಯ್ತಾ ಅಂತ ಕೇಳಿರ್ತೀರಾ. ಸೊ ಆ ಚಾರ್ಜ್ ಶೀಟ್ ನ ಬಗ್ಗೆ ನೀವು ಯೂನಿಟ್ 2 ದಲ್ಲಿ BNSS ನಲ್ಲಿ ಕಲಿತೀರಾ. ತುಂಬಾ ಸಿಂಪಲ್ ಲೇಮ್ಯಾನ್ ಲ್ಯಾಂಗ್ವೇಜ್, ಪ್ರಾಕ್ಟಿಕಲ್ ಆಗಿ ನಡೆಯುವಂತದ್ದು, ಡೇ ಅಂಡ್ ನೈಟ್ ಕೇಳುವಂತ ವಿಷಯಗಳನ್ನೇ ನೀವು ಡಿಸ್ಕಸ್ ಮಾಡ್ತಾ ಇರೋದಷ್ಟೇ. ಬಾಕಿ ಏನು ಕೂಡ ಇದ್ರಲ್ಲಿ ಇಲ್ಲ ಅಂತ ಸ್ಪೆಷಲ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ವಿಷಯದಲ್ಲಿ ಯಾವುದೇ ರೀತಿಯಾದಂತ ಸ್ಪೆಷಾಲಿಟಿ ಏನಿಲ್ಲ. ಓಕೆ, ಸೊ ಈ ರೀತಿಯಾಗಿ ಫ್ರೇಮಿಂಗ್ ಆಫ್ ಚಾರ್ಜಸ್ ನ ಬಗ್ಗೆ ಕಲಿತೀರಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ಬ ಪೊಲೀಸ್ ಅವನು ಕಂಪ್ಲೇಂಟ್ ತಗೊಂಡ್ಮೇಲೆ ಅಥವಾ PCR ದಲ್ಲಿ ಕೋರ್ಟ್ ಕಡೆಯಿಂದ ಇನ್ಸ್ಟ್ರಕ್ಷನ್ ಬಂದ್ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರ 90 ದಿನಗಳ ಒಳಗೆ, 90 ಡೇಸ್ ನ ಒಳಗೆ, ಇಟ್ ಮೇ ಬಿ ಎಕ್ಸ್ಟೆಂಡ್ ಸಮ್ ಟೈಮ್ಸ್, ಆಯ್ತಾ, ಡಿಪೆಂಡ್ಸ್, ಏನಾದ್ರು ಪರ್ಮಿಷನ್ ಜೊತೆಗೆ ಪೊಲೀಸ್ ಅವ್ರು ತಗೊಂಡ್ ಬರ್ತಾರೆ ಕೋರ್ಟ್ ಅಲ್ಲಿ. ಸೊ ಆಸ್ ಪರ್ ಲಾ 90 ಡೇಸ್, 3 ಮಂತ್ಸ್ ಟೈಮ್, ವಿತಿನ್ 3 ಮಂತ್ಸ್ ಅಲ್ಲಿ ಏನ್ FIR ಬರ್ಕೊಂಡಿದ್ರು ಅದನ್ನ ಹೋಗಿ ಜಾಗದಲ್ಲಿ ಪಂಚನಾಮೆ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ಕ್ರೈಮ್ ನಡೆದಿತ್ತಾ ಇಲ್ಲ, ಯಾವ ಜಾಗದಲ್ಲಿ, ಸಾಕ್ಷಿಗಳನ್ನೆಲ್ಲ ಬರ್ಕೊಂಡು ಒಂದು ಇನ್ವೆಸ್ಟಿಗೇಷನ್, ಒಂದು ರಿಪೋರ್ಟ್ ಏನ್ ಸಬ್ಮಿಟ್ ಮಾಡ್ತಾರಲ್ಲ ಅವರು, ಆ ರಿಪೋರ್ಟ್ ನಾವು ಚಾರ್ಜ್ ಶೀಟ್ ಅಂತೀವಿ. ಯಾರಿಗೆ ಸಬ್ಮಿಟ್ ಮಾಡ್ತಾರೆ ಇವ್ರು ಬಂದ್ಬಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ ಆ ಚಾರ್ಜ್ ಶೀಟ್ ನ ಆಧಾರದ ಮೇಲೆ ಆರ್ಗ್ಯುಮೆಂಟ್ಸ್ ಗಳು ಸ್ಟಾರ್ಟ್ ಮಾಡುತ್ತೆ, ಮಾತುಕತೆ ಸ್ಟಾರ್ಟ್ ಮಾಡುತ್ತೆ, ಎವಿಡೆನ್ಸ್ ಪ್ರೂವ್ ಮಾಡಿ ಅಂತ ಹೇಳುತ್ತೆ, ಅಪೋಸಿಟ್ ಅವನಿಗೆ ಚಾನ್ಸ್ ಕೊಡುತ್ತೆ. ಇಲ್ಲಿ ನೀವು ಬರ್ತೀರಾ, ಇಲ್ಲಿ ತನಕ ಪೊಲೀಸ್ನವ್ರದ್ದು ಆಯ್ತಾ, ಇಲ್ಲಿ ನೀವು ಬರ್ತೀರಾ, ಒಬ್ಬ PP ಬರ್ತಾರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಇರುವಂತ ಲಾಯರ್ಸ್ ಗಳು ಕ್ರಿಮಿನಲ್ ಕೇಸ್ಗಳಲ್ಲಿ. ಆಮೇಲೆ ನೀವು ಬರ್ತೀರಾ ಡಿಫೆನ್ಸ್ ಲಾಯರ್ ಅಲ್ಲಿ, ಅಂದ್ರೆ ಇಲ್ಲೇನು ಪೊಲೀಸ್ ಅವ್ರು FIR ಮಾಡಿದ್ದಾರೆ, ಚಾರ್ಜ್ ಶೀಟ್ ಎಲ್ಲ ಮಾಡಿದರೆ, ಸುಳ್ಳು, ತಪ್ಪು, ನನ್ನ ಕ್ಲೈಂಟ್ ಒಳ್ಳೆಯವನು ಆಯ್ತಾ ಹೇಳ್ತಾ ನೀವು PP ಅವರಿಗೆ ಅಪೋಸಿಷನ್ ಹಾಕೊಂಡು ಬರ್ತೀರಾ.
ಸೊ ಈ ರೀತಿ ಸಿನಾರಿಯೋ ಇರುತ್ತೆ. ಸೊ ಈ ಸಿನಾರಿಯೋದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಏನ್ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರಲ್ಲ, ಸೊ ಅದ್ರ ಬಗ್ಗೆ ನೀವು ಕಲಿತಾ ಹೋಗ್ತೀರಾ. ಆಮೇಲೆ ಜಾಯಿಂಡರ್ ಆಫ್ ಚಾರ್ಜಸ್ ಅಂತ ಇದೆ. ಸೊ ಜಾಯಿಂಡರ್ ಆಫ್ ಚಾರ್ಜಸ್ ಅಂತಂದ್ರೆ ಯಾರಾದ್ರೂ ಒಬ್ಬ ಪಾರ್ಟಿ ಮಿಸ್ ಆದ, ಯಾವ್ದೋ ಒಂದು ಕ್ರೈಮ್ ಮಿಸ್ ಆಗಿತ್ತು, ಸೆಕ್ಷನ್ ಮಿಸ್ ಆಗಿತ್ತು ಅಂದ್ರೆ ಪೊಲೀಸ್ನವ್ರು ಜಾಯಿನ್ ಮಾಡಬಹುದು ಅಂತ. ಓಕೆ, ನೆಕ್ಸ್ಟ್ ಬರುತ್ತೆ ಪೊಲೀಸ್ ಅವರಿಗೆ ಏನಾದ್ರೂ ಬೇಕು ಅಂತ ಅನ್ಸ್ದಾಗ ಅವರು ಯಾರನ್ನಾದ್ರೂ ಅಪಿರಿಯನ್ಸ್ ಆಗು ಅಂತ ಹೇಳ್ಬಹುದು. ಆಮೇಲೆ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ನ ಮಾಡಿಸ್ಬೋದು ಅಂತ ಹೇಳ್ಬಹುದು. ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಅಂದ್ರೆ ಯಾವ್ದಾದ್ರು ಒಂದು ವಸ್ತು ಎವಿಡೆನ್ಸ್ ಗೆ ಇನ್ವೆಸ್ಟಿಗೇಷನ್ ಹೆಲ್ಪ್ ಆಗುತ್ತೆ ಅಂದ್ರೆ ತಂದು ತೋರ್ಸು ಅಂತ ಹೇಳ್ಬಹುದು. ಇಲ್ಲ ಅಪಿರಿಯನ್ಸ್, ನನ್ನ ಮುಂದೆ ಬಂದು ಅಪಿಯರ್ ಆಗು, ಏನೋ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಫೋನ್ ಮಾಡಿ ಪೊಲೀಸ್ ಅವ್ರು ಕಲಿಸ್ತಾರಲ್ಲ ಆ ರೀತಿ ಅದನ್ನ ಪ್ರೀತಿಯಿಂದ ಕರ್ಸ್ಬೇಕು. ಪ್ರೀತಿಯಿಂದ ಅಂದ್ರೆ ತುಂಬಾ ಮೋಸ್ಟ್ ರೆಸ್ಪೆಕ್ಟ್ಫುಲಿ ಮಾತಾಡುವಂತ ಏಕವಚನ ಇನ್ವ್ಯಾಲಿಡ್. ಓಕೆ, ರೆಸ್ಪೆಕ್ಟ್ಫುಲಿ ಕರಿಬೇಕು. ಎಲ್ಲರೂ ಟ್ಯಾಕ್ಸ್ ಇಂದ ನಡೆಸ್ತಾ ಇರೋದು, ನಾವು ಕೊಟ್ಟಿದ್ದ ದುಡ್ಡಿಂದಾನೆ ನಡೆಸ್ತಾ ಇರೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಯಾವುದೇ ಗೌರ್ಮೆಂಟ್ ನ ಪ್ರತಿ ಡಿಪಾರ್ಟ್ಮೆಂಟ್ ಆಗ್ಲಿ, ಬೆಳಗಿಂದ ಸಂಜೆ ತನಕ ನೀವೇನ್ ಟ್ಯಾಕ್ಸ್ ಕಟ್ತಾ ಇದ್ರೆ ಆ ದುಡ್ಡೆಲ್ಲ ಕಲೆಕ್ಟ್ ಆಗ್ಬಿಟ್ಟು ಹೋಗ್ತಾ ಇದೆ. 45 ಲಕ್ಷ 50 ಲಕ್ಷ ಕೋಟಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ 3.5 ಲಕ್ಷ 4 ಲಕ್ಷ ಕೋಟಿ. ಅದರಲ್ಲಿ ವರ್ಷಕ್ಕೆ ಇಷ್ಟು ಅಂತ ಅರ್ಧಕ್ಕರ್ಧ ಗೌರ್ಮೆಂಟ್ ಎಂಪ್ಲಾಯ್ಸ್ ಗಳಿಗೆ ಸ್ಯಾಲ್ರಿ ತೆಗಿತಾ ಇರೋದು ನಾವು ಕೊಟ್ಟಿದ್ದ ದುಡ್ಡಿಂದಾನೆ. ಸೊ ಪ್ರೀತಿಯಿಂದ ನೀಟಾಗಿ ಕರಿಬೇಕು. ಇಫ್ ಇನ್ ಕೇಸ್ ಅದೇನಾದ್ರು ಮಿಸ್ ಆಗ್ತಾ ಇದೆ ಅಂತಂದ್ರೆ ಅದ್ ನಿಮ್ ಕೈಯಲ್ಲಿ ಇರುತ್ತೆ, ನೀವು ಒಳ್ಳೆ ಲಾಯರ್ಸ್ ಗಳಿಗೆ ಏನ್ ಆಕ್ಷನ್ ತಗೊಳ್ತೀರಾ ಅಂತ. ಬಟ್ ಸಮಾಜದ ಪ್ರಾಕ್ಟಿಕಾಲಿಟಿ, ನಿಜ ಜೀವನದಲ್ಲಿ ಏನ್ ನಡೆಯುತ್ತೆ ಅಂತ ನೋಡ್ಕೊಂಡು ಫುಲ್ ನಾಲೆಜ್ ಬಂದ್ಮೇಲೆ ಆಕ್ಷನ್ ತಗೊಳ್ಳಿ. ಅರ್ಧಂಬರ್ಧ ತುಳ್ಕೊಳ್ಬೇಡಿ. ಎಲ್ಲಾ ಕಂಪ್ಲೀಟ್ ನಾಲೆಜ್ ತಗೊಂಡು ಆಕ್ಷನ್ ತಗೊಳ್ತಾ ಹೋಗಿ. ಸೊ ಈಗ ನನ್ನ ವಿಷಯ ಏನ್ ಹೇಳ್ತಾ ಇದ್ದೆ, ಸಾರಿ, ಐ ಥಿಂಕ್ ಬಟ್ ಬೋರ್ಡ್ ಇಸ್ ಎನಿ ಪ್ರಾಬ್ಲಮ್ ನಾ, ಚೆಕ್ ಇಟ್ ಒನ್ ಸೆಕೆಂಡ್. ಸಾರಿ, ಬೋರ್ಡ್ನ ಇಶ್ಯೂ ಬರ್ತಾ ಇತ್ತು, ಸೊ ಅದಕ್ಕೋಸ್ಕರ. ಸರಿಯಾಗಿದೆ, ಸ್ಟುಡಿಯೋದಲ್ಲೆಲ್ಲ ರೈಟ್ ಡೌನ್ ಆಗ್ತಾ ಇದೆ. ನೋ ಇಶ್ಯೂಸ್. ಸೊ ಅಪಿರಿಯನ್ಸ್, ಪ್ರೊಡಕ್ಷನ್ ಆಫ್ ಥಿಂಗ್ಸ್, ಪೊಲೀಸ್ ಅವ್ರದ್ದು ಹೇಗೆ ನಡೆಸ್ತಾರೆ, ಸೊ ಆ ವಿಷಯ ನಾನು ಮಾತಾಡ್ತಾ ಇದ್ದೆ. ಸಮ್ಟೈಮ್ಸ್ ಎಲೆಕ್ಟ್ರಾನಿಕ್ ಮೀನ್ಸ್ ಅಂತ ಇದೆ. ಸೊ ಥ್ರೂ ಫೋನ್ ಕಾಲ್, ಮೆಸೇಜ್ ಈ ರೀತಿನೂ ಕೂಡ ಕರಿಬಹುದು ಅನ್ನುವಂತ ಅಮೆಂಡ್ಮೆಂಟ್ ಮಾಡಿದ್ದಾರೆ ಈಗಿನ ಅಪ್ಡೇಟ್ ಅಲ್ಲಿ, ಇಮೇಲ್ ಎಲ್ಲ ಕಡೆನೂ ಕೂಡ. ಸೊ ಬಟ್ ಅದು ರೀಚ್ ಆಗಿರ್ಬೇಕು, ಅದನ್ನ ಅಷ್ಟೊಂದು ಅಡ್ಮೈರ್ ಮಾಡಲ್ಲ, ಯಾಕಂದ್ರೆ ಯಾರು ಕೂಡ ನಾವು ಮೆಸೇಜ್ ನೋಡಿದ್ವಿ ಅದನ್ನೆಲ್ಲ ಏನು ಹೇಳಕ್ ಬರಲ್ಲ. ಸೊ ಎನಿಯೋ ಅದ್ರ ಮೇಲೆ ಅಪ್ ಅಂಡ್ ಡೌನ್ಸ್ ನಡೀತಾ ಇದೆ ಕೋರ್ಟ್ಸ್ ಗಳಲ್ಲಿ. ಆಮೇಲೆ ಅವ್ರು ಯಾರಾದ್ರೂ ಇರ್ಲಿಲ್ಲಪ್ಪ, ಅವ್ನು ಯಾರ ತಲೆ ಮೇಲಿತ್ತು ಅವ್ನು ಇರ್ಲಿಲ್ಲ, ಅವ್ರ ಸಕ್ಸೆಸರ್, ಉತ್ತರಾಧಿಕಾರಿ ಅಂತ ಕರಿತೀವಲ್ವಾ ಸಕ್ಸೆಷನ್ ಆಕ್ಟ್ ಅಲ್ಲಿ, ಅವ್ರ ನೆಕ್ಸ್ಟ್ ಯಾರು, ಅವ್ರ ಅಣ್ಣ, ತಮ್ಮ, ಅಪ್ಪನ ಏನಾದ್ರು ಕ್ರೈಮ್ ಮಾಡಿದ್ರೆ ಮಗ, ಮಗ ಏನಾದ್ರು ಕ್ರೈಮ್ ಮಾಡಿದ್ರೆ ಅಪ್ಪ, ಇವ್ರನ್ನ ಕರ್ಸ್ಬಿಟ್ಟು ವಿಚಾರಣೆ ನಡೆಸಬಹುದು ಅನ್ನುವಂತ ಒಂದು ಪ್ರಾವಿಷನ್ಸ್ ಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ರೆ ಪ್ರಿಲಿಮಿನರಿ ಪ್ಲಿಯಾಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಅಪರಾಧಗಳ ಒಂದು ಮನವಿ, ಸ್ಟಾರ್ಟಿಂಗ್ ಅಲ್ಲಿ ನಾವೇನ್ ಕೊಡ್ತೀವಿ ಅದ್ರ ಬಗ್ಗೆ. ಪ್ಲಿ ಆಫ್ ಗಿಲ್ಟ್ ಅಂತ ಇದೆ. ಸೊ ತನ್ನ ಗಿಲ್ಟ್ ಅವನೇ ಒಪ್ಕೊಂಡಾಗ ಯಾವ ರೀತಿ ಕಡಿಮೆ ಆಗುತ್ತೆ ಅನ್ನುವಂತ ಕಾನ್ಸೆಪ್ಟ್. ಆಮೇಲೆ ಯಾವುದೇ ಒಂದು ಅಫೆನ್ಸಿಗೆ ನಾವು ಎಷ್ಟು ಟೈಮನ್ನ ಕೊಡ್ಬೋದು, ಲಿಮಿಟೇಷನ್ಸ್. ಅಂದ್ರೆ ಈಗ ಏನೋ ಒಂದು ಸಮಸ್ಯೆ ಆಗಿದೆ, ಉದಾಹರಣೆಗೆ ಯಾರೋ ನಿಮಗೆ ಹೊಡೆದಿದ್ದಾನೆ, ಹರ್ಟ್ ಮಾಡಿದ್ದಾನೆ, ನೀವು ಈ ಫೈಲ್ನ, ಈ ಕಂಪ್ಲೇಂಟ್ ನ ಏನು 1980ರಲ್ಲಿ ಹೊಡೆದಿದ್ದ ಅಂದ್ರೆ 2026ರಲ್ಲಿ ಹೋಗ್ಬಿಟ್ಟು ನನಗೆ ಅವತ್ತು ಹೊಡೆದಿದ್ದ 1980ರಲ್ಲಿ ಅಂತ ಕಂಪ್ಲೇಂಟ್ ಮಾಡ್ಬೋದಾ? ಅದಕ್ಕೆ ಇದು ಎಷ್ಟು ಟೈಮ್ ಇದೆ? ಸೊ ಇದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ ಬೇಲ್ ಅಂಡ್ ಬೇಲ್ ಬಾಂಡ್ಸ್ ಅಂತ. ಜಾಮೀನು ಮತ್ತು ಜಾಮೀನಿನ ಬಾಂಡ್ಸ್ಗಳು. ಜಾಮೀನಿನ ಬಗ್ಗೆ ನಾನು ತುಂಬಾ ಕ್ಲಿಯರ್ ಆಗಿ ಹೇಳಿದೆ. ಜಾಮೀನ್ ಅಂದ್ರೆ ಏನು ಅಂತಂದ್ರೆ, ನೀವು ಕೇಸ್ ನಡೀತಾ ಇರ್ಬೇಕಾದ್ರೆ ನಾನಿನ್ನೂ ಮುಗ್ಧ, ನಾನಿನ್ನೂ ಅಕ್ಯೂಸ್ಡ್, ನಾನಿನ್ನೂ ಆರೋಪಿ, ಅಪರಾಧಿ ಅಲ್ಲ. ನಾನು ಅಪರಾಧಿ ಅನಿಸ್ಮೇಲೆ ಒಳಗ್ ಬರ್ತೀನಿ, ನನಗೆ ಪರ್ಮಿಷನ್ ಕೊಡಿ, ನೀವು ಕರೆದಾಗೆಲ್ಲ ಕರಿತೀನಿ ಅಂತ ಕೇಳ್ಕೊಳ್ಳುವಂಥದ್ದು. ಆಕ್ಚುಲ್ ಆಗಿ ಬೇಲ್ ಅಪ್ಲಿಕೇಶನ್ ಇದೇ ಇರುತ್ತೆ. ನಾನೇನ್ ಹೇಳಿದೆ ಅದನ್ನೇ ಸ್ವಲ್ಪ ಲಾ ಲ್ಯಾಂಗ್ವೇಜ್ ಅಲ್ಲಿ ನೀಟಾಗಿ ಬರ್ದಿರ್ತಾರೆ. ಸೊ ಬೇಲ್ ಅಪ್ಲಿಕೇಶನ್ ಅಷ್ಟೇ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ದರ್ಶನ್ ಕೇಸಲ್ಲಿ ಬೇಲ್ನ ಕೊಡುವಂಥದ್ದು ಇದೆಲ್ರಿಗೂ ಗೊತ್ತಿರುವಂತದ್ದು. ಸೊ ಅದ್ರಲ್ಲಿ ದರ್ಶನ್ ಕೇಳ್ತಾ ಇರೋದೇನು, ನಾನು ಅಕ್ಯೂಸ್ಡ್ ಆಗಿ ಇರ್ತೀನಿ, ಬೇಲ್ ನನಗೆ ಕೊಡಿ, ನಾ ಹೊರಗಡೆ ಇರ್ತೀನಿ, ನನಗೇನಾದ್ರೂ ನೀವು ಬೇಲ್ ಕೊಟ್ರೆ ನಾ ಹೊರಗಡೆ ಇದ್ದು ನೀವು ಕರೆದಾಗೆಲ್ಲ ಬಂದು ನಾನು ಅಟೆಂಡ್ ಮಾಡ್ತೀನಿ. ಸೊ ಈ ರೀತಿ ನಡೀತಾ ಇರುವಂತದ್ದು, ಬೆಂಗಳೂರಲ್ಲೇ ನಡೀತಾ ಇದೆ ಕೇಸ್. ಓಕೆ, ಸೊ ಎನಿಯೋ ಅದ್ ಬಿಡಿ, ಪ್ರಾಕ್ಟಿಕಲ್ ಆಯ್ತಾ. ಯೂನಿಟ್ 2 ಏನ್ ಮಾತಾಡ್ತು ಅಂತಂದ್ರೆ, ಪ್ರೀ ಟ್ರಯಲ್ ಪ್ರೋಸೆಸ್ ಅಂಡ್ ಕಮೆನ್ಸ್ಮೆಂಟ್ ಆಫ್ ಪ್ರೊಸೀಡಿಂಗ್, ಪೂರ್ವ ವಿಚಾರಣೆ ಪ್ರಕ್ರಿಯೆ ಮತ್ತು ಪ್ರಕ್ರಿಯೆಗಳ ಆರಂಭದ ವಿಚಾರದಲ್ಲಿ ಮಾತಾಡ್ತು. ಯೂನಿಟ್ 3 ಅಂತ ನೀವೇನಾದ್ರೂ ಬಂದಾಗ, ಯೂನಿಟ್ 3 ಅಲ್ಲಿ ಟ್ರಯಲ್ ಪ್ರೋಸೆಸ್ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಇಲ್ಲಿ ಕೇಸ್ ಕೋರ್ಟ್ ನ ಮೆಟ್ಲು ಹತ್ತುತ್ತೆ, ಕೋರ್ಟ್ ಹತ್ರ ಬರುತ್ತೆ. ಆದ್ರೆ ಯೂನಿಟ್ 2 ತನಕನೂ ಕೂಡ ಕೇಸ್ ಕೋರ್ಟ್ ತನಕ ಬಂದಿರಲ್ಲ. ಒತ್ತಾ ಸಮ್ ಸಿಚುವೇಶನ್ಸ್ ಗಳಲ್ಲಿ 5-10% ಕೋರ್ಟ್ ಪರ್ಮಿಷನ್ ತಗೊಂಡು ಹೋಗ್ಬೇಕು, ಇಲ್ಲೆಲ್ಲ ಬರ್ಬೋದು ಅನ್ನೋದ್ ಬಿಟ್ರೆ
ಕೋರ್ಟ್ ನ ಕೇಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಕೇಸ್ ಏನಿದೆ ಅದು ಕೋರ್ಟ್ ತನಕ ಕಾಲಿಟ್ಟಿರೋದಿಲ್ಲ. ಯೂನಿಟ್ 3 ನೀವು ಎಂಟ್ರಿ ಕೊಟ್ಟ, ಯೂನಿಟ್ 3 ನೀವು ಓದಕ್ ಸ್ಟಡಿ ಮಾಡಿದಾಗ, ಯೂನಿಟ್ 4 ನ ಓದಕ್ ಸ್ಟಡಿ ಮಾಡಿದಾಗ ಆ ಕೇಸ್ ಕೋರ್ಟಿನ ಮೆಟ್ಲು ಹತ್ತಿರುತ್ತೆ. ಸೊ ಕೋರ್ಟಿನ ಮೆಟ್ಲು ಹತ್ತಿದಂತ ಕೇಸು ಹೇಗೆ ನಡೆಯುತ್ತೆ, ಹೇಗೆ ನಾನು ಹೇಳಿದ್ದೆ, BNSS ಇಸ್ ಎ ಪ್ರೊಸೀಜರ್ ಅಲ್ಲ, ಇದು ಹೌ ಇಟ್ ಈಸ್ ಅಂತ ಮಾತಾಡುತ್ತೆ, ವಾಟ್ ಇಟ್ ಈಸ್ ಅಂತ ಮಾತಾಡೋದಿಲ್ಲ. ಅಂದ್ರೆ ಹೇಗೆ ನಡ್ಸ್ಬೇಕು ಅಂತ ಮಾತಾಡ್ತಾ ಇದೆ. ಇಟ್ ಮೀನ್ ದಟ್ ಕೋರ್ಟ್ ಅಲ್ಲಿ ಯಾವ ಪ್ರೊಸೀಜರ್ ಪ್ರಕಾರ ನಡಿಬೇಕು ಅಂತ BNSS ಮಾತಾಡ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಿದಾಗ, ಸೊ ಟ್ರಯಲ್ ಪ್ರೋಸೆಸ್ ನಲ್ಲಿ ಫಸ್ಟ್ ಪಾಯಿಂಟ್ ಬರುತ್ತೆ, ಸೆಷನ್ ಕೋರ್ಟ್ ನಲ್ಲಿ ಯಾವ ರೀತಿ ಕೇಸಸ್ಗಳು ನಡೆಯುತ್ತೆ ಅಂತ. ಸೆಷನ್ ಕೋರ್ಟ್ ಮೀನ್ಸ್ ಕ್ರಿಮಿನಲ್ ಕೋರ್ಟ್ಸ್ ಗಳ ಒಂದು ಮೋಸ್ಟ್ ಹೈಯೆಸ್ಟ್ ಪಾಯಿಂಟ್, ಅಲ್ಲಿ ಹೇಗೆ ಕೋರ್ಟ್ ಕೇಸ್ಗಳು ನಡೆಯುತ್ತೆ ಅಂತ. ಸೊ ಮ್ಯಾಜಿಸ್ಟ್ರೇಟ್ ಗಳು ಯಾರನ್ನಾದ್ರೂ ಕರ್ಸ್ಕೊಳ್ಬೇಕು ಅಂತಂದ್ರೆ ಸಮನ್ಸ್ ಗಳನ್ನ ಹೇಗೆ ಕಳಿಸ್ತಾರೆ ಅಂತ. ಈಗ ಎಲ್ರಿಗೂ ಕೂಡ ಒಂದು ಹೆದರಿಕೆ ಇದೆ, ವಾರೆಂಟ್, ಸಮನ್ಸ್, ಇದ್ರಲ್ಲಿ ಡಿಫ್ರೆನ್ಸ್ ನ ಹೇಳ್ತೇನೆ. ಸಮನ್ಸ್ ಅಂದ್ರೆ ಏನೂ ಜಾಸ್ತಿ ಅಲ್ಲ, ಹೆದರ್ಕೊಳ್ಳೋ ಅಂತದಲ್ಲ. ನಿಮ್ ರಿಲೇಷನ್ಗೆ, ನಿಮ್ ಫ್ರೆಂಡ್ಸಿಗೆ ಏನೋ ಒಂದು ಸಮನ್ಸ್ ಬಂದಿದೆ ಅಂದಿದ ತಕ್ಷಣ ಹೆದರ್ಕೊಂಡು ಕೋರ್ಟ್ ಕಡೆಯಿಂದ ಏನೋ ಸೀಲ್ ಹಾಕಿ ಕಳ್ಸಿದ್ದಾರೆ, ಕೋರ್ಟ್ ಹೆಸರೆಲ್ಲ ಹಾಕಿದ್ದಾರೆ ಅಂತ ಹೆದರ್ಕೊಳ್ಳುವಂತದಲ್ಲ. ಸಮನ್ಸ್ ಅನ್ನುವಂಥದ್ದು ತುಂಬಾ ಸಿಂಪಲ್ ಆಗಿ ಕೋರ್ಟು ನಿಮ್ಮನ್ನ ಕರಿತಾ ಇರೋದು. ನಿಮ್ಮ ಹೆಸರು ಬಂದಿದೆ, ವಿಟ್ನೆಸ್ಸಿಗೋ ಅಥವಾ ಏನಕ್ಕೋ ಒಂದು ಬಂದಿದೆ, ಸ್ವಲ್ಪ ಕೋರ್ಟ್ ಹತ್ರ ಇಂಥ ಟೈಮಿಗೆ ಬನ್ನಿ, ಬಂದ್ಬಿಟ್ಟು ಕೋರ್ಟಲ್ಲಿ ಮಾತಾಡಿ ಅಂತ. ನೀವು ಅದನ್ನ ತುಂಬಾ ಸಿವಿಯರ್ ಆಗಿ ತೆಗೆದುಕೊಳ್ಳುವಂಥದ್ದಲ್ಲ. ಹಾ, ಒಂದ್ ವಿಷಯ ಇದೆ, ವಾರೆಂಟ್ ಅಂತ ಏನಾದ್ರು ಬಂದ್ರೆ ಸೀರಿಯಸ್ ಆಗಿ. ಯಾಕಂದ್ರೆ ವಾರೆಂಟ್ ಅಂತ ಬಂದ್ರೆ ಅದ್ರಲ್ಲಿ ವಾರೆಂಟ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಅಂತ ಕಂಪೈಲ್ ಮಾಡ್ತಾರೆ, ಬರ್ಲೇಬೇಕು, ಅರೆಸ್ಟ್ ಮಾಡ್ಲೇಬೇಕು ಅಂತ. ಆದ್ರೆ ಸಮನ್ಸಿಗೆಲ್ಲ ತಲೆ ಕೆಡ್ಸ್ಕೊಳ್ಬೇಡಿ, ತಲೆ ಕೆಡ್ಸ್ಕೊಳ್ಬೇಡಿ. ಇಟ್ ಮೀನ್ ದಟ್ ನೀವು ಹಾಗೆ ಸುಮ್ನೆ ಬಿಟ್ಬಿಡೋದಲ್ಲ, ಇಗ್ನೋರ್ ಮಾಡಿ ಹೋಗೋದು ಒಳ್ಳೇದು. ಹೋಗ್ಬಿಟ್ಟು ಒಂದ್ ಸ್ವಲ್ಪ ಮಾತಾಡ್ಕೊಂಡ್ ಬರೋದು, ಕೋರ್ಟಲ್ಲಿ ಏನಾಗಿದೆ ಸಮಸ್ಯೆ ಅಂತ ಕೇಳಿ ಬರೋದು ಒಳ್ಳೇದು. ಈ ಕಾನ್ಸೆಪ್ಟ್ ಅನ್ನ ಇದ್ರಲ್ಲಿ ನೋಡ್ತಾ ಹೋಗ್ತೀರಾ. ಮೂರನೇ ಕಾನ್ಸೆಪ್ಟ್ ಸಮ್ಮರಿ ಟ್ರಯಲ್ಸ್ ಅಂತ ಇದೆ. ಸೊ ಟ್ರಯಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಟ್ರಯಲ್ಸ್ ಗಳೇನಿರುತ್ತೆ ಅದನ್ನ ಸಮರೈಸ್ ಮಾಡ್ಬಿಟ್ಟು ಹೇಗೆ ಸಮ್ಮರಿ ಮಾತಾಡ್ತಾರೆ ಅನ್ನುವಂಥದ್ದು ನೋಡ್ತೀರಾ. ನಾನು ಡೀಪ್ ಹೋಗ್ತಾ ಇಲ್ಲ, ಸುಮಾರು ಒಂದೊಂದು ಕಾನ್ಸೆಪ್ಟ್ ನ ಬಗ್ಗೆನೇ ನಾನು ತುಂಬಾ ಡೀಪ್ ಆಗಿ ಮಾಡಿದೀನಿ ಒಂದೊಂದು ವಿಡಿಯೋ. ಸೊ ಅದಕ್ಕೋಸ್ಕರ ಆಯ್ತಾ, ಕ್ಲಾಸಸ್ಗಳಲ್ಲಿ ನಾನು ಮೇಲ್ನೋಟದಲ್ಲಿ ಒಂದು ಮಾತಾಡ್ತಾ ಇದ್ದೀನಿ ಅಷ್ಟೇ, ಸಬ್ಜೆಕ್ಟ್ ಅರ್ಥ ಮಾಡಿಸುವಂತ ನನ್ನ ಉದ್ದೇಶ. ಆಮೇಲೆ ಎವಿಡೆನ್ಸ್ ಗಳನ್ನ ಹೇಗೆ ಹಾಕ್ತಾರೆ, ಜನರಲ್ ಪ್ರಾವಿಷನ್ಸ್ ಗಳು ಏನೇನಿದೆ, ಎನ್ಕ್ವೈರಿ ಟ್ರಯಲ್ಸ್ ಗಳನ್ನ ಯಾವ ರೀತಿ ತಗೊಳ್ತಾರೆ ಅನ್ನುವಂಥದ್ದು ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಅಫೆನ್ಸಸ್ ಗಳು, ಪ್ಲಿಯಾ ಬಾರ್ಗೇನಿಂಗ್ ಯಾವ ರೀತಿ ನಡೆಯುತ್ತೆ ಅಂತಂದ್ರೆ ಸಾಮಾನ್ಯವಾದಂತ ವಿಚಾರಣೆಗಳು ಯಾವ ರೀತಿ ನಡೆಯುತ್ತೆ. ಸೊ ಸಮ್ ಟೈಮ್ಸ್ ಗಿಲ್ಟ್ ನ ಒಪ್ಕೊಂಡಾಗ ನನಗೆ ಶಿಕ್ಷೆ ಕಡಿಮೆ ಮಾಡಿ ಅಂತೇಳಿ ಒಬ್ಬ ಅಕ್ಯೂಸ್ಡ್ ಆಗ್ಲಿ ಅಥವಾ ಅಫೆಂಡರ್ ಆಗ್ಲಿ ಹೇಳಿದಾಗ ಯಾವ ರೀತಿ ಪ್ರೊಸೀಜರ್ ನಡೆಯುತ್ತೆ. ಸೊ ಇದನ್ನು ಓದ್ತಾ ಹೋಗ್ತೀರಾ. ನೆಕ್ಸ್ಟ್ ಕನ್ಕರೆಂಟ್ ಅಂಡ್ ಕಾನ್ಸಿಕ್ಯೂಟಿವ್ ರನ್ನಿಂಗ್ ಸೆಂಟೆನ್ಸಸ್ ಅಂತ ಇದೆ. ಸೊ ಇದರಲ್ಲಿ ಕೊಡುವಂತ ಪನಿಷ್ಮೆಂಟು ಈಗಿನ ಮಟ್ಟಿಗೆ ಮುಂದೆ ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾದಂತಹ ಕಾನ್ಸೆಪ್ಟ್ಸ್ ಗಳನ್ನ ಇದ್ರಲ್ಲಿ ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ ಬರುತ್ತೆ ಅಪೀಲ್, ರಿವಿಷನ್, ರೆಫರೆನ್ಸ್ ಅಂತ. ಸೊ ಇದೇನ್ ಹೇಳುತ್ತೆ, ಅಪೀಲ್ ಅಂತಂದ್ರೆ ಈಗ ಕೋರ್ಟ್ ನೀವು ತಪ್ಪು ಮಾಡಿದೀರಾ ಅಂತೇಳಿ ನಿಮ್ ಡಿಫೆನ್ಸ್ ಲಾಯರ್ ಸೋತಿ ನಿಮ್ಮ ಮೇಲೆ ಕೇಸ್ ಬಿದೆ ಅಂದಾಗ ಕೋರ್ಟ್ ತಪ್ಪು ಮಾಡಿದೀರಾ ಅಂತ ಹೇಳಿದ್ರು, ಅಥವಾ ನಿಮ್ಗೆ ಅನಿಸ್ತಾ ಇದೆ ನಾನು ಇನ್ನೂ ಮೇಲ್ಗಡೆ ಕೋರ್ಟ್ ಅಲ್ಲಿ ಇನ್ನೂ ಒಳ್ಳೆ ಜಡ್ಜ್ಮೆಂಟ್ ನನಗೆ ಬರ್ಬೋದು. ಉದಾಹರಣೆಗೆ ನೀವೊಂದು ಬೇಲ್ ಅಪ್ಲಿಕೇಶನ್ ಹಾಕಿದ್ರಿ ಅಂತ ಅನ್ಕೋಣ ಒಂದು ಕೋರ್ಟ್ ಅಲ್ಲಿ, ನಿಮಗೆ ಬೇಲ್ ಸ್ಯಾಂಕ್ಷನ್ ಆಗಿಲ್ಲ. ಸೊ ಅವಾಗ ನೀವೇನ್ ಮಾಡ್ತೀರಾ, ಹೈಕೋರ್ಟ್ ಅಪ್ರೋಚ್ ಮಾಡ್ತೀರಾ. ಹೈಕೋರ್ಟ್ ಅಲ್ಲಿ ಆಗಿಲ್ಲ, ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡ್ತೀರಾ. ಸೊ ಈ ರೀತಿಯಾಗಿ ಅಪ್ರೋಚ್ ಮಾಡುವಂತ ವಿಚಾರಗಳನ್ನ ನಾವು ಇದ್ರಲ್ಲಿ ನೋಡ್ತಾ ಹೋಗ್ತೀವಿ. ರಿವಿಷನ್ ಅಂತಂದ್ರೆ ರಿವೈಸ್ ಮಾಡುವಂಥದ್ದು, ಬಂದಿರುವಂತ ಅದೇ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ರಿವಿಷನ್ ಮಾಡುವಂಥದ್ದು. ರೆಫರೆನ್ಸ್ ಅಂತಂದ್ರೆ ಸೊ ಬಂದಿರುವಂತ ಒಂದು ಜಡ್ಜ್ಮೆಂಟ್ ಏನಿದೆ ಅದನ್ನ ರೆಫರ್ ಮಾಡಿ, ನೀವು ಕೆಲವೊಂದ್ ಕಡೆ ಕೇಳಿರ್ಬೋದು, ಓದ್ತಾ ಓದ್ತಾ ಇನ್ ರೆಫರೆನ್ಸ್ ಅಂತ ಇರುತ್ತೆ. ಅಂದ್ರೆ ಇನ್ RE ಕೇಸ್ ನಂಬರ್ ಇರುತ್ತೆ. ಉದಾಹರಣೆ ಈಗ ಮೇನಕಾ ಗಾಂಧಿ ಕೇಸ್ ಸಮಥಿಂಗ್, ಇನ್ RE ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ ರೆಫರೆನ್ಸ್ ಅಂತ, ಆ ಕೇಸ್ ನ ರೆಫರೆನ್ಸ್ ಮಾಡಿ ನೀವು ಇದಕ್ಕೆ ಜಡ್ಜ್ಮೆಂಟ್ ಕೊಡಿ ಈ ಕ್ರಿಮಿನಲ್ ಕೇಸಸ್ ಗಳಿಗೆ. ಹೋಗಿದೆ ನಾನು ಡೀಪ್ ಆಗಿ ಡಿಫ್ರೆನ್ಸಸ್ ಎಲ್ಲ ಹಾಕಿ ಬಾಕ್ಸ್ ಎಲ್ಲ ಹಾಕಿ ಹೇಳಿದ್ದೇನೆ. ಸೊ ಮತ್ತೆ ಡೀಪ್ ಹೋಗಕ್ ಹೋಗಲ್ಲ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್, ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಪೀಸ್ ಅಂಡ್ ಗುಡ್ ಬಿಹೇವಿಯರ್ ಅಂತ. ಸೊ ಅಂದ್ರೆ ಒಂದು ಉತ್ತಮ ನಡವಳಿಕೆ ಆಧಾರದ ಮೇಲೆ ಶಾಂತಿಯನ್ನ ಕಾಪಾಡ್ಲಿಕ್ಕೆ ಸೊ ಯಾವ ರೀತಿಯಾಗಿ ಒಬ್ಬ ಅಕ್ಯೂಸ್ಡ್ ಇರ್ತಾನೆ ಅಥವಾ ಒಬ್ಬ ಅಫೆಂಡರ್ ಇರ್ತಾನೆ ಅವನನ್ನ ಹೊರಗ್ ಬಿಡಬಹುದು ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಆಲ್ರೆಡಿ ಓದಿರುವಂತ ಕಾನ್ಸೆಪ್ಟೇ ನೀವೆಲ್ಲ ಇದನ್ನ, ಮೇಂಟೆನೆನ್ಸ್. ಇದನ್ನೆಲ್ಲ ನೀವು ಫ್ಯಾಮಿಲಿ ಲಾದಲ್ಲಿ ನೋಡ್ಕೊಂಡು ಬಂದಿದ್ರಿ ಮೇಂಟೆನೆನ್ಸ್ ನ ಬಗ್ಗೆ. ಸೊ ಅಲ್ಲೇ ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ನಾನು CRPC BNSS ಅಲ್ಲೇ ಒಂದ್ ಸ್ವಲ್ಪ ಕ್ಲಾಸಸ್ ಗಳೆಲ್ಲ ಹೇಳಿದ್ದೆ ಲಾಸ್ಟ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಲ್ಲೆಲ್ಲ. ಸೊ ಮೇಂಟೆನೆನ್ಸ್ ಅಲ್ಲಿ ಕಲ್ತಿರುವಂತ ಮೇಂಟೆನೆನ್ಸ್, ಬಟ್ ಕ್ರಿಮಿನಲ್ ವಿಚಾರದಲ್ಲೂ ಕೂಡ ನೀವು ಬುಕ್ ಮಾಡಬಹುದು. ಅದನ್ನ ಹೇಗೆ ಆಲ್ಟರ್ ಮಾಡ್ತೀರಾ, ಅದರ ಎನ್ಫೋರ್ಸ್ಮೆಂಟ್ ಹೇಗಿದೆ, ಸೊ ಈ ವಿಚಾರಗಳನ್ನ ಯೂನಿಟ್ 3 ಅಲ್ಲಿ ಕಲಿತಾ ಹೋಗ್ತೀರಾ.
ಸೊ ಯೂನಿಟ್ 4 ಅಂತ ಬಂದಾಗ ಕಾನ್ಸೆಪ್ಟ್ ಅಲ್ಲಿ ಯೂನಿಟ್ 4 ನಲ್ಲಿ ಫಸ್ಟ್ ಕಾನ್ಸೆಪ್ಟ್ ಜಡ್ಜ್ಮೆಂಟ್ ನ ಬಗ್ಗೆ ಕಲಿತೀರಾ, ತೀರ್ಪಿನ ಬಗ್ಗೆ ಕಲಿತೀರಾ. ಸೊ ನಾನು ಹೇಳ್ದೆ ಯೂನಿಟ್ 3 ಯೂನಿಟ್ 4 ಕೋರ್ಟ್ ನ ಬಗ್ಗೆ ಮಾತಾಡ್ತಾ ಇದೆ ಅಂತ. ಸೊ ಯೂನಿಟ್ 3 ಅಲ್ಲಿ ಒಂದ್ ಸ್ವಲ್ಪ ಕೋರ್ಟ್ ಪ್ರೊಸೀಡಿಂಗ್ಸ್ ಏನು, ಅಪೀಲ್ ಏನ್, ರಿವಿಷನ್ ಏನು, ಸಮನ್ಸ್ ಹೇಗ್ ಕಳಿಸ್ತಾರೆ, ವಾರಂಟ್ ಹೇಗ್ ಕಳಿಸ್ತಾರೆ, ಸೊ ಅದಾದ್ಮೇಲೆ ಎನ್ಕ್ವೈರಿ ಹೇಗ್ ನಡೆಯುತ್ತೆ, ಸೆಂಟೆನ್ಸಸ್ ಹೇಗ್ ಮಾಡ್ತಾರೆ, ಗುಡ್ ಬಿಹೇವಿಯರ್ ಮೇಲೆ ಹೊರಗೆ ಹೇಗ್ ಬಿಡ್ತಾರೆ ಅಂತ ಬಂದ್ರೆ ಇನ್ ಫೈನಲ್ ಅಲ್ಲ, ಯೂನಿಟ್ 4 ತನಕ ಬಂದಿದ್ರಲ್ಲ, ಜಡ್ಜ್ಮೆಂಟ್ ಬಗ್ಗೆ ಮಾತಾಡ್ಲೇಬೇಕೀಗ. ಸೊ ಫೈನಲ್ ಜಡ್ಜ್ ಸಾಹೇಬ್ರು ಎಲ್ಲದು ನೋಡಿ ಯೂನಿಟ್ 3 ತನಕ ಏನಾಯ್ತು, ಯೂನಿಟ್ 2 ದಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿತ್ತು, ಯೂನಿಟ್ 3 ಅಲ್ಲಿ ಪ್ರೊಸೀಡಿಂಗ್ಸ್ ನಡೀತು, ಹಿಯರಿಂಗ್ ನಡೀತು, ಆರ್ಗ್ಯುಮೆಂಟ್ಸ್ ನಡೀತು, ಯೂನಿಟ್ 4 ಬಂದಾಗ ಕ್ಲಿಯರ್ ಆದ್ರು, ಸರಿ ಈಗ ಜಡ್ಜ್ಮೆಂಟ್ ಕೊಡೋಣ, ಸರಿ ಈಗ ತೀರ್ಪನ್ನ ಕೊಡೋಣ ಅಂತೇಳಿ. ಸೊ ಆ ಒಂದು ವಿಷಯನ ಕಲಿತೀರಾ, ಜಡ್ಜ್ಮೆಂಟ್ ಅಂದ್ರೆ ಏನು, ಜಡ್ಜ್ಮೆಂಟ್ ಅಲ್ಲಿ ಏನೇನ್ ಇರ್ಬೇಕು, ಯಾವ್ಯಾವ ಪಾಯಿಂಟ್ಸ್ ಇನ್ಕ್ಲೂಡ್ ಇರಬೇಕು, ಯಾವ ರೀತಿಯಾಗಿ ಜಡ್ಜಸ್ ಗಳು ಜಡ್ಜ್ಮೆಂಟ್ ಗಳನ್ನ ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆಫ್ ಕೇಸ್. ಸಮ್ ಟೈಮ್ಸ್ ಕೇಸಸ್ ಗಳನ್ನ ಅವರ ಜೂರಿಸ್ಡಿಕ್ಷನ್ ಇಲ್ಲದೆ ಇದ್ದಾಗ, ಲಿಮಿಟ್ ಕ್ರಾಸ್ ಆದಾಗ, ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ರಿಮಿನಲ್ ಕೇಸಸ್ ಗಳನ್ನ ಟ್ರಾನ್ಸ್ಫರ್ ಮಾಡಬಹುದು ವಿತ್ ಪರ್ಮಿಷನ್ ಆಫ್ ಜಡ್ಜ್ ವಿತ್ ಡಿಸ್ಕ್ರಿಷನರಿ ಪವರ್. ಸೊ ಅದ್ರ ಬಗ್ಗೆ ಕಲಿತೀರಾ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ಎಕ್ಸಿಕ್ಯೂಷನ್ ಅಂತ. ಎಕ್ಸಿಕ್ಯೂಷನ್ ಅನ್ನುವಂತ ಕಾನ್ಸೆಪ್ಟ್ ಬಗ್ಗೆ ಕಲಿತೀರಾ. ಎಕ್ಸಿಕ್ಯೂಷನ್ ಏನು ಅಂತಂದ್ರೆ ಒಂದ್ಸಲ ಬಂದಿರುವಂತ ಜಡ್ಜ್ಮೆಂಟ್, ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಮೇಂಟೆನೆನ್ಸ್ ನ ಒಂದು ಕೇಸ್ ಫೈಲ್ ಮಾಡಿದೀರಾ ಅಂಡರ್ BNSS ನಲ್ಲಿ. ಸೊ ಜಡ್ಜ್ ಸಾಹೇಬ್ರು ಸ್ಯಾಂಕ್ಷನ್ ಮಾಡಿದ್ದಾರೆ, ತಿಂಗಳಿಗೆ ಒಂದು 50,000, ಸರಿ ತಿಂಗಳಿಗೆ ಒಂದು 20,000 ನಿನ್ ಗಂಡನ ಕಡೆಯಿಂದ ನಿನಗೆ ಮಂತ್ಲಿ ಬರ್ಬೇಕು ಅಂತ. ಇದು ಜಡ್ಜ್ಮೆಂಟ್ ಎಲ್ಲಿ ಇಲ್ಲಿ ಇದೆ. ಆದ್ರೆ ಆ ಕೊಟ್ಟಿರುವಂತ ಜಡ್ಜ್ಮೆಂಟ್ ನ ಜಾರಿಗೆ ತರುವಂತ ವಿಷಯ ಅದು ಬಂದ್ಬಿಟ್ಟು ಎಕ್ಸಿಕ್ಯೂಷನ್. ಜಾರಿಗೆ ತರ್ಲಿಕ್ಕೆ ನೀವು ಮತ್ತೆ ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಹಾಕೊಳ್ಬೇಕು. ನಮಗೆ ಈ ರೀತಿ ಓಕೆ ಕೊಟ್ರೆ ಅಲ್ಲಿ ಮುಗ್ದೋಯ್ತು, ಮಂತ್ಲಿ ಕೊಡ್ತಾ ಇದ್ರೆ ಮತ್ತೆ ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಬೇಡ. ಸೊ ಇಫ್ ಇನ್ ಕೇಸ್ ಕೊಡ್ತಾ ಇಲ್ಲ ಅಂದಾಗ ನೀವು ಅದನ್ನ ಕಂಪಲ್ಷನ್ ಮಾಡಿ ಗಂಡನಿಂದ ತಗೊಳ್ಬೇಕು ಅಂದ್ರೆ ಎಕ್ಸಿಕ್ಯೂಷನ್ ಅಪ್ಲಿಕೇಶನ್ ಹಾಕ್ಬೇಕು. ಸೊ ಅದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಬಂದಿರುವಂತ ಆರ್ಡರ್ ನ ಸಸ್ಪೆನ್ಷನ್ ಯಾವ ರೀತಿ ಮಾಡ್ತಾರೆ, ಅಮಾನತ್ ಯಾವ ರೀತಿ ಮಾಡ್ತಾರೆ. ಸೊ ಅದಾದ್ಮೇಲೆ ರೆಮಿಷನ್ ಅಂತ ಇದೆ, ಶಿಕ್ಷಣ ಕಡಿಮೆ ಮಾಡೋದ್ರ ಬಗ್ಗೆ. ಕಮ್ಯುಟೇಷನ್, ಇಲ್ಲಿ ಶಿಕ್ಷಣ ಕಡಿಮೆ ಮಾಡೋದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಆಮೇಲೆ ಮರ್ಸಿ ಪಿಟಿಷನ್ಸ್ ಅಂತ ಕಲಿತೀವಿ, ಕರುಣೆಯ ಒಂದು ಆಧಾರದ ಮೇಲೆ ಹೇಗೆ ಬಿಡ್ತಾರೆ ಅಂತ. ಇಟ್ ಮೀನ್ ದಟ್ ಕೆಲವೊಂದು ಟೈಮ್ ಕ್ರಿಮಿನಲ್ ಕೇಸಸ್ ಗಳಲ್ಲಿ ಗವರ್ನರ್ ಗಳಿಗೆ ಅಥವಾ ಗವರ್ಮೆಂಟಿಗೆ, ಪ್ರೆಸಿಡೆಂಟಿಗೆ ಕ್ಷಮಾದಾನ ಅಧಿಕಾರ ಇರುತ್ತಲ್ವಾ. ಸೊ ಅದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ. ಸರ್ ಇದು ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಅಂದ್ರೆ ಏನು ಅಂದ್ರೆ, ಕೋರ್ಟ್ ನ ಕೇಸ್ ನಡೀತಾ ಇರ್ಬೇಕಾದ್ರೆ ಪೊಲೀಸ್ ಅವರು ನಿಮ್ಮ ಪ್ರಾಪರ್ಟಿನ ಜಪ್ತಿ ಮಾಡ್ಕೊಂಡಿರ್ತಾರೆ. ಸೊ ಜಪ್ತಿ ಮಾಡ್ಕೊಂಡಿರುವಂತ ಪ್ರಾಪರ್ಟಿ ಏನಿದೆ, ಸೊ ಅದನ್ನ ವಾಪಸ್ ಕೊಡ್ಬೇಕಾಗುತ್ತೆ, ಕೋರ್ಟ್ ಅವರಾಗ್ಲಿ ಪೊಲೀಸ್ ಸ್ಟೇಷನ್ ಅವರಾಗ್ಲಿ. ಸೊ ಅದನ್ನ ಹೇಗ್ ರಿಲೀಸ್ ಮಾಡ್ತಾರೆ, ಅದ್ರಲ್ಲಿ ಇವನ್ ಫೋಟೋಗ್ರಾಫಿ, ವಿಡಿಯೋಗ್ರಾಫಿ, ಬೌಂಡ್ ರಿಲೀಸ್ ಅಥವಾ ನಿಮ್ ಪ್ರಾಪರ್ಟಿ, ಮೊಬೈಲ್, ಮನಿ, ಎನಿಥಿಂಗ್ ಇನ್ವೆಸ್ಟಿಗೇಷನ್ ತಗೊಂಡಿರುವಂತನ ವಾಪಸ್ ಕೊಡೋದ್ರ ಬಗ್ಗೆ ಮಾತಾಡುತ್ತೆ. ಸೊ ಒಬ್ಬ ಪೊಲೀಸ್ ಆದವನು ಪ್ರಿವೆಂಟಿವ್ ಆಕ್ಷನ್ ಹೇಗೆ ತಗೊಳ್ತಾನೆ ಅನ್ನುವಂಥದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಅಂತ ಇದೆ, ಸಮ್ ಟೈಮ್ಸ್ ವೇರಿಯೇಷನ್ ಆಗ್ಬಿಟ್ಟು ಹೇಗೆ ಅದ್ ನಡ್ಸ್ಕೊಳ್ತಾರೆ ಅನ್ನುವಂಥದ್ದು ನಾನು ಹೇಳಿದ್ದೀನಿ ಅದನ್ನ ಕ್ಲಾಸ್ ಅಲ್ಲಿ. ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಬಗ್ಗೆ ಕಲಿತಾ ಹೋಗ್ತೀರಾ. ಆಮೇಲೆ ವಿಕ್ಟಿಮ್ ಪ್ರೊಟೆಕ್ಷನ್ ಲಾಸ್ಟ್ ಕಾನ್ಸೆಪ್ಟ್ BNSS ಅಲ್ಲಿ. ಸೊ ಅದನ್ನ ಕಲಿತಾ ಹೋಗ್ತೀರಾ. ಅಂದ್ರೆ ಒಬ್ಬ ವಿಕ್ಟಿಮ್ ಅಂತ ಯಾರಾದ್ರೂ ಇದ್ದಾನೆ, ಬಲಿಪಶು ಯಾರಾದ್ರೂ ಇದ್ದಾನೆ ಅಂತಂದ್ರೆ ಅವನ ಪ್ರೊಟೆಕ್ಷನ್ ಗೆ ಯಾವ ರೀತಿ ಟ್ರೀಟ್ಮೆಂಟ್, ಯಾವ ರೀತಿ ಕಾಂಪನ್ಸೇಷನ್ ಗಳನ್ನ ಕೊಡ್ತಾರೆ ಅಂತ. ಸೊ ಈ ರೀತಿಯಾಗಿ ಯೂನಿಟ್ 1, 2, 3, 4 ನಲ್ಲಿ ಕಂಪ್ಲೀಟ್ ಆಗಿ BNSS ಸಬ್ಜೆಕ್ಟ್ ನ ಬಗ್ಗೆ ಕಲಿತೀರಾ. ಬಟ್ BNSS ನ ಬಿಟ್ಟು ಯೂನಿಟ್ 5 ದಲ್ಲಿ ಉಳಿದಿರುವಂತ ಟಾಪಿಕ್ ಗಳಿದೆ. ಇದು ಆಕ್ಚುಯಲ್ ಆಗಿ BNSS ಅಲ್ಲಿ ಫಿಟ್ ಮಾಡಕ್ ರೀಸನ್ ಏನು ಅಂತಂದ್ರೆ ಕ್ರಿಮಿನಲ್ ಕೇಸ್ ಗಳಿಗೆ ಸಂಬಂಧಪಟ್ಟಿರುವಂತದ್ದು. ಆದರೆ BNSS ಆಕ್ಟ್ ನ ಅಂಡರ್ ಅಲ್ಲಿ ಅಲ್ಲ. ಇದು ಸಪರೇಟ್ ಆಗಿ 2 ಆಕ್ಟ್ ಗಳಿದೆ. ಒಂದ್ ಆಕ್ಟ್ ಬಂದ್ಬಿಟ್ಟು ಜುವೆನಲ್ ಜಸ್ಟಿಸ್ ಅಂಡ್ ಪ್ರೊಬೇಷನ್ ಆಫ್ ಅಫೆಂಡರ್ ಅಂತ. ಸೊ ಇನ್ನೊಂದು ಆಕ್ಟ್ ಬಂದ್ಬಿಟ್ಟು ಪ್ರೊಬೇಷನ್ ಆಫ್ 2 ಆಕ್ಟ್ ಗಳಲ್ಲಿ ಜುವೆನಲ್ ಜಸ್ಟಿಸ್ ಆಕ್ಟ್ 1, ಇನ್ನೊಂದು ಪ್ರೊಬೇಷನ್ ಆಫ್ ಅಫೆಂಡರ್ ಅಂತ. ಇದು ಹೆಡ್ಲೈನ್. ಬಾಲ ಅಪರಾಧಿ ನ್ಯಾಯ ಮತ್ತು ಅಪರಾಧಿಗಳ ಪರೀಕ್ಷೆ ಅನ್ನುವಂತ ಒಂದಿದೆ, ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಅಂತ. ಪರಿವೀಕ್ಷಣೆ ಅಂತಾರೆ, ಪರೀಕ್ಷೆ ಅನ್ನೋದಕ್ಕಿಂತ ಪರಿವೀಕ್ಷಣೆ ಅಂತ ತಗೊಳ್ಳಿ. ಸೊ ಇದ್ರಲ್ಲಿ 2 ಆಕ್ಟ್ ಕೊಟ್ಟಿದ್ದಾರೆ. ಸೊ ಎರಡು ಆಕ್ಟ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಜುವೆನಲ್ ಜಸ್ಟಿಸ್ ಆಕ್ಟ್ ಅನ್ನುವಂಥದ್ದು 2015 ಅಲ್ಲಿ ಬರುತ್ತೆ. ಸೊ ಆಕ್ಟ್ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ ನಾನು. ಸೊ ಏನು ಮಕ್ಳು ಇರ್ತಾರಲ್ವಾ, ಸೊ 18 ವರ್ಷಕ್ಕಿಂತ ಕೆಳಗಿರುವಂತ ಮಕ್ಕಳು ಏನಾದ್ರೂ ಕ್ರೈಮ್ ಮಾಡಿದಾಗ ಸೊ ಅಂತ ಮಕ್ಕಳಿಗೆ ಜೈಲಿಗೆ ಕಳಿಸ್ತಾರೆ. ಆದ್ರೆ ಅವ್ರಿಗೆ ಒಂದು ಸಪರೇಟ್ ಜೈಲು, ಅಲ್ಲಿ ಒಂದು ಎಜುಕೇಶನ್ ಇರುತ್ತೆ, ಅವ್ರನ್ನ ಮಾಡಿಫೈಡ್ ಮಾಡಕ್ ಟ್ರೈ ಮಾಡ್ತಾರೆ, ಬುದ್ಧಿ ಹೇಳಕ್ ಟ್ರೈ ಮಾಡ್ತಾರೆ. ಸೊ ಅಂತ ಒಂದ್ ಜಾಗ ಏನಿರುತ್ತಲ್ವಾ, ಸೊ ಅದನ್ನ ಜುವೆನಲ್ ಜಸ್ಟಿಸ್ ಆಕ್ಟ್ ನ ಅಂಡರ್ ಇರುವಂತ ಜೈಲ್ಗಳಿಗೆ ಕಳಿಸ್ತಾರೆ. ಸೊ ಅದಕ್ಕೆ ಆದಂತ ಒಂದು ಸಪರೇಟ್ ಬೋರ್ಡ್ ಇದೆ. ಸೊ ಆ ಬೋರ್ಡಿಗೆ ಕಾಂಪೋಸಿಷನ್ ಇದೆ, ಅಂದ್ರೆ ಯಾವ ರೀತಿಯ ಬೋರ್ಡ್ ನಲ್ಲಿ ಇರುವಂತ ವ್ಯಕ್ತಿಗಳು ಇರ್ತಾರೆ, ಸೊ ಅವರ ಅಧಿಕಾರಗಳೇನು, ಅವರ ಪವರ್ಸ್ ಏನು,
ಅವರ ಒಂದು ಫಂಕ್ಷನ್ಸ್ ಏನು ಅನ್ನುವಂಥದ್ದು ನೋಡ್ತಾ ಹೋಗ್ತೀರಾ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಸೀಜರ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ, ಹೇಗೆ ಲಾ ಜೊತೆ ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅಂತ. ಆಮೇಲೆ ಕೇರ್ ಅಂಡ್ ಪ್ರೊಟೆಕ್ಷನ್ ನೋಡ್ತಾ ಹೋಗ್ತೀರಾ, ಅವರ ರಿಹ್ಯಾಬಿಲಿಟೇಷನ್ ಜೊತೆ. ಚೈಲ್ಡ್ ವೆಲ್ಫೇರ್ ಕಮಿಟಿ ಅನ್ನುವಂಥದ್ದನ್ನು ಫಾರ್ಮ್ ಮಾಡ್ಕೊಂಡಿದ್ದಾರೆ, ಮಕ್ಕಳ ಕಲ್ಯಾಣ ಸಮಿತಿ, ಅದ್ರ ಬಗ್ಗೆ ನೋಡ್ತಾ ಹೋಗ್ತೀರಾ. ಮಕ್ಕಳನ್ನ ಹೇಗ್ ಪುನರ್ವಸತಿ ಮಾಡಿಸ್ಬೇಕು, ಒಂದ್ ಕಡೆ ಇನ್ನೊಂದ್ ಕಡೆ ಹೇಗ್ ಶಿಫ್ಟ್ ಮಾಡಿಸ್ಬೇಕು, ಅವ್ರ ಒಳ್ಳೆತನಕ್ಕೆ ಏನ್ ಮಾಡ್ಬೇಕು, ಅವ್ರಿಗೆ ಹೇಗೆ ಆರೈಕೆ ಮಾಡ್ಬೇಕು, ರಕ್ಷಣೆ ಕೊಡ್ಬೇಕು. ಈ ರೀತಿಯಾಗಿ ಮಕ್ಕಳು ಏನಾದ್ರು ತಪ್ಪು ಮಾಡಿದಾಗ, ಕ್ರಿಮಿನಲ್ ಕೇಸಸ್ ಅಲ್ಲಿ ಬುಕ್ ಆದಾಗ ಹೇಗೆ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಬೇಕು ಅಂತ ನೋಡ್ತೀರಾ. ಇದು ಯೂನಿಟ್ 5 ನ ಅರ್ಧ ಸಿಲೆಬಸ್. ಯೂನಿಟ್ 5 ನ ಇನ್ ಅರ್ಧ ಸಿಲೆಬಸ್ ಪ್ರೊಬೇಷನ್ ಆಫ್ ಅಫೆಂಡರ್ ಆಕ್ಟ್ ಅಂತ ಇದೆ 1958 ಅಲ್ಲಿ. ಸೊ ಈ ಪ್ರೊಬೇಷನ್ ಆಫ್ ಅಫೆಂಡರ್ ಆಕ್ಟ್ ಏನು ಅಂದ್ರೆ ಕಾನ್ಸೆಪ್ಟ್, ನೀವು ಜೈಲಲ್ಲಿ ಇದ್ದು ಅಂದ್ರೆ ಆಲ್ರೆಡಿ ಜಡ್ಮೆಂಟ್ ಆದ್ಮೇಲೆ, ಇಲ್ಲಿ ಬೇಲ್ ಟೈಮ್ ಅಲ್ಲ, ಪ್ರೊಬೇಷನ್ ಆಫ್ ಅಫೆಂಡರ್ ಆಕ್ಟ್ ವರ್ಕ್ ಆಗೋದು ಆಫ್ಟರ್ ಜಡ್ಮೆಂಟ್. ಜೈಲಲ್ಲಿ ಇದ್ದು ನಿಮ್ ಬಿಹೇವಿಯರ್ ಏನಾದ್ರು ತುಂಬಾ ಚೆನ್ನಾಗಿದ್ರೆ, ಗುಡ್ ಬಿಹೇವಿಯರ್ ಏನಾದ್ರು ಇದ್ರೆ, ಅಂದ್ರೆ ನೀವು ಜೈಲಲ್ಲಿ ಇದ್ದು ತುಂಬಾ ಒಳ್ಳೆ ವ್ಯಕ್ತಿಗಳಾಗಿ ಮಾಡಿದ ತಪ್ಪನ್ನ ಅರ್ಥಕೊಂಡು ಸರಿ ಮಾಡ್ಕೊಂಡು ಏನಾದ್ರು ಇರ್ತೀನಿ ಅಂತಂದ್ರೆ ನಿಮ್ಮನ್ನ ಹೊರಗಡೆ ರಿಲೀಸ್ ಮಾಡ್ತಾರೆ. ಇದನ್ನ ಕೇಳಿರ್ತೀರಾ, ಸ್ಟೇಟ್ ಗೌರ್ಮೆಂಟ್ ಕೇಳಿಲ್ಲ, ಅಲ್ಲಿ ನಡೆಯೋ ಪೊಲಿಟಿಕ್ಸ್ ಬೇರೆ. ಜೈಲಲ್ಲಿ ಒಳಗೆ ಹೋದವನಿಗೆ ಅವನು ಇನ್ನೂ ದೊಡ್ಡ ಕ್ರಿಮಿನಲ್ ಆಗಿರ್ತಾನೆ, ಅಂತವನಿಗೆ ಎಲ್ಲ ಕೊಟ್ಟು ಹೊರಗೆ ಕಳಿಸ್ತಾರೆ, ಅದೆಲ್ಲ ಬೇರೆ ಕಾನ್ಸೆಪ್ಟ್. ಬಟ್ ಆಸ್ ಪರ್ ಲಾ ಒಬ್ಬ ತುಂಬಾ ಒಳ್ಳೆ ವ್ಯಕ್ತಿ ಆಗ್ತಾ ಇದ್ದಾನೆ, ತುಂಬಾ ಉದ್ಧಾರ ಆಗ್ತಾ ಇದ್ದಾನೆ, ಸರಿ ಆಗ್ತಾನೆ, ಸಮಾಜದಲ್ಲಿ ಅವ್ನು ಇರ್ಬೋದು ಅನ್ನುವಂತ ಒಂದು ಸರ್ಟಿಫಿಕೇಟ್ ನ ಕೊಟ್ಟು ಅವನನ್ನ ರಿಲೀಸ್ ಮಾಡ್ತಾರೆ. ಸೊ ಅದು ಪ್ರೊಬೇಷನ್ ಆಫ್ ಅಫೆಂಡರ್ ಆಕ್ಟ್ ನ ಬಗ್ಗೆ ಮಾತಾಡುತ್ತೆ, ಅದರ ಒಂದು ಪ್ರಮುಖ ಲಕ್ಷಣಗಳೇನು. ಸೊ ಅದಾದ್ಮೇಲೆ ಏನೇನು ಒಂದು ಪವರ್ಸ್ ಗಳಿದೆ, ಏನಕ್ಕೆ ಗುಡ್ ಬಿಹೇವಿಯರ್ ನ ಆಧಾರದಲ್ಲಿ, ಗುಡ್ ಕಂಡಕ್ಟ್ ನ ಆಧಾರದಲ್ಲಿ, ಒಂದು ಒಳ್ಳೆಯ ಸನ್ನಡತೆಯ ಆಧಾರದ ಮೇಲೆ ಕೋರ್ಟಿಗೆ ಏನ್ ಪವರ್ ಇದೆ, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿನ ರಿಲೀಸ್ ಮಾಡಬಹುದು, ಹೊರಗಡೆ ಬಿಡಬಹುದು ಅಂತ. ಓಕೆ, ಸೊ ಅದಾದ್ಮೇಲೆ ಆ ಅಫೆಂಡರ್ ಏನಿರ್ತಾನೆ, ಸೊ ಅವನಿಗೆ ಏನಾದ್ರು ಕಾಂಪನ್ಸೇಷನ್ ಕೊಡ್ಬೇಕಾ, ಕಾಸ್ಟಿಂಗ್ ಏನಾದ್ರು ಹಾಕ್ಬೇಕಾ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಆಕ್ಟ್ ಅಲ್ಲಿ ಅಪೀಲ್ಸ್ ಹೇಗ್ ಮಾತಾಡುತ್ತೆ, ರಿವಿಷನ್ ಹೇಗ್ ಮಾತಾಡುತ್ತೆ, ಸೊ ಈ ವಿಷಯಗಳನ್ನ ಯೂನಿಟ್ 5 ಅಲ್ಲಿ ಇಲ್ಲಿ ಕಲಿತಾ ಹೋಗ್ತೀರಾ. ಸೊ BNSS ಅನ್ನುವಂತ ಸಬ್ಜೆಕ್ಟ್ ಏನಿದೆ, ತುಂಬಾ ಸಿಂಪಲ್ ಆಗಿ ಸರೌಂಡಿಂಗ್ ಅಲ್ಲಿ ಕಾಣುವಂತ ಸಬ್ಜೆಕ್ಟ್. ದಯವಿಟ್ಟು ಅದನ್ನ ಅದೇ ರೀತಿ ತಗೊಳ್ಳಿ. ಮತ್ತೊಂದ್ಸಲ ನಾನು ರಿವಿಷನ್ ಮಾಡ್ತೇನೆ, ಒಂದು 2 ಮಿನಿಟ್ಸ್ ಅಲ್ಲಿ ರಿವಿಷನ್ ಮಾಡ್ತೇನೆ, 2-3 ಮಿನಿಟ್ಸ್ ಅಲ್ಲಿ. ಕನ್ಕ್ಲೂಷನ್, ಫೈನಲ್ ಕನ್ಕ್ಲೂಷನ್ ಮಾತಾಡ್ತಾ ಇದ್ದೇನೆ ಕಂಪ್ಲೀಟ್ ಆಗಿ. ಸೊ BNSS ಸಬ್ಜೆಕ್ಟ್ ನ ಸಿಲೆಬಸ್ ಮುಗ್ದಾದ್ಮೇಲೆ ಸೊ ಏನಿದೆ ಅಂತ, BNSS ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಟ್ಯೂನಲ್ಲಿ ಒಂದಿಷ್ಟು ಇಂಟ್ರೊಡಕ್ಷನ್, ಆಮೇಲೆ ಮೀನಿಂಗ್ ಅಂಡ್ ಡೆಫಿನೇಷನ್, ಕ್ಲಾಸಿಫಿಕೇಶನ್ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ FIR, ಅರೆಸ್ಟ್, ಕಂಪ್ಲೇಂಟ್, ಈ ರೀತಿಯಾದಂತಹ ವಿಷಯಗಳನ್ನ ಕಲಿತೀರಾ. ಅಥವಾ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿರ್ತಾನೆ, ಇಟ್ಸ್ ಮೀನ್ ದಟ್ ಪೊಲೀಸ್ ಅಲ್ವಾ, ಸೊ ಆ ಪೊಲೀಸ್ ಯಾವ ರೀತಿ ಫಾಲೋ ಮಾಡ್ಬೇಕು, ಏನ್ ಪ್ರೊಸೀಜರ್ ಅಂತ ಕಲಿತೀರಾ. ಸೊ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಸೆಕೆಂಡ್ ಯೂನಿಟ್ ಅಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡ್ತೀರಾ ಪ್ರೀ ಟ್ರಯಲ್ ಪ್ರೋಸೆಸ್. ಅಂದ್ರೆ ಈ ಮ್ಯಾಜಿಸ್ಟ್ರೇಟ್ ಪವರ್ ಏನಿರುತ್ತೆ, ಕಂಪ್ಲೇಂಟ್ ಹೇಗೆ ಡಿಸ್ಮಿಸ್ ಮಾಡ್ತಾರೆ, ಹೇಗೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ, ಸ್ಪೆಷಲಿ ಚಾರ್ಜ್ ಶೀಟ್ ಪೊಲೀಸ್ ಅವ್ರು ಹೇಗೆ ಫೈಲ್ ಮಾಡ್ತಾರೆ, ಚಾರ್ಜ್ ಶೀಟ್ ಫೈಲ್ ಮಾಡೋ ಟೈಮಲ್ಲಿ ಯಾರನ್ನಾದ್ರೂ ಅವ್ರು ಪೊಲೀಸ್ ಅವ್ರು ಕರ್ಸೋದು, ಅಥವಾ ಏನಾದ್ರೂ ಒಂದು ವಸ್ತುಗಳನ್ನ ಕರ್ಸ್ಬಿಟ್ಟು ಚೆಕ್ ಮಾಡುವಂತದ್ದು, ಅವ್ರಿಲ್ಲ ಅಂದ್ರೆ ಬೇರೆ ಕರ್ಸೋದು, ಗಿಲ್ಟ್ ನ ಒಪ್ಕೊಳ್ಳುವಂಥದ್ದು, ಲಿಮಿಟೇಷನ್, ಸ್ಪೆಷಲಿ ಬೇಲ್ ನ ಬಗ್ಗೆ ಕಲಿತೀರಾ. ಯೂನಿಟ್ 3 ಅಂತ ಬಂದಾಗ ಯಾವ ಕೋರ್ಟ್ ಅಲ್ಲಿ ಕೇಸ್ ನಡಿಬೇಕು, ಕೋರ್ಟ್ನವ್ರು ಹೇಗೆ ಸಮನ್ಸ್ ಕಳಿಸ್ತಾರೆ, ಕೋರ್ಟ್ನವ್ರು ಹೇಗೆ ವಾರೆಂಟ್ ಕಳಿಸ್ತಾರೆ, ಸಮ್ಮರಿ ಟ್ರಯಲ್ ಹೇಗಾಗುತ್ತೆ, ಎನ್ಕ್ವೈರಿ, ಜನರಲ್ ಪ್ರಾವಿಷನ್ಸ್, ಎವಿಡೆನ್ಸ್ ಗಳನ್ನ ಹೇಗೆ ಚೆಕ್ ಮಾಡ್ತಾರೆ, ಪ್ಲಿಯಾ ಬಾರ್ಗೇನಿಂಗ್ ಅಂತಂದ್ರೆ ಏನು, ಅಪೀಲ್ ಹೇಗೆ ಹೋಗ್ತಾರೆ, ರಿವಿಷನ್ ಹೇಗೆ ಹೋಗ್ತಾರೆ, ರೆಫರೆನ್ಸ್ ಹೇಗೆ ಹೋಗ್ತಾರೆ ಅನ್ನೋ ಅಂತ ಚೆಕ್ ಮಾಡ್ತೀರಾ. ಸೊ ಅದಾದ್ಮೇಲೆ ಮೇಂಟೆನೆನ್ಸ್ ನೀವು ನೋಡಿರೋಂಥದ್ದೇ, ಅಥವಾ ಏನ್ ಸೆಕ್ಯೂರಿಟಿ ತಗೊಳ್ತಾರೆ ಪೀಸ್ ಅಂಡ್ ಗುಡ್ ಬಿಹೇವಿಯರ್ ಗೆ ಅಂತ ಯೂನಿಟ್ 3 ನೋಡ್ತೀರಾ. ಯೂನಿಟ್ 4 ಅಂತ ಬಂದಾಗ ಡೈರೆಕ್ಟ್ ಆಗಿ ಜಡ್ಮೆಂಟ್ ಗೆ ಬಂದ್ಬಿಟ್ಟಿರ್ತೀರಾ. ಸೊ ಜಡ್ಮೆಂಟ್ ಹೇಗಾಗುತ್ತೆ, ಕೇಸ್ ಹೇಗೆ ಟ್ರಾನ್ಸ್ಫರ್ ಆಯ್ತು, ಎಕ್ಸಿಕ್ಯೂಷನ್ ಹೇಗಾಯ್ತು, ಪ್ರಾಪರ್ಟಿ ಡಿಸ್ಪೋಸ್ ಹೇಗೆ ಮಾಡಿದ್ರು, ಪ್ರಿವೆಂಟಿವ್ ಆಕ್ಷನ್ ಏನು, ವಿಕ್ಟಿಮಿಗೆ ಏನ್ ಕಾಂಪನ್ಸೇಷನ್ ಕೊಡ್ಬೇಕು ಅನ್ನೋ ಜೊತೆ ಇರ್ರೆಗ್ಯುಲರ್ ಪ್ರೊಸೀಡಿಂಗ್, ಈ ಕಾನ್ಸೆಪ್ಟ್ ನ ನೋಡ್ತಾ ಹೋಗ್ತೀರಾ. ಯೂನಿಟ್ 5 ಅಂತ ಬಂದಾಗ ಸಪರೇಟ್ 2 ಆಕ್ಟ್ ನೋಡ್ತೀರಾ, ಜುವೆನಲ್ ಜಸ್ಟಿಸ್ ಪ್ರೊಬೇಷನ್ ಅಫೆಂಡರ್ ಆಕ್ಟ್ 2015 ಅಲ್ಲಿ ಬಂದಿರುವಂತದ್ದು, ಮಕ್ಕಳಿಗೆ ಸಂಬಂಧಪಟ್ಟಿರೋ ಹಾಗೆ, ಮಕ್ಕಳು ಏನಾದ್ರು ಅಪರಾಧ ಮಾಡಿದಾಗ ಸೊ ಅವರನ್ನು ಹೇಗೆ ಟ್ರೀಟ್ ಮಾಡ್ತೀವಿ ಅಂತ. ಸೊ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಪ್ರೊಬೇಷನ್ ಆಫ್ ಅಫೆಂಡರ್ ಆಕ್ಟ್, ಅವನ ಒಂದು ಗುಡ್ ಬಿಹೇವಿಯರ್ ನ ಆಧಾರದ ಮೇಲೆ ಅವನಿಗೆ ಹೇಗೆ ಹೊರಗಡೆ ಬಿಡ್ತೀವಿ ಅನ್ನುವಂಥದ್ದು, ಈ ರೀತಿಯಾಗಿ ನೋಡ್ತಾ ಹೋಗ್ತೀರಾ. ಸೊ ಇದರ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಗೆ ಫಸ್ಟ್ ಫೇಸ್ ಮುಗ್ದೋಯ್ತು. ಸೊ ನಾನು ಹೇಳಿದ್ದೆ 3 ಫೇಸ್ ಅಲ್ಲಿ ಮುಗಿಯುತ್ತೆ ಅಂತ. ಸೊ ಒಂದು ಸಿಲೆಬಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ, 5 ಯೂನಿಟ್ ಸಿಲೆಬಸ್ ವಿತ್ ಬ್ರೀಫ್ ಇಂಟ್ರೊಡಕ್ಷನ್, ಬರ್ಡ್ ವ್ಯೂದಲ್ಲಿ ನಾನು ಡಿಸ್ಕಸ್ ಮಾಡಿದೆ, ಇದಾಗೋಯ್ತು ಈಗ. ಸೊ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಾನು ಇಂಪಾರ್ಟೆಂಟ್ ಕ್ವಶನ್ ಹೇಳ್ತೀನಿ ಅಂತ ಹೇಳಿದೆ, ಅದನ್ನ ಇಂಪಾರ್ಟೆಂಟ್ ಕ್ವಶನ್ ಈಗ ಸೆಕೆಂಡ್ ಫೇಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ತೇನೆ. ಲಾಸ್ಟ್ ಸೆಷನ್ ಡೌಟ್ ಸೆಷನ್ ಇರುತ್ತೆ. ನಾನು ಸೆಕೆಂಡ್ ಫೇಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ನನಗೆ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಡಿ. 9:04 ಆಗಿದೆ, ಅರೌಂಡ್ 1 ಅವರ್ ಇಂದ ನಾನು ಮಾತಾಡ್ತಾ ಇದ್ದೇನೆ, ಬಟ್ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ 9:10 ಬರೋಣ, 9:04 9:05 ಆಗಿದೆ, 9:10 ಬರ್ತಾನೆ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆ. ಸೊ ಸೆಕೆಂಡ್ ಫೇಸ್ ಅನ್ನ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಅದಾದ್ಮೇಲೆ ಮತ್ತೆ ಪಾಸ್ ಮಾಡಿ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಂಡು ಡೌಟ್ ಸೆಷನ್ ಬರ್ತಾನೆ. ಅವಾಗ ಈ BNSS ಸಬ್ಜೆಕ್ಟ್ ಮೇಲೆ ಏನಿದೆ
ಎಲ್ಲಾ ಡೌಟ್ಸ್ಗಳು ನೀವು ಮಾತಾಡ್ಕೊಂಡು ಕೇಳ್ಕೊಳ್ಬಹುದು. ನಾನು ಅನ್ಮ್ಯೂಟ್ ಮಾಡಲ್ಲ, ಮತ್ತೆ ಅದೇ ಶುರು ಆಗುತ್ತೆ ಮಾತಾಡೋದು, ಡಿಸ್ಟರ್ಬೆನ್ಸ್ ಅದು ಇದು ಅಂತ. ಪೇಷನ್ಸ್ ಆಗಿ ಆರಾಮಾಗಿದ್ದೀರಾ? ಸೊ ಹಾಗೆ ಇರಿ, ನಾನು ಲಾಕೆ ಇಟ್ಟಿರ್ತೀನಿ. ಒನ್ಸ್ ಇಂಪಾರ್ಟೆಂಟ್ ಕ್ವಶನ್ ರಿಲೀಸ್ ಮಾಡಾದ್ಮೇಲೆ ನಾನು ಅನ್ಮ್ಯೂಟ್ ಮಾಡ್ತೀನಿ, ಅವಾಗ ಎಲ್ಲರೂ ಕೂಡ ಮಾತಾಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.
ಸಾರಿ, ಒಂದು 2 minutes ಲೇಟ್ ಆಯಿತು. ನಾನು ಡಿಸ್ಪ್ಲೇಲಿ ಹಾಕ್ಸ್ತೇನೆ ಈಗ, ಒಂದು ನಿಮಿಷ. ಓಕೆ, ಸೊ ಹೊಸ ಸಿಲೆಬಸ್ ಅಂತ ಅನ್ಸಿದ್ದಕ್ಕೆ ಇದರಲ್ಲಿ ಯಾವುದೇ ರೀತಿಯಾದಂಥ ಇಂಪಾರ್ಟೆನ್ಸ್ ನಾನೇ ಹಾಕ್ಸಿಲ್ಲ. ನಾ ಇದನ್ನ ಮತ್ತೊಂದ್ಸಲ ಫಿಲ್ಟರ್ ಮಾಡಿ ಸೀರಿಯಲ್ ವೈಸ್ ನಿಮಗೆ ನಂಬರ್ಸ್ಗಳನ್ನು ಹಾಕಿ ಕಳಿಸ್ತೇನೆ. ಬಟ್ ಇಲ್ಲಿರುವಂತ ಒಂದೇನು PDF ಇದೆ, ಇದು ಎಲ್ಲರ ಹತ್ರ ಇದೆ ಕಂಪ್ಲೀಟ್ ಆಗಿ. ಸೊ ಇದನ್ನ ಆಲ್ರೆಡಿ ಸಬ್ಮಿಟ್ ಮಾಡಾಗಿದೆ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ. ಸೊ ಇಲ್ಲಿ ಏನು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಇದೆ, ಇಟ್ಸ್ ಎನಫ್. ಇದಕ್ಕಿಂತ ಏನು ಜಾಸ್ತಿ ಬೇಕಾಗಲ್ಲ. ಸೊ ಮ್ಯಾಕ್ಸಿಮಮ್ ಕೇಳದೆ ಇದರಲ್ಲೇ ಕೇಳ್ತಾರೆ. ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5. ಓಕೆ, ಸೊ ಇದರಲ್ಲಿ ನಾನು ಕ್ವಶನ್ ಸೀಕ್ವೆನ್ಸ್ ವೈಸ್ ಆಗಿ ಹೇಳ್ತಾ ಹೋಗ್ತೇನೆ. ಬಟ್ ಒನ್ಸ್ ನಾನು ಸೀಕ್ವೆನ್ಸ್ ವೈಸ್ ಆಗಿ ಹೇಳಾದ್ಮೇಲೂ ಕೂಡ ಫರ್ದರ್ ನೆಕ್ಸ್ಟ್ ಪಕ್ಕದಲ್ಲಿ ಸೀರಿಯಲ್ ನಂಬರ್ ಪಕ್ಕದಲ್ಲಿ ನಾನು ಮೆನ್ಷನ್ ಮಾಡಿಸ್ತೇನೆ. ಸೊ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅದನ್ನ ಸಪ್ರೇಟಾಗಿ ಮತ್ತೊಂದ್ಸಲ ಗ್ರೂಪಲ್ಲಿ ಪಬ್ಲಿಷ್ ಮಾಡ್ತೇನೆ 1 or 2 ಡೇಸಲ್ಲಿ. ಸೊ ಸದ್ಯಕ್ಕೆ ಮಟ್ಟಿಗೆ ನಿಮಗೆ ವರ್ಬಲಿ ಹೇಳ್ತಾ ಹೋಗ್ತೇನೆ. ಯಾರ್ಯಾರಿಗೆ ಡೌಟ್ಸ್ಗಳಿದೆ, ಸೊ ಅವರು ಎಲ್ಲರೂ ಕೂಡ ಡೌಟ್ಸ್ಗಳನ್ನು ಮೆನ್ಷನ್ ಮಾಡಿ, ನೋಟ್ ಡೌನ್ ಮಾಡಿ, ಆಯ್ತಾ. ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ನಾನು ಅವಕಾಶ ಕೊಡ್ತೇನೆ. 3 ಫೇಸಲ್ಲಿ ನಡೆಯುತ್ತೆ ಅಂತ ಹೇಳಿದ್ದೇನೆ. ಥ್ಯಾಂಕ್ ಯು. ಸೊ ಮೊದಲನೇದು, ಯೂನಿಟ್ 1 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಯೂನಿಟ್ 1 ಅಂತ ಬಂದಾಗ ಇದರಲ್ಲಿ ಕೇಳುವಂಥದ್ದು FIR ಬಗ್ಗೆ ಕೇಳ್ತಾರೆ ಜಾಸ್ತಿ ಆದಷ್ಟು. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ FIR ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನೋಟ್ ಡೌನ್ ಮಾಡಿ. ಸೊ ಎನಿಯೋ ನಾನು ಹೇಳೋದೇನು ಅಂತಂದ್ರೆ, ಇರುವಂತ 5 ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಕೊಡ್ತಾ ಇರುವಂತದ್ದು 5 ಕ್ವಶನ್. ಸಿಲೆಬಸ್ ತುಂಬಾ ವ್ಯಾಸ್ಟ್ ಇದೆ. 5 ಕ್ವಶನ್ ನೋಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಕಂಪ್ಲೇಂಟ್ ನ ಬಗ್ಗೆ ಕೇಳ್ತಾರೆ ಸೆಕೆಂಡ್ ಮೋಸ್ಟ್ ಆಗಿ. ಸೊ ಥರ್ಡ್ ಮೋಸ್ಟ್ ಅರೆಸ್ಟ್ ಯಾವಾಗ ಮಾಡಬಹುದು ವಿತೌಟ್ ವ್ಯಾರೆಂಟ್ ನ ಜೊತೆ ಅಂತ ಕೇಳಬಹುದು. ಅದಾದ್ಮೇಲೆ ಫೋರ್ತ್ ಮೋಸ್ಟ್ ಆಗಿ ಯಾವ ರೀತಿ ಟ್ರಯಲ್ ನಡೆಯುತ್ತೆ ಪ್ರೊಸೀಜರ್ ನಲ್ಲಿ ಅಂತ ಕೇಳಬಹುದು. ಫಿಫ್ತ್ ಮೋಸ್ಟ್ ಆಗಿ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್. ಇಫ್ ಇನ್ ಕೇಸ್ ಇದರಲ್ಲಿ ಇನ್ನೂ ಏನಾದರೂ ಆ್ಯಡ್ ಆಗುವಂತಂದ್ರೆ ನಾನು ಆ್ಯಡ್ ಮಾಡ್ತೇನೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಇದರಲ್ಲಿ ಅರೆಸ್ಟ್ ಇಂಪಾರ್ಟೆಂಟು, FIR ಇಂಪಾರ್ಟೆಂಟು, ಕಂಪ್ಲೇಂಟ್ ಇಂಪಾರ್ಟೆಂಟು. ಓಕೆ, ಸೊ ಅದಾದ್ಮೇಲೆ ಯಾವ ರೀತಿ ಟ್ರಯಲ್ ಪ್ರೊಸೀಜರ್ ನೋಡ್ತಾರೆ ಕ್ರಿಮಿನಲ್ ಕೋರ್ಟ್ಸ್ಗಳು ಅಂತ ನೋಡಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಷ್ಟೇ. ಸೊ ಥರ್ಡ್ ಮೋಸ್ಟ್ ಇರುವಂಥದ್ದನ್ನ ಫಸ್ಟ್ ತಗೊಳ್ಳಿ. FIR ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟು ರೈಟ್ ಎ ನೋಟ್ ಆನ್ ಅಂತ ಇದೆಯಲ್ಲ, ಇದನ್ನ ಲಾಂಗ್ ಆನ್ಸರಿಗೂ ಕೇಳುವಂತ ಸಾಧ್ಯತೆಗಳಿದೆ. ಸೊ ಮಿಕ್ಸ್ ಮಾಡಿ ಕೇಳಿದ್ದಾರೆ ಕಾಂಪ್ಲಿಕೇಶನ್. ಒಂದೆರಡು ಕ್ವಶನ್ ಪೇಪರ್ಸ್ಗಳನ್ನು ನೋಡಿ, ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ. CRPC ನೋಡ್ಬೋದು, ನೀವೇನು ಸಮಸ್ಯೆ ಇಲ್ಲ. ಬಟ್ ಅಲ್ಲಿ CRPC ಬದಲಿಗೆ ನಿಮ್ BNSS ಅಂತ ಕೇಳ್ತಾರೆ ಅಷ್ಟೇ, ಸೇಮ್ ಸಿಲೆಬಸ್ ಇರೋದ್ರಿಂದ. ಸೊ ಥರ್ಡ್ ಮೋಸ್ಟ್ ಅಂತ ಬಂದಾಗ ಎಕ್ಸ್ಪ್ಲೈನ್ ದ ಅರೆಸ್ಟ್ ಅಂಡ್ ಸ್ಟೇಟ್ಸ್ ವೆನ್ ದ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ವಿತೌಟ್ ಎ ವಾರೆಂಟ್. ಅಂದ್ರೆ ವಿತೌಟ್ ಒಂದು ವಾರೆಂಟ್ ಇಲ್ಲದೆ ಇರುವ ಹಾಗೆ ಒಬ್ಬ ಪೊಲೀಸ್ ಆಫೀಸರು ಯಾವ ಯಾವ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಬೋದು ಅಂತಂದ್ರೆ, ತುಂಬಾ ಮೇಜರ್ ಆಗಿ ಮಾಡಿರುವಂತ ತಪ್ಪುಗಳಿಗೆ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡ್ಬೋದು. ಇದನ್ನ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ. 3 ಕ್ವಶನ್ ಇಂಪಾರ್ಟೆಂಟ್ ಫಸ್ಟ್ ಯೂನಿಟ್ ಅಲ್ಲಿ. ಅದ್ರ ಜೊತೆ 4ನೇದು ಒಂದು ಸೆಷನ್ ಕೋರ್ಟ್ ಅಲ್ಲಿ ಹೇಗೆ ವಿಚಾರಣೆ ನಡೆಸ್ತಾರೆ BNSS ಅಡಿಯಲ್ಲಿ ಅಂತ. ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಸೊ ಇದಿಷ್ಟು ಅಟ್ ಲೀಸ್ಟ್ ನೋಡಿರ್ಬೇಕು. ಸೊ ಇದಾದ್ಮೇಲೆ ನಾನು ಮತ್ತೆ ಸೀರಿಯಲ್ ನಂಬರ್ ವೈಸ್ ಬೇಕಿದ್ರೆ ಪಬ್ಲಿಷ್ ಮಾಡ್ತಾನೆ. ಇಲ್ಲಾಂದ್ರೆ ಎನಿವೇ ಈಗ ನಾನು ನೋಟ್ ಡೌನ್ ಮಾಡ್ತಾ ಇದ್ದೇನೆ, ಇದ್ರ ಆಧಾರದ ನೋಡ್ತಾ ಹೋಗಿ. ಸೊ ಇದನ್ನ ಯಾವ ಬೇಸ್ ಮೇಲೆ ಇರುತ್ತೆ ಅಂತಂದ್ರೆ, CRPC ಕ್ವಶನ್ ಪೇಪರು ಯಾವ ರೀತಿ ಕೇಳಿದ್ದಾರೆ, ಸೊ ಅದ್ರಲ್ಲಿ ಯಾವ್ದು ಹೈಯೆಸ್ಟ್ ಬಂದಿದೆ. ಯಾಕಂದ್ರೆ ನಾನು ಸ್ಟಾರ್ಟ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದೆ, CRPCಗೂ BNSSಗೂ ಏನೂ ವ್ಯತ್ಯಾಸ ಇಲ್ಲ. ಇಂಪಾರ್ಟೆಂಟ್ ಕ್ವಶನ್ ಆಕ್ಚುಯಲ್ ಆಗಿ KSLU ಆಗಲಿ ಯಾವುದೇ ಆಗಲಿ ಕೇಳುವಂಥದ್ದು, ಅದು ಪ್ರಾಕ್ಟಿಕಲ್ ಆಗಿ ಕೋರ್ಟ್ಸ್ಗಳಲ್ಲಿ ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಯೂಸ್ ಆಗ್ತಾ ಇದೆ, ಸೊ ಅದರ ಆಧಾರದ ಮೇಲೆ ಕೇಳುವಂಥದ್ದು. BNS ಅಲ್ಲೂ ಅದನ್ನೇ ನೋಡ್ತಾ ಇದ್ವಿ, CRPC ಅಲ್ಲೂ ಅದನ್ನೇ ನೋಡ್ತಾ ಇದ್ವಿ. ಬಟ್ ಸೆಕ್ಷನ್ ಮಾತ್ರ ಚೇಂಜ್ ಆಗಿದೆ. ಸೊ ಏನೂ ಸಮಸ್ಯೆ ಇಲ್ಲ, ನೀವು ಇದನ್ನ ಕಂಟಿನ್ಯೂ ಮಾಡಬಹುದು. ಸೊ ಸೆಕೆಂಡ್ ಯೂನಿಟ್ ಅಂತ ಬಂದಾಗ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಅಲ್ಲಿ ಸೆಕ್ಯೂರಿಟಿ ಫಾರ್ ಕೀಪಿಂಗ್ ಪೀಸ್ ಅಂಡ್ ಗುಡ್ ಬಿಹೇವಿಯರ್ ಅಂತ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸುಮಾರು ಟೈಮ್ ರಿಪೀಟ್ ಆಗಿದೆ.
ಸುಮಾರು ಟೈಮ್ ರಿಪೀಟ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಶಾಂತಿ ಮತ್ತು ಉತ್ತಮ ನಡವಳಿಕೆಯನ್ನು ಕಾಯ್ದುಕೊಳ್ಳಲು ಸಂಬಂಧಿಸಿದ ಭದ್ರತಾ ಪ್ರಾವಧಾನಗಳನ್ನು ತಿಳಿಸಿ ಅಥವಾ ಅನುಬಂಧಗಳನ್ನು ತಿಳಿಸಿ ಅಥವಾ ಉಪಬಂಧಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಆಯ್ತಾ, ಇದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯೂನಿಟ್ 2 ದಲ್ಲಿ. ಯೂನಿಟ್ 2 ದಲ್ಲಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಚಾರ್ಜ್ ಶೀಟ್ ಬಗ್ಗೆ. ನಾನು ಚಾರ್ಜ್ ಶೀಟ್ ಅಂತ ಏನು ಹೇಳಿದ್ನಲ್ವಾ, ಸೊ ಆ ಚಾರ್ಜ್ ಶೀಟ್ ಬಗ್ಗೆ ಅದ್ರ ಒಳಗಡೆ ಏನೇನ್ ಇರಬೇಕು, ಅದರ ಕಂಟೆಂಟ್ಸ್ಗಳು ಏನಿರಬೇಕು, ಸೊ ಡಿಲೇ ಏನಾದ್ರೂ ಆದ್ರೆ ಕಾನ್ಸಿಕ್ವೆನ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಚಾರ್ಜ್ ಶೀಟ್ ಅಂದ್ರೆ ಏನು, ಅದ್ರ ಒಳಗಡೆ ಯಾವ್ಯಾವ ವಸ್ತು ವಿಷಯಗಳು ಇರಬೇಕು, ಇಫ್ ಇನ್ ಕೇಸ್ ಏನಾದ್ರೂ ಸಲ್ಲಿಸೋದ್ರಲ್ಲಿ ಚಾರ್ಜ್ ಶೀಟ್ ವಿಳಂಬ ಆದ್ರೆ ಅದರ ಪರಿಣಾಮಗಳು ಏನೇನ್ ಆಗ್ಬಹುದು, ಇದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದಾಗ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಬೇಲ್, ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ನಡೀತಾ ಇರೋದಂತಲ್ಲ. ಸೊ ಬೇಲ್ ಬಗ್ಗೆ ಕಲ್ತ್ಕೊಳ್ಳಿ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಎಕ್ಸ್ಪ್ಲೈನ್ ದ ಟರ್ಮ್ ಆಫ್ ಬೇಲ್. ಬೇಲ್ ಅಂತಂದ್ರೆ ಏನು, ಅದು ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಯಾವಾಗ ನಾವು ಅದನ್ನು ಗ್ರಾಂಟ್ ಮಾಡ್ತೀವಿ. ಸೊ ಬೇಲ್ ಅಂತಂದ್ರೆ ಏನು, ಅದು ಟೈಪ್ಸ್ ಆಫ್ ಬೇಲ್ ಏನು, ಅದ್ರಲ್ಲಿ ಒನ್ ಟೈಪ್ ಆಂಟಿಸಿಪೇಟರಿ ಬೇಲ್ ಇದೆ, ರೆಗ್ಯುಲರ್ ಬೇಲ್ ಇದೆ, ಇಂಟ್ರಿಮ್ ಬೇಲ್ ಇದೆ. ಸೊ ಈ ರೀತಿಯಾಗಿ ಈಗ ಆಂಟಿಸಿಪೇಟರಿ ಬೇಲ್ ಅಂತಂದ್ರೆ ಏನು, ಇನ್ನು ಅರೆಸ್ಟೇ ಆಗಿರಲ್ಲ, ಜಸ್ಟ್ FIR ಆಗಿರುತ್ತೆ, ಅಥವಾ ದ ಅಪರೆನ್ಷನ್ ಆಫ್ ಅರೆಸ್ಟ್ ಅಂದ್ರೆ ಅರೆಸ್ಟ್ ಆಗ್ತೀನಿ ಅನ್ನುವಂತ ಭಯದಲ್ಲಿ ಅಡ್ವಾನ್ಸ್ ಆಗಿ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿ ಅರೆಸ್ಟ್ ಆಗೋದಕ್ಕಿಂತ ಮುಂಚೆನೆ ಬೇಲ್ ಕಾಪಿ ತಗೊಳ್ಳೋದು. ಮೂವಿದಲ್ಲೆಲ್ಲ ಕೇಳಿರ್ತೀರ ನೀವೇ ವರ್ಬಲ್ ಆಗಿ ಯೂಸ್ ಮಾಡಿರ್ತೀರ, ಆಂಟಿಸಿಪೇಟರಿ ಬೇಲ್ ತಗೊಂಡ್ ಬರ್ತೀನಿ ಅಂತ. ಸೊ ಅದ್ರ ಬಗ್ಗೆ ಎರಡು ಕೂಡ ಬೇಲ್ ಕಾನ್ಸೆಪ್ಟ್ ಯೂನಿಟ್ 4 and 5 ಏನಿದೆ, ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ನೀವು ಅದನ್ನ ತಗೊಂಡು ಓದ್ತಾ ಹೋಗಿ. ಸೊ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್, ನಾಲ್ಕು ಕೂಡ ಇಂಪಾರ್ಟೆಂಟ್ ಕ್ವಶನ್. ಸರ್ಕಮ್ಟೆನ್ಸಸ್ಗಳು ಯಾವ್ದಾವ್ದು ಇರುತ್ತೆ, ಪ್ರೊಕ್ಲಾಮಿನೇಷನ್ ಮಾಡ್ಲಿಕ್ಕೆ ಒಂದು ಪ್ರಾಪರ್ಟಿನ ಅಟ್ಯಾಚ್ಮೆಂಟ್ ಮಾಡ್ಲಿಕ್ಕೆ. ಅಂದ್ರೆ ಕೋರ್ಟ್ ಏನಾದ್ರೂ ಪ್ರೊಕ್ಲಾಮಿನೇಷನ್ ಏನಾದ್ರೂ ಘೋಷಣೆ ಮಾಡಬೇಕು ಅಂತಂದ್ರೆ, ಅಥವಾ ಪ್ರಾಪರ್ಟಿನ ಅಟ್ಯಾಚ್ಮೆಂಟ್ ಜಪ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವ ಯಾವ ಒಂದು ಸರ್ಕಮ್ಟೆನ್ಸಸ್ಗಳಲ್ಲಿ ಅಥವಾ ಯಾವ ಒಂದು ಸನ್ನಿವೇಶಗಳಲ್ಲಿ ಆಯ್ತಾ, ಯಾವ ಒಂದು ಕೋರ್ಟು ಇಶ್ಯೂ ಮಾಡಬಹುದು ಅನ್ನುವಂಥದ್ದು ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್. ಸಿಕ್ಸ್ತ್ ಕ್ವಶನ್, ನ್ಯಾಯಾಲಯವು ಯಾವ ಪರಿಸ್ಥಿತಿಯಲ್ಲಿ ಘೋಷಣೆಯನ್ನು ನೀಡಬಹುದು ಮತ್ತು ಆಸ್ತಿಯ ಅಟ್ಯಾಚ್ಮೆಂಟ್ ಅಂದ್ರೆ ಆಸ್ತಿಯ ಜಪ್ತಿ ಏನು ಆದೇಶಿಸಬಹುದು ಎಂಬುದನ್ನು ವಿವರಿಸಿ. ನೋಡಿ, 4 ಕ್ವಶನ್ ತುಂಬಾ ಇಂಪಾರ್ಟೆಂಟು, 4 ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ 100 ಪ್ಯಾಟರ್ನ್ ಇರೋದ್ರಿಂದ ಇಷ್ಟೇ ಇದೆ ಯೂನಿಟಿಗೆ ಇದನ್ನೇ ಕೇಳಬೇಕು ಅನ್ನೋಂಥ ರೂಲ್ ಏನಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನೋಡಿದೀರಾ, ಎಕ್ಸಾಮ್ನ ಫೇಸ್ ಮಾಡಿದೀರಾ. ಸೊ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ನೋಡಿ, ಸಮ್ ಟೈಮ್ಸ್ ಎರಡೆರಡು ಕ್ವಶನ್ಸ್ಗಳು ಒಂದು ಯೂನಿಟ್ ಅಲ್ಲಿ ರೈಸ್ ಆಗುವಂತ ಚಾನ್ಸಸ್ಗಳಿರುತ್ತೆ. ಇದು ನಾನು ಮತ್ತೆ ಫಸ್ಟ್ ಟೈಮ್ ತರ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ. ಸೊ ಇದಾದ್ಮೇಲೆ ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಯಾವ ಮೋಡ್ಸ್ಗಳಲ್ಲಿ ಕೋರ್ಟ್ಸು ಅಪಿಯರ್ ಆಗಿ ನೀನು ಅಂತ ಕರಿಬಹುದು. ಅಂದ್ರೆ ಎಕ್ಸಾಂಪಲ್ ಅಪಿಯರ್ ಆಗಕ್ಕೆ ಸಮನ್ಸ್ ಕಳೋದು, ವಾರೆಂಟ್ ನ ಕಳ್ಸೋದು, ಅಟ್ಯಾಚ್ಮೆಂಟ್ ಪ್ರಾಪರ್ಟಿನ ಕಳ್ಸುವಂಥದ್ದು, ಈ ರೀತಿಯಾದಂತ ಮೋಡ್ಸ್ಗಳೇನು ಅಂತ. ಸೊ ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. 5 ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲವೂ ಕೂಡ ರಿಪೀಟ್ ಆಗಿ ಕೇಳಿರುವಂತದ್ದೇ. 100 ಪ್ಯಾಟರ್ನ್ ಇರೋದೇ ಕೇಳುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಬಟ್ ಆದ್ರೆ ನಾನು ಈ ರೀತಿ ರಿಪೀಟ್ ಕೇಳ್ತಾರೆ ಅಂತ ಯೂನಿಟ್ 1 ಅಲ್ಲಿ ಹೇಳಿಲ್ಲ, ಸಿಂಪಲ್ ಆಗಿ ಹೇಳಿದೆ 3 ಕ್ವಶನ್ 1 2 3 4 5 ಓದ್ಕೊಳ್ಳಿ ಅಂತ. ಸೊ ಇಲ್ಲಿರುವಂತ 1 2 3 4 5 ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಪ್ರಾಕ್ಟಿಕಲ್ ಆಗಿ ನಾವು ಡೈಲಿ ನೋಡ್ತಾ ಇರುವಂತದ್ದು. ಸೊ ಅದಕ್ಕೆ ಯೂನಿಟ್ ಅಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಯೂನಿಟ್ 3 ಅಂತ ನಾನೇನಾದ್ರೂ ಎಂಟ್ರಿ ಕೊಟ್ಟಾಗ ಯೂನಿಟ್ 3 ಅಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಮೇಂಟೆನೆನ್ಸ್ ಬಗ್ಗೆ ಓದ್ಕೊಳ್ಳಿ. ಮೇಂಟೆನೆನ್ಸ್ ಅಂದ್ರೆ ನಾವೇನಿದು ಮೇಂಟೆನೆನ್ಸ್ ನ ತೆಗೆದುಕೊಳ್ಳಿಕ್ಕೆ ಅಂತ ನೀವೇನ್ ಓದ್ಕೊಂಡು ಬರ್ತಾ ಇದ್ದೀರಾ, ಸೊ ಆರ್ಡರ್ ಅಷ್ಟೇ, ಇದು ಬಿಲ್ಲು ಅಲ್ಲ. ಸೊ ಅಂದ್ರೆ ಹೆಂಡತಿಗೆ, ಮಕ್ಕಳಿಗೆ, ಪೋಷಕರಿಗೆ ಅಂದ್ರೆ ವೈಫ್, ಚಿಲ್ಡ್ರನ್, ಪೇರೆಂಟ್, ಇವರು ಮೇಂಟೆನೆನ್ಸ್ ನ ಅಂಡರ್ BNSS ಅಲ್ಲಿ ಯಾವ ರೀತಿ ಕ್ಲೇಮ್ ಮಾಡಬಹುದು, ಇದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ನ ಮೇಲೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್, ತೀರ್ಪು ಅಂತ ನಾವೇನ್ ಕರಿತೀವಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ತೀರ್ಪು ಅಂತಂದ್ರೆ ಏನು, ಒಂದು ತೀರ್ಪು ಅಂತಂದ್ರೆ ಅದ್ರಲ್ಲಿ ಏನೇನ್ ಇರ್ಬೇಕು, ಅಂದ್ರೆ ಅದ್ರಲ್ಲಿ ಏನ್ ಫ್ರೇಮಿಂಗ್ ಆಫ್ ಇಶ್ಯೂಸ್ ಇರ್ಬೇಕು, ಜಡ್ಜ್ಮೆಂಟ್ ಕೊಟ್ಟಿರುವಂತ ಪಾಯಿಂಟ್ಸ್ ಇರ್ಬೇಕು, ಯಾವ ಡೇಟು, ಯಾಕೆ ಕೊಟ್ಟೆ, ಜಡ್ಜಸ್ ಇದನ್ನೆಲ್ಲ ಮೆನ್ಷನ್ ಮಾಡ್ಬೇಕು, ಅದ್ರಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಕೊಟ್ಟೆ, ಏನ್ ನಡೀತು, ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿರ್ಬೇಕು. ಸೊ ಅದರ ಕಂಟೆಂಟ್ ಏನು ಅಂತ ಕೇಳ್ತಾರೆ. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇದರಲ್ಲಿ. ಇನ್ ಥರ್ಡ್ ಮೋಸ್ಟ್ ಅಂತ ಬಂದಾಗ ಕ್ವಶನ್ ನಂಬರ್ 1, ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಫಾರ್ ಟ್ರಯಲ್ ಆಫ್ ವಾರೆಂಟ್ ಕೇಸಸ್ ಅನ್ನುವಂಥದ್ದು ನೋಡ್ಕೊಳ್ಳಿ. ಸೊ ವಾರೆಂಟ್ ಕೇಸಸ್ಗಳಲ್ಲಿ ಯಾವ ರೀತಿ ಟ್ರಯಲ್ಸ್ಗಳು ನಡೆಯುತ್ತೆ, ಅಂದ್ರೆ ವಾರೆಂಟಿಗೆ ಸಂಬಂಧಪಟ್ಟಿರುವಂತಹ ಪ್ರಕರಣಗಳೇನಿದೆ ಅದು ಯಾವ ಒಂದು ವಿಚಾರಣೆ ಅಂಡರಲ್ಲಿ ನಡೆಯುತ್ತೆ, ಅಂದ್ರೆ ಯಾವ ರೀತಿಯಾದಂತಹ ಒಂದು ವಿಧಾನಗಳು, ಕ್ರಮಗಳು, ಪ್ರೊಸೀಜರ್ಸ್ಗಳು ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದು ನೋಡ್ಕೊಳ್ಳಿ. ಇದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್.
ಸೊ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಕ್ವಶನ್ ನಂಬರ್ 3ನ ತಗೊಳ್ಳಿ. ಅಪೀಲ್ ನಲ್ಲಿ ಯಾವ ಯಾವ ರೀತಿಯಾದಂತ ಅಪೀಲ್ಸ್ ಗಳಿದೆ ಅಥವಾ ಅಪೀಲ್ಸ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸಮಟೈಮ್ಸ್ ಅಪೀಲ್ಸ್, ರಿವಿಷನ್, ರೆಫರೆನ್ಸ್ ಮೂರನ್ನು ಸೇರ್ಬಿಟ್ಟು ಒಂದು ಕ್ವಶನ್ ಕೇಳ್ಬಹುದು. ಸೊ ರಿವಿಷನ್ ರೆಫರೆನ್ಸ್ ಅಂತ ನೋಡಿರಿ ಏನಂತ, ಹೇಗಿದ್ರು ಒಂದು ಬರೆಯುವಂತ 500-600 ವರ್ಡ್ಸ್ ಗಳಲ್ಲಿ 100 ವರ್ಡ್ಸ್ ಗಳು ಕ್ಯಾರಿ ಮಾಡುತ್ತೆ ಒಂದೊಂದು ಮೀನಿಂಗ್ ಎಕ್ಸ್ಪ್ಲೈನ್ ಮಾಡಿ 2 ಎಕ್ಸಾಂಪಲ್ ಬರೆಯೋ ತನಕ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಆಸ್ ಪರ್ ಸೇಮ್ ಸೀರಿಯಲ್ ನಂಬರ್ ಏನಿದೆ ಅದನ್ನೇ ತಗೊಳ್ಳಿ. ರಿವಿಷನ್ ರೆಫರೆನ್ಸ್ ಅನ್ನುವಂಥದ್ದು ಪುನರ್ ವಿಮರ್ಶಾ ಹವಾಲೆ ಅನ್ನೋದು ತಪ್ಪು ಹೊಡಿದು. ಓಕೆ, ಪುನರ್ ವಿಮರ್ಶಾ ರೆಫರೆನ್ಸ್ ಆಯ್ತಾ. ಸೊ ಇದು ನಾನು ಕರೆಕ್ಟೆಡ್ ವರ್ಡ್ ಹೇಳ್ತೇನೆ ನಿಮಗೆ. ಸೊ ಐ ಥಿಂಕ್ ನನಗೂ ಡೌಟ್ ಇದೆ ಇದ್ರ ಕರೆಕ್ಟೆಡ್ ವರ್ಡ್ ಕನ್ನಡ ಮೀಡಿಯಂ ಅಲ್ಲಿ, ಬಟ್ ಹವಾಲೆ ಅಲ್ಲ, ತಪ್ಪಿದೆ ಅದು. ಪುನರ್ ವಿಮರ್ಶಾ ಅನ್ನುವಂಥದ್ದು ತಗೊಳ್ಳಿ ರೆಫರೆನ್ಸ್ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಇದು ಯೂನಿಟ್ 3. ಓಕೆ, ಸೊ ನೆಕ್ಸ್ಟ್ ಬಂದು ಯೂನಿಟ್ 4. ಯೂನಿಟ್ 4 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ, ಏನ್ ಸೀಕ್ವೆನ್ಸ್ ಅಲ್ಲಿ ಫಸ್ಟ್ ಇದೆ ಅದೇ ಬರುತ್ತೆ. ಸೊ ಅಂತಂದ್ರೆ BNSS ಅಲ್ಲಿ ಕಾಗ್ನಿಸೆನ್ಸ್ ನ ಲಿಮಿಟೇಷನ್ ನ ಬಗ್ಗೆ ಯಾವ ರೀತಿಯಾದಂತ ಒಂದು ಪ್ರಾವಿಷನ್ಸ್ ಗಳಿದೆ, ಅಂದ್ರೆ ಅಪರಾಧಗಳ ಗಮನಕ್ಕೆ ತೆಗೆದುಕೊಳ್ಳುವ ಕುರಿತಾಗಿ BNSS ನ ಅಡಿಯಲ್ಲಿ ಇರುವ ನಿಯಮಾವಳಿಗಳು ವಿವರಿಸಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆನ್ಸ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಎಕ್ಸಿಕ್ಯೂಷನ್ ನ ಬಗ್ಗೆ ಕೇಳ್ತಾರೆ. ಸೊ ಎಕ್ಸಿಕ್ಯೂಷನ್ ಇಲ್ಲಿದೆ ನೋಡಿ, ಎಕ್ಸ್ಪ್ಲೈನ್ ದ ಪ್ರಾವಿಷನ್ ರಿಲೇಟಿಂಗ್ ಟು ಸಸ್ಪೆನ್ಷನ್, ರೆಮಿಷನ್, ಕಮ್ಯುಟೇಷನ್. ಸೊ ಇದರಲ್ಲಿ ಎಕ್ಸಿಕ್ಯೂಷನ್ ಕೂಡ ಆಡ್ ಮಾಡ್ಕೊಳ್ಳಿ, ಎಕ್ಸಿಕ್ಯೂಷನ್ ಅವಶ್ಯಕತೆ ಇರುತ್ತೆ. ಎಕ್ಸಿಕ್ಯೂಷನ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಕ್ವಶನ್ ನಂಬರ್ 3 BNSS ನ ಅಡಿಯಲ್ಲಿ ಶಿಕ್ಷೆಯನ್ನು ಕಡಿಮೆಗೊಳಿಸಕ್ಕೆ ಅಥವಾ ಸ್ಥಗಿತಗೊಳಿಸಕ್ಕೆ, ಕ್ಷಮಿಸಕ್ಕೆ, ಪರಿವರ್ತನೆ ಮಾಡೋದಕ್ಕೆ ಸಂಬಂಧಪಟ್ಟಂತ ನಿಯಮಾವಳಿಗಳು ಯಾವ್ದ್ಯಾವ್ದು. ಮೂರು ಕೂಡ ನೋಡಕ್ ಸೇಮ್ ಕಾಣುತ್ತೆ, ಸಸ್ಪೆನ್ಷನ್, ರೆಮಿಷನ್, ಕಮ್ಯುಟೇಷನ್. ಮೂರಕ್ಕೂ ಒಂದು ಥಿನ್ ಲೈನ್ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ನ ಅರ್ಥ ಮಾಡ್ಕೊಂಡು ನೀವು ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಅದಾದ್ಮೇಲೆ ಎಕ್ಸಿಕ್ಯೂಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್, ನಾನು ಸಪ್ರೇಟ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ಇದನ್ನ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ದನ್ನ ಥರ್ಡ್ ಅಂತ ತಗೊಳ್ಳಿ. ಥರ್ಡ್ ಮೋಸ್ಟ್ ಕ್ವಶನ್ ಥರ್ಡ್ ಅಂತಾನೆ ತಗೊಳ್ಳಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಿಕ್ಯೂಷನ್ ನ ಬಗ್ಗೆ ಓದ್ಕೊಳ್ಳಿ. ಐ ಥಿಂಕ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಿಕ್ಯೂಷನ್ ನ ಬಗ್ಗೆ ಓದಿ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಈಗೇನು ಹೇಳಿದೆ, ಸಸ್ಪೆನ್ಷನ್, ರೆಮಿಷನ್, ಕಮ್ಯುಟೇಷನ್, ಇದ್ರ ಬಗ್ಗೆ ಓದ್ತಾ ಹೋಗಿ. ಸೊ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಟ್ರಾನ್ಸ್ಫರ್ ಆಫ್ ದ ಕೇಸ್. ಸೊ ಒಂದ್ ಕೇಸ್ ಇನ್ನೊಂದ್ ಕಡೆ ಕ್ರಿಮಿನಲ್ ಪ್ರಕರಣಗಳು ಯಾವ ರೀತಿ ವರ್ಗಾವಣೆ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ನಿಯಮಾವಳಿಗಳೇನು, ಅದನ್ನ ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ನೋಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಫಿಫ್ತ್ ಏನಿದೆ ಅದನ್ನೇ ನೋಡಿ. ಪ್ಲಿಯಾ ಬಾರ್ಗೇನಿಂಗ್ ಅಂದ್ರೆ ಏನು, ಕಾಂಪೌಂಡಿಂಗ್ ಅಫೆನ್ಸಸ್ ಗಳೇನು ಅಂತ. ಸೊ ಆಮೇಲೆ ಇರ್ರೆಗ್ಯುಲರ್ ಪ್ರೊಸೀಡಿಂಗ್ ಶಾರ್ಟ್ ನೋಟಿಗೆ ಕೇಳಿರುವಂತದ್ದು ನಾನು ನೋಡಿರುವಷ್ಟು ಮಟ್ಟಿಗೆ. ಸೊ ಅದನ್ನ ಫಿಫ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲೇ ತಗೊಳ್ಳಿ, ಏನಾ ಸಾಕಾಗುತ್ತೆ. ಸೊ ಕ್ವಶನ್ ನಂಬರ್ 2ನ ಫಿಫ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ತಗೊಳ್ತಾ ಹೋಗಿ. ಕ್ವಶನ್ ನಂಬರ್ 2ನ ಸಿಕ್ಸ್ತ್ ಮೋಸ್ಟ್, ಯಾಕಂದ್ರೆ ಒಂದು ಕ್ವಶನ್ ನಾನು ಅಡಿಷನಲ್ ಆಗಿ ಆಡ್ ಮಾಡಿದ್ನಲ್ಲ, ಸೊ ಅದಕ್ಕೋಸ್ಕರ. ಸೊ ಒನ್ ಟೈಮ್ ಏನಾದ್ರು ಅರ್ಥ ಆಗಿಲ್ಲ ಅಂತ ರೆಕಾರ್ಡಿಂಗ್ಸ್ ನ ಕೊಡ್ತೀವಲ್ವ, ಆ ಟೈಮಲ್ಲಿ ಪ್ಲೇ ಮಾಡಿ. ಪೇಯ್ಡ್ ಸ್ಟೂಡೆಂಟ್ಸ್ ಗಳಿಗೆ ಏನು ರೆಕಾರ್ಡಿಂಗ್ಸ್ ಕೊಡ್ತೀವಿ ಅದರಲ್ಲಿ ಪ್ಲೇ ಮಾಡಿ, ಅರ್ಥ ಆಗ್ತಾ ಹೋಗುತ್ತೆ. ಸೊ ಯೂನಿಟ್ 5ದಲ್ಲಿ ಅಂತ ಬಂದಾಗ, ಯೂನಿಟ್ 5ದಲ್ಲಿ 2 ಆಕ್ಟ್ಗಳು ಬರುತ್ತೆ ಅಂತ ಹೇಳಿದ್ದೆ. 2 ಆಕ್ಟ್ ಅಲ್ಲಿ ನಂಬರ್ 1 ಆಕ್ಟ್ ಜುವೆನಲ್ ಜಸ್ಟಿಸ್ ಆಕ್ಟ್, ಇನ್ನೊಂದು ಪ್ರೊಬೇಷನ್ ಆಫ್ ಅಫೆಂಡರ್ ಆಕ್ಟ್ 2015, ಐ ಥಿಂಕ್ 1958 ಪ್ರೊಬೇಷನ್ ಆಕ್ಟ್ 1958. ಸೊ 2 ಆಕ್ಟ್ಗಳು ಬರುತ್ತೆ. ಸೊ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಗುಡ್ ಬಿಹೇವಿಯರ್ ನಲ್ಲಿ ಹೊರಗಡೆ ಬಿಡುವಂತದ್ರ ಬಗ್ಗೆ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ, ಸೊ ಬ್ರೀಫ್ಲಿ ಡಿಸ್ಕಸ್ ದ ರಿಲೀಸ್ ಆಫ್ ಅಫೆಂಡರ್ ಅಂಡ್ ಪ್ರೊಬೇಷನ್ ಆರ್ ಡ್ಯೂ ಅಡ್ಮಾನಿಷನ್ ಅಂತ ಇದೆ. ಸೊ ಅಂದ್ರೆ ಯಾವಾಗ ಒಬ್ಬ ಅಪರಾಧಿಯನ್ನು ಪ್ರೊಬೇಷನ್ ಪೀರಿಯಡ್ ಅಲ್ಲಿ ಅಥವಾ ಸೂಕ್ತ ಎಚ್ಚರಿಕೆ ಅಂದ್ರೆ ಎಚ್ಚರಿಕೆನ ಕೊಟ್ಬಿಟ್ಟು ಅದರ ಮೂಲಕ ಬಿಡುಗಡೆ ಮಾಡೋದ್ರ ಬಗ್ಗೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಜುವೆನಲ್ ಜಸ್ಟಿಸ್ ಬೋರ್ಡ್ JJ ಆಕ್ಟ್ ಏನಿದೆಯಲ್ಲ, ಸೊ ಆ ಬೋರ್ಡ್ ನ ಬಗ್ಗೆ, ಅದು ಹೇಗೆ ಕಾಂಪೋಸಿಷನ್ ಆಯ್ತು, ಅದರ ಪವರ್ಸ್ ಏನು, ಯಾರ್ಯಾರು ಇರ್ತಾರೆ, ಅವರ ಅಧಿಕಾರ ಏನು, ಫಂಕ್ಷನ್ ಏನು, ಡ್ಯೂಟೀಸ್ ಏನು, ಇದ್ರ ಬಗ್ಗೆ ಕಲಿತಾ ಹೋಗಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಪ್ರೊಬೇಷನ್ ಆಫೀಸರ್ಸ್ ಬಗ್ಗೆ ಕಲ್ತ್ಕೊಳ್ಳಿ. ಸೊ ಪ್ರೊಬೇಷನ್ ಅಫೆಂಡರ್ ಆಕ್ಟ್ ನಲ್ಲಿ ಬರುವಂತ ಪ್ರೊಬೇಷನ್ ಆಫೀಸರ್ಸ್ ಗಳ ಬಗ್ಗೆ. ಸೊ ಪ್ರೊಬೇಷನ್ ಆಫೀಸರ್ ನ ಅಧಿಕಾರಗಳೇನು ಮತ್ತು ಅವನ ಕರ್ತವ್ಯಗಳೇನು, ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ, ಜುವೆನಲ್ ಜಸ್ಟಿಸ್ ಆಕ್ಟ್ ನ ಅಡಿಯಲ್ಲಿ ರಿಹ್ಯಾಬಿಲಿಟೇಷನ್ ಹೇಗ್ ಮಾಡ್ತಾರೆ ಮತ್ತೆ ಸೋಷಿಯಲ್ ರೀಇಂಟಿಗ್ರೇಷನ್ ಯಾವ ರೀತಿ ಮಾಡ್ತಾರೆ ಮಕ್ಕಳಿಗೋಸ್ಕರ ಅಂತ. ಅಂದ್ರೆ ಮಕ್ಕಳ ಪುನರ್ವಸತಿ ಮತ್ತು ಸಾಮಾಜಿಕ ಪುನರ್ ಸಮೀಕರಣಕ್ಕೆ ಸಂಬಂಧಿಸಿದ ಬಾಲ ನ್ಯಾಯ ಕಾಯ್ದೆ ಜುವೆನಲ್ ಜಸ್ಟಿಸ್ ಆಕ್ಟ್ ನ
ಪ್ರಾವಿಷನ್ಸ್ ಗಳನ್ನ ವಿವರಿಸಿ, ಉಪಬಂಧಗಳನ್ನ ವಿವರಿಸಿ ಅಂತ ಕೇಳ್ಬೋದು. ಇದನ್ನ 4th ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ತಗೊಳ್ಳಿ. ಸೊ 5th ಮೋಸ್ಟ್ ಇಂಪಾರ್ಟೆನ್ಸ್, ಈ ಮಕ್ಕಳಿಗೋಸ್ಕರ ಒಂದು ವೆಲ್ಫೇರ್ ಬೋರ್ಡ್ ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಆ ಮಕ್ಕಳಿಗೋಸ್ಕರ ಎಸ್ಟಾಬ್ಲಿಷ್ ಮಾಡಿರುವಂತ ವೆಲ್ಫೇರ್ ಬೋರ್ಡ್ ಏನಿದೆ, ಸೊ ಆ ಬೋರ್ಡ್ ನ ಬಗ್ಗೆ ಸ್ಟಡಿ ಮಾಡ್ತಾ ಹೋಗಿ. ಸೊ ಇದು 5th ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಆಲ್ಮೋಸ್ಟ್ ಈಗ ನಾನು ಮತ್ತೆ ರಿಲೀಸ್ ಮಾಡೋದಕ್ಕಿಂತ ಇದರಲ್ಲೇ ಮೆನ್ಷನ್ ಮಾಡಿದ್ದೀನಿ. ಹೇಗಿದ್ರು ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ರೆಕಾರ್ಡಿಂಗ್ ಸಿಗುತ್ತಲ್ಲ, ಸೊ ಒನ್ಸ್ ಅಗೇನ್ ಒಂದು 10-15 ಮಿನಿಟ್ಸ್ ನೀವು ರಿವೈಸ್ ಮಾಡಿದ್ರು ಕೂಡ ಸಿಕ್ಬಿಡುತ್ತೆ. ನೋಡುವ, ಬಟ್ ಅಂತ ಏನಾದ್ರು ಅವಕಾಶಗಳು ಬೇಕು ಅಂತಂದ್ರೆ ನಾನು ಮತ್ತೆ ಮೆನ್ಷನ್ ಮಾಡಿ ಟಿಕ್ಔಟ್ ಮಾಡಿ ಕಳಿಸ್ತೀನಿ. ಯಾಕಂದ್ರೆ ಲಾಸ್ಟ್ ಸಬ್ಜೆಕ್ಟ್ ಎಲ್ಲ ನಾನು ಬ್ರಾಕೆಟ್ ಅಲ್ಲಿ ಎಷ್ಟೆಲ್ಲ ಕೇಳಿದ್ರು ಅಂತ ಬರ್ದಿದ್ದೆ. ಬಟ್ ಇದು ಹೊಸ ಸಬ್ಜೆಕ್ಟ್, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ನಾ ಆ ರೀತಿ ಮೆನ್ಷನ್ ಮಾಡೋದು ತಪ್ಪಾಗುತ್ತೆ. CRPC ಇಂದ ನೋಡಿ ಪ್ರಾಕ್ಟಿಕಾಲಿಟಿನ ಕನೆಕ್ಟ್ ಮಾಡಿ ಅದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹೈಯೆಸ್ಟ್ ಪ್ರಾಕ್ಟಿಕಲ್ ಆಗಿ ಏನ್ ಕಾಣ್ತಾ ಇದೆ, ಯಾವ್ದನ್ನ ಕೇಳ್ಬೋದು ಅಂತ ಗೆಸ್ಟ್ನ ಆಧಾರದ ಮೇಲೆ ನಿಮಗೆ ಸಬ್ಮಿಟ್ ಮಾಡಿರುವಂತದ್ದು ಇದು. ಬಟ್ ಹೋಪ್ಫುಲಿ ಇದಂತೂ ಶೋರ್ ಇದೆ, ನಾ ಕೊಟ್ಟಿರುವಂತ ಅರೌಂಡ್ 25 to 26 ಕ್ವಶನ್ ಅಲ್ಲೇ ನಿಮಗೆ ಎಲ್ಲವೂ ಬರುತ್ತೆ. ಔಟ್ ಆಫ್ ಮೋರ್ ದನ್ 80% ನಾ ಅಶೂರೆನ್ಸ್ ಕೊಡ್ತೇನೆ ಇದೇ ಕ್ವಶನ್ಸ್ ಇರುತ್ತೆ. ಓಕೆ, ಸೊ ನಾನು ಕ್ಲಿಯರ್ ಇದ್ದೀನಿ, ಅದ್ರಲ್ಲಿ ಏನ್ ಇದಿಲ್ಲ, ಬೇರೆ ಮಾತಿಲ್ಲ. ಸೊ 80% ಕ್ಲಿಯರ್ ಇರುತ್ತೆ. ಸೊ ನೀವು ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ರೆ ಸಾಕು. ಈ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ವಿಡಿಯೋಸ್ಗಳಿದೆ. ಡೌಟ್ ಬಂದ್ರೆ ನಾನು ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮ ಒಂದು ಶೆಡ್ಯೂಲ್ ನ ಪ್ರಕಾರ ನಾವು 2 ಸೆಷನ್ ನ ಕ್ಲೋಸ್ ಮಾಡಿದ್ವಿ. ಸೊ ಫಸ್ಟ್ ಸೆಷನ್ ನಾನು ಮಾತಾಡ್ತಾ ಇದ್ದೆ, ನಮ್ಮ ಒಂದು ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಮುಗ್ದೋಯ್ತು, ಡನ್. 2ನೇ ಸೆಷನ್ ನಾನು ಮಾತಾಡ್ತಾ ಇದ್ದೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳಲ್ಲೇ ಆಲ್ರೆಡಿ ಕೊಟ್ಟಿದ್ದೀನಿ, ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೆ. ಸಬ್ಮಿಟ್ ಮಾಡಿರುವಂತದ್ರಲ್ಲೇ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಯಾರಿಟಿ ವೈಸ್ ಹೇಳ್ತೀನಿ ಅಂತ. ಸೊ ಅದನ್ನು ಕೂಡ ನಾನು ಹೇಳಿದೆ. ಸೊ ಲಾಸ್ಟ್ ಒಂದು ಸೆಷನ್ ಇದೆ, ಡೌಟ್ ಸೆಷನ್. ಸೊ ಅಂದ್ರೆ ನಿಮ್ಮ ಡೌಟ್ಸ್ ಗಳಿಗೂ ನಾನು ಅದನ್ನ ಸ್ಪಂದನೆ ಮಾಡುವಂತ ಸಮಯ. ಯಾರ್ಯಾರಿಗೆ ಡೌಟ್ಸ್ ಗಳಿದೆ ಹ್ಯಾಂಡ್ ರೈಸ್ ಮಾಡಿ. ಬಟ್ ಒಂದು ರಿಕ್ವೆಸ್ಟ್, ಅಡ್ಮಿನ್ ಏನಾದ್ರೂ ಇಶ್ಯೂಸ್ ಗಳಿರುವಂತವನ್ನ ಅಲ್ಲಿ ಸಾಲ್ವ್ ಮಾಡಿ. ಬಟ್ ಯಾರ್ಯಾರು ತುಂಬಾ ಪೇಷನ್ಸ್ ಇಂದ ಕೇಳ್ತಾ ಇದ್ರ, ಥ್ಯಾಂಕ್ ಯು.